ರಘುನಂದನ ಮೊದಲು ಸ್ವಂತ ಸಮಾಗಮ ರೂಪಿಯಾದ ಯುಕ್ತಿಯಿಂದ ಬಲಪೂರ್ವಕವಾಗಿ ತನ್ನ ಬುದ್ಧಿಯನ್ನು ಬೆಳೆಸುವುದು ಉಚಿತವಾಗಿದೆ. ತರುವಾಯ ಮಹಾಪುರುಷರ ಲಕ್ಷಣಗಳ ಅನುಕರಣದಿಂದ ತನ್ನಲ್ಲಿ ಮಹಾಪುರುಷತ್ವವನ್ನು ಹೊಂದಬೇಕು. ಈ ಜಗತ್ತಿನಲ್ಲಿ ಯಾವ ಯಾವ ಪುರುಷನು ಯಾವ ಯಾವ ಗುಣದಿಂದ ವಿಶೇಷ ರೂಪವಾಗಿ ಸಂಪನ್ನನಾಗಿರುವನು ಅವನು ಅದೇ ಗುಣದ ದ್ವಾರದಿಂದ ವಿಶಿಷ್ಟನಾಗಿ ತಿಳಿಯಲ್ಪಡುವನು. ಆದುದರಿಂದ ಶೀಘ್ರವಾಗಿ ಆ ಪುರುಷನ ಗುಣಗಳನ್ನು ಹೊಂದಿ ಬುದ್ಧಿಯನ್ನು ವೃದ್ಧೀಕರಿಸಬೇಕು. ಜ್ಞಾನದಿಂದ ಶಮಾಧಿ ಗುಣಗಳಿಂದ ಜ್ಞಾನವು ವರ್ಧಿಸುವು. ಸತ್ಪುರುಷರ ಸದಾಚರಣೆಯಿಂದ ಜ್ಞಾನದಿಂದ ಸತ್ಪುರುಷರ ಆಚರಣೆಯು ವರ್ಧಿಸುವು. ಜ್ಞಾನವು ಸತ್ಪುರುಷರ ಆಚರಣೆಯು ಪರಸ್ಪರ ಸಹಯೋಗದಿಂದ ಒಂದು ಮತ್ತೊಂದನ್ನು ವೃದ್ಧಿಗೊಳಿಸುವುದು. ಈ ಸಂಸಾರದಲ್ಲಿ ಜ್ಞಾನ ಸದಾಚಾರಗಳು ಸಮಾನ ರೂಪದಿಂದ ಅಭ್ಯಾಸವಾಗದಿದ್ದರೆ ಪುರುಷನು ಇವೆರಡರಲ್ಲಿ ಒಂದನ್ನಾದರೂ ಸಿದ್ಧ ಮಾಡಿಕೊಳ್ಳಲು ಸಮರ್ಥನಾಗುವುದಿಲ್ಲ. ರಘುನಂದನ, ನಾನು ಸದಾಚಾರದ ವರ್ಣನೆಯನ್ನು ಮಾಡಿರುವೆನು. ಇನ್ನು ಮೇಲೆ ಜ್ಞಾನ ಕ್ರಮದ ಉಪದೇಶ ಮಾಡುವೆನು. ಈ ಸತ್ಶಾಸ್ತ್ರವು ಕೀರ್ತಿಕಾರಕವೂ ಆವಿಷ್ಯವರ್ಧಕವೂ ಪರಮ ಪುರುಷಾರ್ಥ ರೂಪವಾದ ಫಲಪ್ರದಾನ ಮಾಡುವಂತಹದ್ದು ಆಗಿರುವುದು. ಆದುದರಿಂದ ಬುದ್ಧಿವಂತ ಪುರುಷನು ಈ ಶಾಸ್ತ್ರದ ಜ್ಞಾನದಿಂದ ಸಂಪನ್ನನಾದ ಆತ್ಮೀಯ ಪುರುಷನಿಂದಲೇ ಈ ಮುಕ್ತಿ ಸಂಹಿತೆಯ ಶ್ರವಣ ಮಾಡಬೇಕು. ರಘುನಂದನ, ಯಾರ ಚಿತ್ತವು ಸದಾ ಪರಮಾತ್ಮ ಚಿಂತನೆಯಲ್ಲಿ ತೊಡಗಿರುವುದು, ಯಾರ ಪ್ರಾಣವು ಪರಮಾತ್ಮನಲ್ಲಿ ರಮಮಾನವಾಗಿರುವುದು, ಯಾರು ಪರಸ್ಪರರು ಪರಮಾತ್ಮ ತತ್ವ ಬೋಧವನ್ನು ಮಾಡಿಸುತ್ತಲೂ ಪರಮಾತ್ಮ ವಿಷಯಕ ಚರ್ಚೆಯನ್ನು ಮಾಡುತ್ತಲೂ ಇರುವರು, ಅದರಿಂದ ಯಾರು ಸತ್ಪುರುಷರಾಗಿರುವರು, ಯಾರು ನಿರಂತರವಾಗಿ ಅದರಲ್ಲಿಯೇ ನಿರತರಾಗಿರುವರು, ಏಕಮಾತ್ರ ಜ್ಞಾನದಲ್ಲಿ ಯಾರ ನಿಷ್ಠೆ ಇರುವುದು, ಯಾರು ಪರಮಾತ್ಮ ತತ್ವದ ವಿಚಾರ ಮಾಡುತ್ತಿರುವರು, ಆ ಪುರುಷರಿಗೆ ಜೀವನ್ಮುಕ್ತಿಯು ಪ್ರಾಪ್ತವಾಗುವುದು. ದೇಹ ತ್ಯಾಗವಾದ ಮೇಲೆ ಅವರಿಗೆ ವಿಶುದ್ಧ ಮುಕ್ತಿಯು ದೊರೆಯುವುದು. ಶಾಸ್ತ್ರಾನುಕೂಲ ವ್ಯವಹಾರ ಮಾಡುತ್ತಿದ್ದರೂ ಯಾವ ಪುರುಷನ ದೃಷ್ಟಿಯಲ್ಲಿ ಜಗತ್ತು ವಿಲೀನವಾಗುವುದು, ಆಕಾಶ ಸಮಾನವಾಗಿ ಶೂನ್ಯವಾಗಿ ಪ್ರತೀತವಾಗುವುದು, ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಯಾವನು ವ್ಯವಹಾರದಲ್ಲಿ ತೊಡಗಿದ್ದರೂ ಏಕಮಾತ್ರ ಬೋಧ ನಿಷ್ಠೆಯನ್ನು ದೊರಕಿಸಿ ಜಾಗೃತಾವಸ್ಥೆಯಲ್ಲಿಯೂ ಸುಷುಪ್ತ ಪುರುಷನಂತೆ ರಾಗ ದ್ವೇಷ ಹರ್ಷ ಶೋಕಾದಿಗಳಿಂದ ಶೂನ್ಯನಾಗಿರುವನು, ಅವನು ಜೀವನ್ಮುಕ್ತನು. ಯಾವನ ಮುಖದ ಕಾಂತಿಯು ಸುಖದಿಂದ ಉದಯಿತವಾಗುವುದಿಲ್ಲವೋ, ದುಃಖದಿಂದ ಅರ್ಥವಾಗುವುದಿಲ್ಲವೋ, ಪ್ರಾರಬ್ಧದಿಂದ ಲಭ್ಯವಾದದ್ದರಲ್ಲಿ ಸಂತೋಷಪೂರ್ವಕವಾಗಿ ಜೀವನ ನಿರ್ವಹಣೆ ಮಾಡುವನು, ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಯಾವನು ನಿರ್ವಿಕಾರ ಆತ್ಮನಲ್ಲಿ ಸುಷುಪ್ತಾವಸ್ಥೆಯಂತೆ ಸ್ಥಿತನಾಗಿದ್ದರೂ ಅವಿದ್ಯಾರೂಪಿ ನಿದ್ರೆ ನಿವಾರಣೆಯಿಂದ ಸದಾ ಎತ್ತರವಾಗಿರುವನು, ಯಾವನಿಗೆ ಜಾಗೃತ ಅವಸ್ಥೆಯೂ ಇಲ್ಲವೋ, ಯಾವನ ಜ್ಞಾನವು ವಾಸನಾರಹಿತವಾಗಿರುವುದು, ಅವನು ಜೀವನ್ಮುಕ್ತನು. ಯಾವನ ಬುದ್ಧಿಯು ಕರ್ಮ ಮಾಡುವಾಗ ಕರ್ತೃತ್ವದ, ಕರ್ಮ ಮಾಡದಿರುವಾಗ ಅಕರ್ತೃತ್ವದ ಅಭಿಮಾನದಿಂದ ಲಿಪ್ತವಾಗಿರುವುದಿಲ್ಲವೋ, ಅವನು ಜೀವನ್ಮುಕ್ತನೆನಿಸಿಕೊಳ್ಳುವನು. ಯಾವ ಮನುಷ್ಯನು ಪರಮಾತ್ಮನ ಕಿಂಚಿತ್ ಉನ್ಮೇಷ ನಿಮೇಷಗಳಿಂದ ಮೂರೂ ಲೋಕಗಳ ಪ್ರಳಯ ಉತ್ಪತ್ತಿಗಳನ್ನು ಕಾಣುವನು ಹಾಗೂ ಎಲ್ಲದರಲ್ಲಿಯೂ ಸಮಭಾವದಿಂದ ಇರುವನು, ಅವನು ಜೀವನ್ಮುಕ್ತನೆಂದು ಹೇಳಿಸಿಕೊಳ್ಳುವನು. ಯಾರಿಂದ ಜನರು ಉದ್ವೇಗಗೊಳ್ಳುವುದಿಲ್ಲವೋ, ಜನರಿಂದ ಯಾರು ಉದ್ವೇಗ ಹೊಂದುವುದಿಲ್ಲವೋ,
ಹಾಗೂ ಯಾರು ಹರ್ಷ ಅಮರ್ಷ ಭಯರಹಿತರಾಗಿರುವರು ಅವರು ಜೀವನ್ಮುಕ್ತರು. ಸಂಸಾರ ವಿಷಯವಾಗಿ ಯಾರ ಸತ್ಯತಾ ಬುದ್ಧಿಯು ನಷ್ಟವಾಗಿರುವುದೋ, ಯಾರು ಬೇರೆಯವರ ದೃಷ್ಟಿಯಲ್ಲಿ ಅವಯವಯುಕ್ತವಾಗಿದ್ದರೂ ಅವಯವರಹಿತರಂತೆ ತೋರುವರು, ಚಿತ್ತಯುಕ್ತರಾಗಿದ್ದರೂ ಚಿತ್ತರಹಿತರಂತೆ ಯಾರು ಕಾಣುವರು ಅವರು ಜೀವನ್ಮುಕ್ತರು. ಶ್ರೀರಾಮ ವಿದೇಹ ಮುಕ್ತಿಯು ಮುಕ್ತಿ ಎನಿಸಿಕೊಳ್ಳುವುದು. ಇದಕ್ಕೆ ಬ್ರಹ್ಮವೆಂದು ಹೆಸರು, ಇದಕ್ಕೆ ನಿರ್ವಾಣವೆನ್ನುವರು. ಈ ದೃಶ್ಯ ಪ್ರಪಂಚವು ಸದ್ರೂಪದಿಂದ ಪತಿತವಾಗಿದ್ದರೂ ಅಸದ್ರೂಪವಾಗಿರುವುದು. ಇಂಥ ನಿಶ್ಚಯ ಉಂಟಾದರೆ ಮುಕ್ತಿ ಪ್ರಾಪ್ತವಾಗುವುದು. ಅದ್ವಿತೀಯ ಶಾಂತನು ಚಿನ್ಮಯನೂ ಆಕಾಶ ಸಮಾನನೂ ನಿರ್ಮಲನೂ ಆದ ಬ್ರಹ್ಮನು ಸಂಪೂರ್ಣ ಜಗವು ಆಗಿರುವುದು. ಯಾಕೆಂದರೆ ಎಲ್ಲದರಲ್ಲಿಯೂ ಅವನ ಸತ್ತೆಯು ಬೋಧವಾಗಿರುವುದು. ಜಲ ತರಂಗಗಳಲ್ಲಿ ಜಲದ ಹೊರತು ಮತ್ತೇನೂ ಇಲ್ಲ. ವಾಯು ಸ್ಪಂದನದಲ್ಲಿ ವಾಯುವಿನ ವ್ಯತಿರಿಕ್ತವಾಗಿ ಬೇರೇನೂ ಇರುವುದಿಲ್ಲ. ಆಕಾಶದಲ್ಲಿ ಶೂನ್ಯತೆಯುಂಟು, ಪ್ರಕಾಶದಲ್ಲಿ ಸದಾ ತೇಜ ಉಂಟು. ಆದುದರಿಂದ ಈ ಜಗತ್ತು ಪರಬ್ರಹ್ಮ ಸ್ವರೂಪದ ಆಧಾರದ ಮೇಲೆ ತೋರಿರುವುದು. ಜಗತ್ತು ಪರಬ್ರಹ್ಮ ಸ್ವರೂಪದ ಆಧಾರ ತೋರಿತು. ಭ್ರಮೆ ಹುಚ್ಚಿನ ಆಧಾರ ತೋರಿತು. ಭ್ರಮೆಯೊಳಗೆ ತೋರಿತು, ಬ್ರಹ್ಮನೊಳಗೆ ತೋರಿಲ್ಲ. ಬ್ರಹ್ಮನೊಳಗೆ ತೋರಿದ್ರೆ ಬ್ರಹ್ಮನಾಗೇ ಇರ್ತಿತ್ತು. ಬ್ರಹ್ಮ ಹೆಂಗ್ ನಿಜ ಅದಂಗೆ ಅದು ನಿಜ ಆಗಿರ್ತಿತ್ತು. ಭ್ರಮೆಯೊಳಗೆ ತೋರಿತು. ಕಪ್ಪಿ ಸಿಪ್ಪಿನಾಗ ಬೆಳ್ಳಿ ಭ್ರಮೆಯೊಳಗೆ ತೋರಿತು. ನಿಜವಾಗಿ ಬೆಳ್ಳಿಯಾಗಿದ್ರೆ ಬೆಳ್ಳಿಯಾಗೇ ಇರ್ತಿತ್ತು. ಹೆಂಗ್ ನೋಡಿದ್ರು ಹಂಗೆ ಬ್ರಹ್ಮನಾಗೆ ಇರ್ತಿದ್ದು. ಬ್ರಹ್ಮ ಆಗಿರ್ಲಿದ್ದು ಭ್ರಮ ಇತ್ತು. ಬ್ರಹ್ಮನು ಭ್ರಮೆಯೊಳಗೆ. ಬ್ರಹ್ಮನು ವ್ಯಕ್ತಿ ಅಂತ ತಿಳ್ಕೊಂಡು ಬಟನ್ ಮ್ಯಾಗ ಐತಿ. ಭ್ರಮೆಯೊಳಗೆ ಕಪ್ಪಿ ಸಿಬ್ಬ ಬೀಳ್ ತೋರಿತ್ತು. ಏನು ಯಥಾರ್ಥ ಜ್ಞಾನ ತೋರಿತ್ತು. ಜಗತ್ತು ಅದೇ ತೋರಿತ್ತು. ಬ್ರಹ್ಮನು ಭ್ರಮೆಯೊಳಗೆ ನಿನ್ನ ಸ್ವರೂಪದೊಳಗೆ ನಿನ್ನೊಳಗೆ ನಿನ್ನೊಳಗೆ ನಿನ್ನ ಗತಿಯ ತೋರಿತ್ತು. ನಿನ್ನೊಳಗೆ ನಿನ್ನ ಬ್ರಹ್ಮನಿಂದ ಆಗೈತಿ. ಬ್ರಹ್ಮನಿಂದ ಆಗಿ ಭ್ರಮೆಯೊಳಗೆ ಹೇಗಿದೆ. ಮಾತು ಹಂಗೆ ಉಪಯೋಗ ಮಾಡಕ್ ಹೋಗಿ ಶಬ್ದ ಏನಾದ್ರು ಉಪಯೋಗ ಮಾಡಕ್ ಹೋಗಿ ಶಾಸ್ತ್ರ ಹರಿಗೇರಿಸುತ್ತೆ. ಅನುಭವನೆಲ್ಲ ಹರಿಗೇರಿಸುತ್ತೆ. ಬ್ರಹ್ಮನ ರೂಪದಾಯಿತು. ಬ್ರಹ್ಮರೂಪ ಇಲ್ಲ, ಭ್ರಮರೂಪ ಇತ್ತು. ಬ್ರಹ್ಮರೂಪ ಇಲ್ಲದ ದುಃಖ ಯಾಕೆ ಬರ್ತಿತ್ತು? ದುಃಖ ಯಾಕೆ ಬರ್ತಿತ್ತು? ಈಗಿನ ಗಾಳಿಯಿಂದ ಮಳೆಯಿಂದ ಬೆಂಕಿದೆ ಏನಿದೆ ಯಾಕಿಲ್ಲ ಬುದ್ಧಾಗಿಲ್ಲ. ಬುದ್ಧಾಗಿಲ್ಲ. ಕಪ್ಪಿ ಸಿಪ್ಪಿನಾಗ ಬೆಳ್ಳಿ ತೋರುತ್ತರು ಭ್ರಮೆಗಳು ತೋರಿಸ್ತೀವಿ. ಹಗ್ಗದ ಯಾವ ತೋರ್ಬೇಕರು ಭ್ರಮೆಗಳು ತೋರಿದ್ದಂಗೆ ತೋರಿಲ್ಲ. ಇದು ಬ್ರಹ್ಮ ಜಗತ್ತು ಬ್ರಹ್ಮ ಸ್ವರೂಪಿಯನ್ನು ತಪ್ಪು. ರೂಪಿಯನ್ನು ತಪ್ಪು. ಸುಖರೂಪಿಯನ್ನು ತಪ್ಪು. ಜಗತ್ತಿನ ಸೃಷ್ಟಿ ಸೌಂದರ್ಯ ನೋಡ್ತಿದ್ದು ತಪ್ಪು. ತಯಾರಾದ ಸೌಂದರ್ಯ ನೋಡ್ತೀವಿ. ತಯಾರಾದ ಇದ್ದದ್ದಲ್ಲ. ಸೃಷ್ಟಿಯನ್ನು ತಯಾರಾದ ಶಬ್ದ ಅರ್ಥ ಮಾಡ್ಕೊರಿ. ಹೆಂಗ ಅವ್ರು ಅಂತಾರಂತ ಅನ್ಕೊಂತ ಹೋಗ್ಬೇಡಿ.
ಅವ್ರು ಹೋಗ್ಕೊಂತಾರೆ ಮುಂದೆ ಹೋಗ್ಬೇಕು. ಸೃಷ್ಟಿ ಸೌಂದರ್ಯ, ತಯಾರಾದ ಸೌಂದರ್ಯ, ಇದು ಸೌಂದರ್ಯ ಅನ್ನೋದು. ಸೌಂದರ್ಯ ಅನ್ನೋದು ಇಲ್ಲ ಇಲ್ಲ, ಸೌಂದರ್ಯ ಅನ್ನೋದು ಇಲ್ಲ ಇಲ್ಲ. ಸೌಂದರ್ಯ ಅಂದ್ರೇನು? ಮಬ್ಬಿನ ಪ್ರಪಾತ. ಸುಂದರ ಮಬ್ಬು. ಸೌಂದರ್ಯ ಅಂದ್ರೆ ದರಿ ಅಂದ್ರೆ ಕೊಳ್ಳ, ಮಬ್ಬಿನ ಕೊಳ್ಳ. ಮಬ್ಬಿನ ಕೊಳ್ಳದಾಗ ಬಿದ್ದರೆ ಅಂದ್ರೆ ಮಬ್ಬಿನ ಕೊಳ್ಳ ನರಕ, ಅಜ್ಞಾನದ ಕೊಳ್ಳ. ಅದಲ್ಲ ಅದ್ರಾಗೇನು ಹೋದ್ತಿ ಸುಖನ ಹೂಕುಂತಿ. ಮಬ್ಬಿನ ಕೊಳ್ಳ ಬಿದ್ದೆ ಅಂದ್ರೆ ಹೂಕುಂತಿ, ಕರ್ತದ ಸಿಕ್ತಿ ಅಂತ ಅಜ್ಞಾನ. ಅದಲ್ಲ ಮಬ್ಬಿನ ಬ್ರಹ್ಮಸೃಷ್ಟಿ ಇಲ್ಲ. ಬ್ರಹ್ಮಸೃಷ್ಟಿ ಹುಚ್ಚಿನಿಂದ ತಯಾರಾಗಿತ್ತು. ಹುಚ್ಚು ಬಿಟ್ಟಾಗ ಹೋಗತ್ತೆ. ಇದ್ದದ್ದಲ್ಲ ಇಲ್ಲದ್ದು. ಮಾಯಾ ಅಂದ್ರೆ ಇಲ್ಲದ್ದು. ಮಾಯಕ್ಕೊಂದು ಶಬ್ದ ಕೊಟ್ಟ ಅದು ಹೆಣ್ಣು ರೂಪ ಮಾಡಿದ್ನ, ಅದು ಹೆಣ್ಣು ಗೊಂಬೆ ಅವ್ನು ಹೇಳ್ತಿದ್ದು ಲಗ್ನ ಮಾಡಕ್ಕೆ ಅದನ್ನ ಹುಚ್ಚಿಬಿಟ್ಟು ನಾನು ಬಂದಿತ್ತು. ಬಿಡ್ರೆ ಅದು ಎಲ್ಲ ಹುಟ್ಟು ಬಿಟ್ಟು ಶಿವಪಾರ್ವತಿಯಿಂದ ಜಗತ್ತು ಹುಟ್ಟಿತ್ತಂತೆ. ಶಿವಪಾರ್ವತಿ ಗಂಡು ಹೆಣ್ಣು ಬಾಳೆ ಗಂಡು ಹೆಣ್ಣು ತಿಕ್ಕದ್ರೆ ಹುಟ್ಟಿತ್ತು ಜಗತ್ತು. ಅದಕ್ಕೆ ಲಿಂಗ ಮಧ್ಯೆ ಅಂತ, ಲಿಂಗ ಮಧ್ಯೆ ಜಗತ್ತರು ಅಂತ ತಪ್ಪು. ಲಿಂಗ ಮಧ್ಯೆ ಜಗತ್ತರು ತಪ್ಪು. ಲಿಂಗಕ್ಕೆ ಮಧ್ಯತ್ವ ಹೆಂಗ್ ಗುರ್ತಾ ಹೇಳಿದ್ವಿ? ಲಿಂಗಕ್ಕೆ ಮಧ್ಯತ್ವ ಗುರ್ತಾ ಹೆಂಗ್ ಹೇಳಿದ್ವಿ? ಅದಕ್ಕೆ ಆಕಾರ, ಲಿಂಗಕ್ಕೆ ಆಕಾರ ಇದ್ರೆ ಮಧ್ಯತ್ವ. ಅದು ಮಧ್ಯತ್ವ ಹೇಳ್ತೀವಿ ಅಂದ್ರೆ ಅದಕ್ಕೆ ಆಕಾರ ಐತೆ ಅಂತ ಅರ್ಥ ಆಗ್ತದೆ. ಆಕಾರದ್ದು ವಿಚಾರ ಹಾಕಿದ್ರೆ ನಾಶ ಆಗ್ತದೆ. ಲಿಂಗ ಮಧ್ಯೆ ಜಗತ್ತರು, ಹೌದು ಲಿಂಗ ಮಧ್ಯೆ ಜಗತ್ತರು ತಪ್ಪು ಅನ್ನಕ್ಕೆ ಚಂದ ಆಕತ್ತೆ ಅಂದ್ರೆ ಅದು ಮಾಡೋದು ತಪ್ಪು. ಅನ್ಭವಕ್ಕೆ ವಿರುದ್ಧ ಆಕತ್ತೆ. ವಿಚಾರ ಮಾಡಿ ನೋಡ್ರಿ, ಇದು ಎಲ್ಲದು ಬ್ರಹ್ಮಸೃಷ್ಟಿ. ಎಲ್ಲ ಬ್ರಹ್ಮಸೃಷ್ಟಿ. ಕಪ್ಪಿ ಸಿಪ್ಪಿನ ಬೀಳೋದು ಬ್ರಹ್ಮಸೃಷ್ಟಿ. ಹಾಕಿದಾಗ ನಾವು ಬ್ರಹ್ಮಸೃಷ್ಟಿ, ಬಿಸಿಲು ನೀರು ಬ್ರಹ್ಮಸೃಷ್ಟಿ ಐತೆ, ಕಾಣ್ತತಿ, ತೋರ್ತತಿ, ಐತೆ ಅಂತ ನೋಡಕ್ಕಾದ್ರೆ ಇಲ್ಲ, ಇದಕ್ಕಿನ ಇಲ್ಲದೆ. ಹಾಕಿದಾಗ ನಾವು ಇಲ್ಲೇ ಇಲ್ಲ. ಬಿಸಿಲು ಬಿದ್ರೆ ನೀರು ಇಲ್ಲೇ ಇಲ್ಲ, ಕಪ್ಪಿ ಸಿಪ್ಪಿನ ಬೀಳ ಇಲ್ಲೇ ಇದೆ. ಐತೆ ಅನ್ನೋ ಭ್ರಮ. ನಿನ್ನ ಭ್ರಮದ ಬೈಯ ಕಾಣ್ತತಿ. ನಿನ್ನ ಭ್ರಮೆಯೊಳಗೆ ಯಾವ ಕಂಡತಿ? ನಿನ್ನ ಭ್ರಮೆಯೊಳಗೆ ಜಗತ್ತು ಕಂಡತಿ. ನಿನ್ನೊಳಗೆ ಏನೂ ಇಲ್ಲ. ಭ್ರಮೆಯೊಳಗೆ ತೋರಿದ್ದು ಪೂರ್ಣ ಸ್ವರೂಪದಾಗ ಏನೂ ಇಲ್ಲ. ತಿಳ್ಕೊಂಡು ಸುಮ್ಮನೆ ಇರಾಕ್ತೀವಿ. ಮತ್ತೆ ಮಾಡಕ್ ಏನಾರು ಮಾಡ್ತೀವಿ. ಏನಾರು ಮಾಡಿ ಏನ್ ಮಾಡ್ತೀವಿ? ಏನಾರು ಮಾಡೋದು ಯಾವತ್ತೆ? ಜೀವನಕ್ಕಲ್ಲ. ಏನಾರು ಮಾಡೋದು ಒಟ್ಟು ಜೀವನಕ್ಕಲ್ಲ, ಉಪಜೀವನಕ್ಕೆ. ಜೀವನನೇ ಬೇರೆ, ಉಪಜೀವನ ಬೇರೆ. ಉಪಜೀವನ ಬೇರೆ, ಜೀವನನೇ ಬೇರೆ. ಜೀವನ ಅಂದ್ರೆ ನನ್ನ ಸ್ವರೂಪ ಸ್ಥಿತಿ ಅನುಭವಕ್ಕೆ ಏನು ಬೇಕಾಗಿಲ್ಲ. ಉಪಜೀವನಕ್ಕೆಲ್ಲ ಬೇಕಾಗಿತ್ತು. ಉಪಜೀವನ ಯಾವುದು? ನಿನ್ನ ಜೊತೆಗೆ ಬದುಕುದು ಯಾವುದು? ಶರೀರ ಬದುಕುದು. ಆ ಶರೀರ ಬದುಕಕ್ಕೆ ಅವೆಲ್ಲ ಬೇಕು. ನಿನಗಾಗಿ ಏನ್ ಬೇಕು? ಅದನ್ನ ಚಂದಾಗಿಟ್ರೆ ಮೊದಲನೇವ್ರು ಅದ್ರ ಅರ್ಥ ತಪ್ಪು ಮಾಡ್ಕೊಂಡಿದ್ರು. ಉಪಜೀವನ ಬೇರೆ, ಜೀವನ ಬೇರೆ. ಎಗರಿ ಮಾತು ಹೌದ? ಮತ್ತೆ ಜೀವನ ನಿನ್ನ ಸ್ವರೂಪ, ನಿನ್ನ ಅನುಭವ, ಸ್ಥಿತಿಯನ್ನು ಅನುಭವಕ್ಕೆ ತಂದುಕೊಳ್ಳುವುದು ಜೀವನ. ಶರೀರ ತೀರ್ಥಾರ್ಥ ನೋಡುವುದು ಉಪಜೀವನ. ನಿನ್ನ ಸಹಾಯಕ ಜೀವನ. ನಿನ್ನ ಸಹಾಯಕ ಅದಕ್ಕೆ ನೀನು ಸ್ವರೂಪಜ್ಞಾನ ಮಾಡಿಕೊಳ್ಳಕ್ಕೆ ಬೇಕಾದಂತ ಸಾಧನ ಶರೀರ ವ್ಯಾಪಾರ ಮಾಡೋದು ಉಪಜೀವನ. ನೀನು ತಿಳ್ಕೊಳ್ಳೋದು ಜೀವನ. ನಮ್ಮನ್ನ ತಿಳ್ಕೊಳ್ಳೋದು ಮಾಡಕತ್ತೀವಿ. ಜೀವನ ಸಾಗತ್ತ ಹೆಂಗಾರ ಸಾಗಿಸ್ತೀವಿ ಮಾಡಿ. ಹೆಂಗಾರ ಸಾಗಿಸ ಬರುವುದು ಜೀವನ ನಿನ್ನ ನಿರೀಕ್ಷಿಸಿ ತಿಳ್ಕೊಳ್ಳೋದಷ್ಟೇ. ಉಪಜೀವನ ಹೆಂಗಾರ ಮಾಡ, ಏನ್ ಸಿಕ್ಕಟ್ರ ಮಾಡಿ. ಉಪಜೀವನ ಬೇರೆ, ಜೀವನ ಬೇರೆ.
ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೋ. ಪ್ರತಿಯೊಂದು ಶಬ್ದ ಅರ್ಥ ಯಥಾರ್ಥ ಮಾಡ್ಕೋ. ತಪ್ಪು ತಪ್ಪು ವಿಚಾರಕ್ಕೆ ತಪ್ಪು ದಾರಿ ಹೇಳಿದ ನಾಳೆ ಸುಖಕ್ಕೀಡಾಗಲು ನಾವು ವಿಚಾರ ಮಾಡ್ಕೋ. ಅನ್ನೋದಿಲ್ಲ ಕಾಣಿಸ್ತದೆ. ವಶಿಷ್ಠ ಕೇಳುವುದಿಲ್ಲ, ಕಾಣುವುದಿಲ್ಲ, ಕೇಳುವುದಿಲ್ಲ. ರಘುನಂದನ, ಈಗ ನಾನು 7 ಪ್ರಕಾರದ ಜ್ಞಾನ ಭೂಮಿಕೆಗಳ ವರ್ಣನೆ ಮಾಡುವೆ. ಮೊದಲನೆಯ ಜ್ಞಾನ ಭೂಮಿಕೆಯು ಶುಭೇಚ್ಛೆ ಎಂದು ಹೇಳಿಸಿಕೊಳ್ಳುವುದು. ಎರಡನೆಯದು ವಿಚಾರಣ. ಮೂರನೆಯದು ತನು ಮಾನಸ. ನಾಲ್ಕನೆಯದು ಸತ್ವಾಪತ್ತಿ. ಐದನೆಯದು ಅಸಂಸಕ್ತಿ. ಆರನೆಯದು ಪದಾರ್ಥ ಭಾವನ. ಏಳನೆಯದು ತೂರ್ಯಗ. ಇವು 7 ಜ್ಞಾನದ ಭೂಮಿಕೆಗಳಾಗಿವೆ. ಯತಃ ಕಿಂ ಮೂಢಃ ಇವ ಅಸ್ಮಿ ಪ್ರೇಕ್ಷೆ ಅಹಂ ಶಾಸ್ತ್ರ ಸಜ್ಜನೆ ವೈರಾಗ್ಯ ಪೂರ್ವಮಿಚ್ಛೇತಿ ಶುಭೇಚ್ಛೆ ಉಚ್ಯತೆ ಬುಧೈ. ನಾನು ಮೂಢನಾಗಿ ಸ್ಥಿತನಾಗಿರುವುದು ಏಕೆ? ನಾನು ಸತ್ಶಾಸ್ತ್ರಗಳಿಂದಲೂ ಸತ್ಪುರುಷರಿಂದಲೂ ತಿಳಿದುಕೊಂಡು ಸತ್ವದ ಸಾಕ್ಷಾತ್ಕಾರ ಮಾಡಿಕೊಳ್ಳುವೆನು. ಈ ಪ್ರಕಾರವಾಗಿ ವೈರಾಗ್ಯ ಪೂರ್ವಕ ಕೇವಲ ಮೋಕ್ಷೇಚ್ಛೆ ಹೊಂದುವುದಕ್ಕೆ ಜ್ಞಾನಿಗಳು ಶುಭೇಚ್ಛಾ ಎಂದು ಹೇಳುವುದು. ಅವ್ರು ಹೇಳಿದ ತಪ್ಪು. ಅದಕ್ಕೆ ಸುಖೇಚ್ಛೆ ಅನ್ನೋದು ಸುಖೇ ಬಿಡ. ಆ ವಿಷಯ ಏನಂದ್ರೆ ಭೋಗದ ಸುಖ ಹುಡುಕುದು ಸುಖೇಚ್ಛೆ ಅನ್ನೋದು. ವಿಷಯ ಅಂದ್ರೆ ಭೋಗದ ಸುಖ ಹುಡುಕುದು ಸುಖೇಚ್ಛೆ ಅನ್ನೋದು. ಅದು ಸುಖೇಚ್ಛೆನೆ. ಅದು ಸುಖೇಚ್ಛೆನೆ ಆದ್ರೆ ಅದು ಸುಖ ಸಿಗೋ ದಾರಿ ಅಲ್ಲ. ಇದು ಸುಖ ಸಿಗೋ ದಾರಿ, ಸುಖ ಹೊಂದೋ ದಾರಿ. ಅದು ವಿಷಯ ಅಂದ್ರೆ ಭೋಗದ ಸುಖದ ದಾರಿ ಅಲ್ಲ. ಅದಕ್ಕೆ ಸುಖೇಚ್ಛೆ ಹೋಗುತ್ತೆ ಅಂತ ಇದ್ದವರು. ಅಲ್ಲಿ ಕನೆಕ್ಷನ್ ನೋಡ್ಬೇಕು ಮಗನ ಅದೇ ಕರಿಕರ ಒಯ್ಯೋದು ಕರಿಕರ ನೋಡಿ ಟೆಸ್ಟ್ ಮಾಡಿ ನೋಡೋದು. ಸಮಸ್ತ ಪಾಪಮಯ ಅಶುಭ ಇಚ್ಛೆಗಳನ್ನು ಅರ್ಥಾತ್ ಕಳವು, ವ್ಯಭಿಚಾರ, ಅಸತ್ಯ, ಕಪಟ, ಛಲ, ಬಲಾತ್ಕಾರ, ಹಿಂಸೆ, ಅವಕ್ಷ ಭೋಜನ, ದುರ್ವ್ಯಸನ, ಪ್ರಮಾದ ಅಂದ್ರೆ ವ್ಯರ್ಥ ಚೇಷ್ಟೆ ಮೊದಲಾದ ಶಾಸ್ತ್ರ ನಿಷಿದ್ಧ ಕರ್ಮಗಳನ್ನು ಮನಸ್ಸು, ವಾಣಿ, ಶರೀರ ಮೊದಲಾದವುಗಳಿಂದ ತ್ಯಾಗ ಮಾಡುವುದು. ಕೆಟ್ಟ ಕೆಲಸ ಒತ್ತು ಕೆಟ್ಟ ಕೆಲಸದ ತನಗೂ ಕೆಟ್ಟಕ್ಕೂ ಇನ್ನೊಬ್ರಿಗೆ ಕೆಡಕ್ಕೆ ಅವು ಕೆಟ್ಟ ಕೆಲಸ ಒಟ್ಟುನು ಸುಳ್ಳು, ತುಳುಗು, ಮೋಸ, ವಂಚನೆ, ಕೊಲೆ, ಸುಲಿಗೆ ಇವೆಲ್ಲವೂ ಕೆಟ್ಟ ಕೆಲಸ. ಅವು ತನಗೂ ಅಪಾಯ, ಇನ್ನೊಬ್ರಿಗೆ ಅಪಾಯ. ಅಂಥವನ್ನ ಬಿಡಬೇಕು. ಅದರಿಂದ ಎದುರಿಂದ ಮಾಡಬಾರ್ದು, ಮನಸ್ಸಿನಿಂದ ಮಾಡಬಾರ್ದು, ದೃಷ್ಟಿಯಿಂದ ಮಾತಿನಿಂದ ಮಾಡಬಾರ್ದು. ಶರೀರ, ಮಾತು, ಮನಸ್ಸು ಮೂರರಿಂದನೂ ಯಾವುದೇ ಥರದ ಸುಳ್ಳು ಬರಬಾರ್ದು, ಯಾವುದೇ ಥರದ ಮೋಸ ಬರಬಾರ್ದು, ಯಾವುದೇ ಒಂದು ಕಪಟತನ ಬರಬಾರ್ದು, ಯಾವುದೇ ಥರದ ಕೊಲೆ ಪೀಡ ಕೊಡು ಬರಬಾರ್ದು. ಅಂದ್ರೆ ಅದಕ್ಕೆ ಯೋಗ್ಯ ಅವ್ರಿಗೆ ಬಂತು ಅಂದ್ರೆ ಹೋದ್ರು ದುಃಖ ಶುರು ಆಗ್ತದೆ. ನಿನಗೂ ದುಃಖ, ಇನ್ನೊಬ್ರಿಗೂ ದುಃಖ. ಅದೇ ಇನ್ನೊಬ್ರಿಗೆ ದುಃಖ ಕೊಡ್ತೀನಿ, ಇನ್ನೊಬ್ರಿಗೆ ಹಿತ ಕೊಡ್ತೀನಿ, ಹೇಗೆ ಮಾಡಿದ್ನಿ ಅನ್ನೋದೊಂದು ದುರಭಿಮಾನ ಹೇಳ್ತಾವಲ್ಲಿ ಪಿತಾಚಿ. ಕೆಡಕ್ ಮಾಡುದ ನಮ್ ಕೆಲಸ, ಅದ ನಮ್ ಕರ್ತವ್ಯ. ಹೌದು, ಕೆಡಕ್ ಮಾಡುದ ನಮ್ ಕರ್ತವ್ಯ ಅಂದ್ರೆ ಕೆಡಕ್ ಮಾಡುದ ಕರ್ತವ್ಯ ಅಂದ್ರೆ ಕೆಡಕ್ ಮಾಡುದ ಕರ್ತವ್ಯ ಅಂದ್ರೆ ಕೆಡಕ್ ಮಾಡುದ ಕರ್ತವ್ಯ ಅಂದ್ರೆ ಕೆಡಕ್ ಬಂದೋದೇನ್ ಕರ್ತವ್ಯ. ಕೆಡಕ್ ಮಾಡೋದೇನ್ ಕರ್ತವ್ಯ, ಕೆಡಕ್ ಬಂದೋದ ಕರ್ತವ್ಯ. ಯಾಕಂದ್ರೆ ನೀವು ಮಾಡಿದ್ರೆ ಇವತ್ತು ಅದು ಇನ್ನೊಬ್ರು ಉಣ್ಣೋದಿಲ್ಲ ಇಲ್ಲ. ನೀನ್ ಮಾಡಿದ್ದು ಇನ್ನೊಬ್ರು ಉಣ್ಣಾಕ್ ಹೋದಾಗ ಇನ್ನೊಬ್ರು ಮಾಡಿದ ನೆನೆ ಉಣ್ಣಾಕ್ ಹೋಗ್ತದೆ. ಆಮೇಲೆ ಇನ್ನ ಕೆಡಕ್ ಮಾಡುವುದೇನ ಕರ್ತವ್ಯ ಅದ್ರೆ ಅದು ಕೆಡಕ್ ಉಣ್ಣೋದೇನ ಕರ್ತವ್ಯ, ಕೆಡಕ್ ಅನುಭವಿಸೋದೇನ ಕರ್ತವ್ಯ. ಇನ್ನೊಬ್ರಿಗೆ ಕೆಡಕ್ ಮಾಡೋದ ಕರ್ತವ್ಯ ಮಾಡಿದೆ
ಮಾಡಿದಾಗ ಅದ್ರ ಫಲವನ್ನು ಹೇಳಿದವರು ಅಂತಂದು ದುರಾಶೆ ದುರ್ಬುದ್ಧಿಯಿಂದ ಏನೇನೋ ಅಧಿಕಾರ ದುರ್ಬುದ್ಧ, ಕೆಲಸದ ದುರ್ಬುದ್ಧ, ವಸ್ತು ದುರ್ಬುದ್ಧ ಎಲ್ಲ ಮಾಡ್ತೀವಿ. ಎದುರಿಂದ ಮಾಡ್ತೀವಿ, ಮನಸ್ಸಿಂದ ಮಾಡ್ತೀವಿ. ಮಾಡಿ ಮುಂದೆ ಅದ್ರ ಫಲವನ್ನು ಅವರು ಹೇಳಿದವರಲ್ಲ. ನಾವು ಅವ್ರು ಕೆಲಸ ಮಾಡಿದ್ವಿ ಅಂತ ನಮ್ಗೆ ಒಳ್ಳೆ ಉಪ್ಪು ಬೇರೆ ಇತ್ತು. ಹೆಂಗ್ ಮಾಡಿದ್ ನೋಡ್ರಿ, ಹೆಂಗ್ ಮಾಡಿದ್ ನೋಡ್ರಿ. ಅವ ಇನ್ನೊಬ್ರು ಯಾಕೆ ನೋಡ್ತಾರೆ? ನೀವು ಮಾಡಿದ್ ನೀವೇ ನೋಡ್ಬೋದು, ನೀವು ಮಾಡಿದ್ದು ನೀವೇ ನೋಡ್ಬೋದು. ಯಾಕಂದ್ರೆ ಅದು ಫಲ ಬರೋದು ನಾಳೆ ನಿನಗೆ, ಇವತ್ತು ಮಾಡಿದ ಫಲ ನಾಳೆ ನಿನಗೆ ಬರ್ತದೆ, ನಾಳೆ ಮಾಡಿದ ನಾಳೆ ನಿನಗೆ ಬರ್ತದೆ, ಇನ್ನೊಬ್ರಿಗೆ ಹೋಗೋದಿಲ್ಲ. ನಾವು ಮಾಡಿದ್ದು ಕೆಳಕ್ ಮಾಡೀನಿ, ಮುಂದೆ ಫಲ ಏನಂತ ಕೆಳಕು ನನಗೆ ಬರ್ತದೆ ಅನ್ನೋ ವಿಚಾರ ಇಲ್ಲ. ಕೆಳಕ್ ಮಾಡೋದು ನಮ್ಮ ಕರ್ತವ್ಯ ಮಾಡ್ತಾರೆ. ಬಂದು ಮಾಡೋರು ಕೆಳಕ್ ಮಾಡೋದು ನಮ್ಮ ಕರ್ತವ್ಯ. ಮುಂದೆ ಅನುಭವಿಸೋದು ಯಾವಾಗ ಶರೀರ ನಮಗೆ ಇನ್ನೊಬ್ರಿಗೆ ಮಠ ಮಾಡಿ ಬಂದು ಮಾಡಿ ಏನು ಪೀಡ ಕೊಟ್ಟಿರ್ತಾರೆ ಅವ್ರಿಂದೆಲ್ಲ ಅದ ಪೀಡ ತಿರುಗುಪ್ಪಾಗಿ ಇಲ್ಲಿ ಇಲ್ಲಿ ಎಲ್ಲ ಸೂಚನೆಗೆ ಹೊರಬಿಟ್ಟು ಕೊಡ್ತಾವ ನಾವು ಅಂತೇಳಿ ತಿರುಗಬೇಕು. ಮತ್ತು ಒಂದು ಜನಕ್ಕೆ ಏನು 10 ಜನ ಆಗಿ ಹೋಗ್ತದೆ. ಆ ಕರ್ತನ ಅನುಭವಿಸೋದು ಜನ ಮಾಡ್ತಾರೆ. ಅದು ಮುಂದಿನ ತಗೊಳಿಲ್ಲ, ಮುಂದಿನ ಆಗ್ಬೇಕು, ಮುಂದಿನ ಆಗ್ಬೇಕು. ನಾವು ಈಗಿನ ಸುಖ ಒಂದು ಸಾಕು, ಈಗ ನಮ್ಗೆ ಒಂದು ಅಷ್ಟೇ ನಮ್ಗೆ ತಗೊಳ ಅದು ಸಾಕು. ನಾವು ಧಾರಾಗಿ ಹೋಗ್ಬೇಕು. ಈಗ ಮಕ್ಕಳು ನಮಗೆ ಸಾಕು ಮಾಟ ಮಾಡಿ ಬಿಟ್ಟು ಓದೋದು ಮಾಡಿದ್ನು, ಅವ್ರ ಮನೆ ಬಿಟ್ಟು ಹೋಗೋ ಮಾಡಿದ್ನು, ಅವ್ರ ಉದ್ಯೋಗ ಕಟ್ ಮಾಡಿದ್ನು. ಎಷ್ಟು ಕಟ್ ಮಾಡ್ತೀವಿ, ಎಷ್ಟು ಮಾಡ್ತೀವಿ. ಅದಕ್ಕೊಂದು ಅವಧಿ ಐತಿ, ಕಾಲ ಒಂದು ನಿಂತಿದೆ ಅಂತ ಕಾಲ ಸೂರ್ಯ ಮೂರನೇಲಿ ಇರ್ತಾನೆ. ಕಾಲ ಬರ್ತಿ ಮುಂದೆ ನನಗೆ ಬಂತು. ಅವರು ಬಂದು 1 ಪರ್ಸೆಂಟ್ ಕೆಳಕ್ ಮಾಡಿದ್ರೆ 1000% ಕೆಳಕ್ ಬಿಡ್ತಾರೆ, ಗುಣಕಾರ ಬರ್ತದೆ. ಅದನ್ನು ಕೊಟ್ಟು ಬಡ್ಡಿ ಬರಕ್ಬೇಡ, ಅದನ್ನು ಕೊಟ್ಟಿದ್ರಿ ಬಡ್ಡಿ ಬರ್ತದೆ. ಬಂದು ಬಡ್ಡಿ ನೀನೋ ಹೋಗ್ತದೆ, ತಿಳ್ಕೊಂಡು ಹೊತ್ತು ತಿಳ್ಕೊಂಡು ಇದಾಗಿದೆ. ಕೊಟ್ಟಂತ ಬರ್ತದೆ, ಕೊಟ್ಟಂತ ಬರ್ತದೆ, ಕೊಟ್ಟಂತ 1000 ಕೊಟ್ಬೋದು. ಹಿಂದೆಗಡೆ ಒಳಗೆ ಬರ್ತೀವಿ. ಅದು ಒಳ್ಳೆ ಇನ್ನೊಬ್ರು ಕೆಳಕ್ಕೆ ಬಂದು ಮಾಡಿದ್ರೆ ಆ ಕೆಳಕ್ಕೆ ನಮ್ಗೆ ಆಗ್ತದೆ. ವಿಚಾರ ಮಾಡ್ಬೋದು. ಅದಕ್ಕೆ ಇನ್ನೊಬ್ರು ಯಾರವರು ವೇದಗಳು ಏನ್ ಹೇಳ್ತವರು ಸರ್ವ ಎಲ್ಲರೂ ಸ್ವರೂಪನ ಐತಿ ಅಂದ್ರೆ ಎಲ್ಲರಿಗೂ ಅರಿವು ಐತಿಲ್ಲ. ಅದು ಬ್ರಹ್ಮನಿಗೆ ಅರಿವು ಐತಿಲ್ಲ, ಎಲ್ಲರಿಗೂ ಅರಿವು ಐತಿ. ಆ ಅರಿವಿನಿಂದ ನೀವು ಮಾಡಿದ್ದು ಆ ಅರಿವು ಹೋಗ್ತಿ ಎಲ್ಲ ಅರಿವು ಬರ್ತದೆ. ಅರಿವು ಅದೇ ಇತ್ತು ಎಲ್ಲ ಹೋಗ್ತು. ಇಲ್ಲ ತಿಳ್ಕೊಂಡು ಮಾಡಬೇಕು. ಎನ್ನಂತೆ ತನ್ನಂತೆ ಪದವಾಗಿ ನಮ್ಮಂತೆ ಅವರು ತಿಳ್ಕೋದು, ನಮ್ಮಂತೆ ಅವರು ತಿಳ್ಕೊಂಡು ಅವ್ರಿಗೆ ಕೆಲಸ ಮಾಡಿದ್ರೆ ನಮಗೆ ವಿಚಾರ ಮಾಡಿದ್ರೆ ನಮ್ಮ ಬಿಡುಗಡೆ ಏನಾರು ಮಾಡ್ತಿರ್ತಾರೆ. ಅದಕ್ಕೆ ಎಲ್ಲ ಏನ್ ಕೆಲಸ ಬೇಕು. ಯಾರು ಸಾಧಕ ಕೆಲಸ ಪುರುಷ ಆಗ್ಬೇಕಾದ್ರೆ ಏನ್ ಕೆಲಸ ಬಿಡ್ಬೇಕು. ವಿನಾಶಿಯೂ ಕ್ಷಣಭಂಗರವೂ ಆದ ವಿಷಯ ವಸ್ತುಗಳ ಪ್ರಾಪ್ತಿಯ ಉದ್ದೇಶದಿಂದ ಹಾಗೂ ರೋಗ ಸಂಕಟಾದಿಗಳ ನಿವೃತ್ತಿಯ ಉದ್ದೇಶದಿಂದ ಮಾಡಲ್ಪಡುವ ಯಜ್ಞ, ದಾನ, ತಪ, ಉಪಾಸನೆ ಮೊದಲಾದವುಗಳನ್ನು ಸ್ವಾರ್ಥಕ್ಕಾಗಿ ಮಾಡದೇ ಇರುವುದು. ಮಾನ, ಹೆಚ್ಚುಗಾರಿಕೆ, ಪ್ರತಿಷ್ಠೆ, ಸ್ತ್ರೀ, ಪುತ್ರರು, ಧನ ಮೊದಲಾದ ಅನಿತ್ಯ ಪದಾರ್ಥಗಳು ಪ್ರಾರಬ್ಧದಿಂದ ಬಂಧುಗಳ ವರ್ತನೆಗಾಗಿ ಇಚ್ಛಿಸುವುದೇ ಮೊದಲಾದವುಗಳನ್ನು ತ್ಯಾಗ ಮಾಡುವುದು. ತನ್ನ ಸುಖಕ್ಕಾಗಿ ಯಾರಿಂದಲಾದರೂ ಧನಾದಿ ಪದಾರ್ಥಗಳ ಅಥವಾ ಸೇವೆಯ ಯಾಚನೆ ಮಾಡದೇ ಇರುವುದು. ಯಾಚನೆ ಇಲ್ಲದೆ ಕೊಟ್ಟ ಪದಾರ್ಥಗಳನ್ನು ಸೇವೆಯನ್ನು ಸ್ವೀಕಾರ ಮಾಡದೇ ಇರುವುದು. ಹಾಗೂ ಯಾವ ಪ್ರಕಾರದಿಂದಲೂ ಸ್ವಾರ್ಥಕ್ಕಾಗಿ ಮನದಲ್ಲಿ ಇಚ್ಛಿಸದಿರುವುದು. ದೇವ ಪೂಜನ, ಮಾತಾ ಪಿತೃ, ಗುರುಜನರ ಸೇವೆ, ಯಜ್ಞ, ದಾನ, ತಪ ಮೊದಲಾದ ವರ್ಣಾಶ್ರಮಕ್ಕನುಗುಣವಾದ ಜೀವಿಕೆಯ ದ್ವಾರವಾಗಿ
ಕಾರ್ಯಸ್ಥದ ನಿರ್ವಾಹ ಹಾಗೂ ಶರೀರ ಸಂಬಂಧವಾದ ಭೋಜನ ಪಾನ ಮೊದಲಾದ ಕರ್ತವ್ಯ ಕರ್ಮಗಳಲ್ಲಿ ಆಲಸ್ಯ ಮತ್ತು ಎಲ್ಲ ಪ್ರಕಾರದ ಸಂಸಾರಿಕ ಕಾಮನೆಗಳ ತ್ಯಾಗ ಮಾಡುವುದು. ಪ್ರಜ್ಞಾನಂ ಆನಂದಂ ಬ್ರಹ್ಮ, ಬ್ರಹ್ಮನು ವಿಜ್ಞಾನ ಜನನು. ಅಯಮಾತ್ಮ ಬ್ರಹ್ಮ, ಆ ಆತ್ಮನು ಪರಬ್ರಹ್ಮ ಪರಮಾತ್ಮನಿರುವನು. ತತ್ವಮಸಿ, ಆ ಸಚ್ಚಿದಾನಂದ ಬ್ರಹ್ಮನು ನೀನಿರುವೆ. ಹಾಗೂ ಅಹಂ ಬ್ರಹ್ಮಾಸ್ಮಿ, ನಾನು ದೇಹವಲ್ಲ ಬ್ರಹ್ಮನೇ ಇರುವೆನು. ಈ ವೇದಾಂತದ ವಾಕ್ಯಗಳ ಏಕಮಾತ್ರ ಪರಮಾತ್ಮನ ತತ್ವ ರಹಸ್ಯವನ್ನು ಪ್ರಾಪ್ತ ಮಾಡಿಕೊಳ್ಳುವ ಇಚ್ಛೆಯಿಂದ ಸತ್ಶಾಸ್ತ್ರಗಳ ಅಭ್ಯಾಸ ಮಾಡುವುದು, ಸತ್ಪುರುಷರ ಸಂಘ ಮಾಡಿ ಅವರಿಂದ ಮಹಾವಾಕ್ಯಗಳ ಶ್ರವಣ ಮಾಡುವುದು, ಇವೆಲ್ಲವುಗಳು ಶುಭೇಚ್ಛಾ ನಾಮಕ ಪ್ರಥಮ ಭೂಮಿಕೆಯಾಗಿರುವವು. ಆದುದರಿಂದ ಈ ಭೂಮಿಕೆಗೆ ಶ್ರವಣ ಭೂಮಿಕೆ ಎಂದೂ ಹೇಳುವರು. ಶಾಸ್ತ್ರ ಸಜ್ಜನ ಸಂಪರ್ಕ ವೈರಾಗ್ಯ ಅಭ್ಯಾಸ ಪೂರ್ವಕಂ ಸದಾಚಾರ ಪ್ರವೃತ್ತಿರ್ಯಾ ಪ್ರೋಚ್ಯತೆ ಸಾ ವಿಚಾರಣ. ಶಾಸ್ತ್ರಾಧ್ಯಯನ, ಮನನ ಮತ್ತು ಸತ್ಪುರುಷರ ಸಂಘ, ವಿವೇಕ ವೈರಾಗ್ಯಗಳ ಸದಾಚಾರದಲ್ಲಿ ಪ್ರವೃತ್ತಿ, ಇವು ವಿಚಾರಣ ನಾಮಕ ಭೂಮಿಕೆ ಎಂದು ಹೇಳಲ್ಪಡುವವು. ಉಪಯುಕ್ತ ಪ್ರಕಾರದಿಂದ ಸತ್ಪುರುಷರ ಸಂಘ, ಸೇವೆ, ಆಜ್ಞಾಪಾಲನ, ಸತ್ಶಾಸ್ತ್ರಗಳ ಅಧ್ಯಯನ, ಮನನ ಹಾಗೂ ದೈವೀ ಸಂಪದ ರೂಪಿ ಸದ್ಗುಣ, ಸದಾಚಾರ ಸೇವನೆಯಿಂದ ಉತ್ಪನ್ನವಾದ ವಿವೇಕ, ಇದು ವಿಚಾರಣಾ ಭೂಮಿಕೆಯು. ಸತ್ ಅಸತ್, ನಿತ್ಯ ಅನಿತ್ಯ ವಸ್ತುಗಳ ವಿವೇಚನೆಯ ಹೆಸರು ವಿವೇಕವು. ವಿವೇಕವು ಇವುಗಳನ್ನು ಪ್ರತ್ಯೇಕವಾಗಿ ಮಾಡಿಕೊಡುವುದು. ಎಲ್ಲ ಅವಸ್ಥೆಗಳಲ್ಲಿಯೂ ಪ್ರತ್ಯೇಕ ವಸ್ತುಗಳಲ್ಲಿಯೂ ಆತ್ಮ ಹಾಗೂ ಅನಾತ್ಮ ವಿಶ್ಲೇಷಣೆ ಮಾಡುತ್ತಾ ವಿವೇಕವು ಸಿದ್ಧವಾಗುವುದು. ಯಾವುದು ಯಾವಾಗಲೂ ನಾಶವಾಗುವುದಿಲ್ಲವೋ ಅದು ಸತ್, ಯಾವುದು ನಾಶವಾಗುವುದು ಅದು ಅಸತ್ ಆಗಿರುವುದು. ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋ ಅಂತಸ್ತ್ವನ ಅಯೋ ತತ್ವದರ್ಶಿಭಿ. ಅಸದ್ವಸ್ತುವಿನ ಸತ್ಯವು ಇರುವುದೇ ಇಲ್ಲ ಮತ್ತು ಸತ್ಯದ ಅಭಾವವು ಇರುವುದಿಲ್ಲ. ಈ ಪ್ರಕಾರವಾಗಿ ಎರಡರ ತತ್ವಗಳು ತತ್ವಜ್ಞಾನಿ ಪುರುಷರ ದ್ವಾರವಾಗಿ ದೃಷ್ಟಿಗೋಚರವಾಗಿವೆ. ಈ ನಿಯಮಗಳಿಗನುಸಾರವಾಗಿ ಯಾವ ದೃಶ್ಯವು ಜಡ ಪದಾರ್ಥವಿರುವುದು ಅದು ಉತ್ಪತ್ತಿ ವಿನಾಶಶೀಲವಿದ್ದುದರಿಂದ ಅಸತ್ಯವಾಗಿರುವುದು. ಪರಮಾತ್ಮ ತತ್ವವು ಸತ್ಯ ಪದಾರ್ಥವು. ಜೀವಾತ್ಮನು ಅದರ ಅಂಶರಾಗಿರುವುದರಿಂದ ಸತ್ಯನಾಗಿರುವುದು. ಅದ್ವೈತ ಸಿದ್ಧಾಂತದಂತೆ ಜೀವಾತ್ಮನು ಪರಮಾತ್ಮನು ಒಂದೇ ಆಗಿರುವುದು. ಈ ತತ್ವವನ್ನು ತಿಳಿದುಕೊಳ್ಳುವುದೇ ವಿವೇಕವು. ಉಪಯುಕ್ತ ವಿವೇಕದಿಂದ ಸತ್ಶಾಸ್ತ್ರ ಮತ್ತು ನಿತ್ಯಾನಿತ್ಯಗಳ ಪ್ರಕರಣವಾದಾಗ ಅಸತ್ ಹಾಗೂ ಅನಿತ್ಯಗಳಿಂದ ಆಸಕ್ತಿಯು ನಷ್ಟವಾಗುವುದು. ಇಹಲೋಕ ಪರಲೋಕಗಳ ಸಂಪೂರ್ಣ ಪದಾರ್ಥಗಳಲ್ಲಿಯೂ ಕರ್ಮಗಳಲ್ಲಿಯೂ ಕಾಮನೆಯು ಮತ್ತು ಆಸಕ್ತಿಯು ಇಲ್ಲದಂತಾಗುವುದೇ ವೈರಾಗ್ಯ. ಮಹರ್ಷಿ ಪತಂಜಲಿಯು ಹೇಳಿರುವನು, ಸ್ತ್ರೀ, ಧನ, ಭವನ, ಮಾನ, ಹೆಚ್ಚುಗಾರಿಕೆ ಮೊದಲಾದ ಇಹಲೋಕದ ಮತ್ತು ಸ್ವರ್ಗಾದಿ ಪರಲೋಕದ ಸಂಪೂರ್ಣ ವಿಷಯಗಳಲ್ಲಿ ತೃಷ್ಣಾರಹಿತವಾದ ಚಿತ್ತದ ವಶೀಕಾರ ಅವಸ್ಥೆಯು ಆಗುತ್ತದೆಯೋ ಅಂಥ ಅವಸ್ಥೆಗೆ ವೈರಾಗ್ಯವೆಂದು ಹೆಸರು. ಸಮಸ್ತ ಇಂದ್ರಿಯಗಳ ಹಾಗೂ ವಿಷಯಗಳ ಸಂಘದಿಂದ ಉತ್ಪನ್ನವಾಗುವ ಭೋಗಗಳೆಲ್ಲ ಅನಿತ್ಯವಾಗಿವೆ. ಆದರೆ ಅಜ್ಞಾನದಿಂದ ಅನಿತ್ಯದಲ್ಲಿ ನಿತ್ಯ ಬುದ್ಧಿ ಉತ್ಪನ್ನವಾಗಿರುವುದರಿಂದ ವಿಷಯ ಭೋಗಗಳು ಸತ್ಯವಾಗಿ ಪ್ರತೀತವಾಗುವವು. ಆದುದರಿಂದ ಅವುಗಳನ್ನು ಅನಿತ್ಯವೆಂದು ಭಾವಿಸಿ ವೈರಾಗ್ಯ ಹೊಂದಬೇಕು. ಶ್ರೇಷ್ಠತೆಯ ಅಭಿಮಾನದ ಅಭಾವವು, ದಂಬಾಚಾರದ ಅಭಾವವು, ಯಾವ ಪ್ರಾಣಿಗೂ ಉಪದ್ರವ ಕೊಡದೇ ಇರುವುದು, ಕ್ಷಮಾಭಾವವು, ಮನವಾಣಿಗಳ ಸರಳತೆಯು, ಶ್ರದ್ಧಾ ಭಕ್ತಿ ಸಹಿತ ಗುರು ಸೇವೆಯು, ಅಂತರಂಗ ಬಹಿರಂಗ ಶುದ್ಧಿಯು, ಅಂತಃಕರಣದ ಸ್ಥಿರತೆಯು, ಮನಸ್ಸು ಇಂದ್ರಿಯ ಸಹಿತವಾದ ಶರೀರ ನಿಗ್ರಹವು,
ಪರಲೋಕದ ಸಂಪೂರ್ಣ ಭೋಗಗಳಲ್ಲಿ ಆಸಕ್ತಿಯ ಅಭಾವವು, ಅಹಂಕಾರದ ಅಭಾವವು ಜನ್ಮ, ಮೃತ್ಯು, ಜರ, ರೋಗ ಮೊದಲಾದ ರೂಪದಿಂದ ದುಃಖ ದೋಷಗಳ ಬಗ್ಗೆ ಮೇಲಿಂದ ಮೇಲೆ ವಿಚಾರ ಮಾಡುವುದು, ಪುತ್ರ, ಸ್ತ್ರೀ, ಗ್ರಹ ಮತ್ತು ಧನ ಮೊದಲಾದವುಗಳಲ್ಲಿ ಆಸಕ್ತಿಯ ಅಭಾವವು, ಮಮತೆಯು ಆಗದೇ ಇರುವುದು, ಪ್ರಿಯ ಅಪ್ರಿಯ ಪ್ರಾಪ್ತಿಯಲ್ಲಿ ಯಾವಾಗಲೂ ಚಿತ್ತವನ್ನು ಸಮನಾಗಿ ಇರಿಸುವುದು, ಪರಮಾತ್ಮ ಸ್ವರೂಪದಲ್ಲಿ ಅನನ್ಯ ಯೋಗದಿಂದ ಅವ್ಯವಿಚಾರಿಯಾದ ಭಕ್ತಿ ಹಾಗೂ ಏಕಾಂತ ಮತ್ತು ಶುದ್ಧ ದೇಶದಲ್ಲಿ ಇರುವ ಸ್ವಭಾವ ಮತ್ತು ವಿಷಯಾಸಕ್ತ ಮನುಷ್ಯ ಸಮುದಾಯದಲ್ಲಿ ಪ್ರೇಮ ಮಾಡದೇ ಇರುವುದು, ಅಧ್ಯಾತ್ಮ ಜ್ಞಾನದಲ್ಲಿ ನಿತ್ಯ ಸ್ಥಿತಿ ಮತ್ತು ತತ್ವಜ್ಞಾನದ ಅರ್ಥರೂಪ ಪರಮಾತ್ಮನನ್ನು ಕಾಣುವುದು, ಇವೆಲ್ಲವೂ ಜ್ಞಾನಗಳಾಗಿವೆ. ಇದಕ್ಕೆ ವಿಪರೀತವಾದದ್ದು ಅಜ್ಞಾನವೇ ಸರಿ. ಎರಡನೆಯ ಭೂಮಿಕೆಯಲ್ಲಿ ಪರಿಪಕ್ವವಾದ ಮೇಲೆ ಆ ಸಾಧಕನಲ್ಲಿ ಉಪಯುಕ್ತ ಗುಣ ಮತ್ತು ಆಚರಣೆ ಬರಹತ್ವವು ಮೇಲೆ ಮೊದಲನೇ ಭೂಮಿಕೆಯಲ್ಲಿ ಹೇಳಿದ ಮಹಾವಾಕ್ಯದ ನಿರಂತರವಾದ ಮನನ ಚಿಂತನೆ ಮಾಡುವುದು ಮುಖ್ಯವಾಗಿದ್ದುದರಿಂದ ಎರಡನೆಯ ಭೂಮಿಕೆಯಲ್ಲಿ ವಿಚಾರಣಾ ಎಂದೆನ್ನುವುದು, ಎರಡನೇ ಭೂಮಿಕೆಗೆ ವಿಚಾರಣೆ ಎನ್ನುವರು. ಆದುದರಿಂದ ಇದಕ್ಕೆ ಮನನ ಭೂಮಿಕೆ ಎಂದೂ ಹೇಳುವರು. ವಿಚಾರಣಾ ಶುಭೇಚ್ಛಾಭ್ಯ ಇಂದ್ರಿಯಾರ್ಥೇ ಅಸಕ್ತತಾ ಯಾತ್ರಾಸಾ ಸಮತಾಭಾವಾತ್ರೋಚ್ಯತೆ ತನು ಮಾನಸ. ಮೇಲಿನ ಶುಭೇಚ್ಛೆ ಮತ್ತು ವಿಚಾರಣೆಯ ದ್ವಾರವಾಗಿ ಇಂದ್ರಿಯಗಳ ವಿಷಯ ಭೋಗಗಳಲ್ಲಿ ಆಸಕ್ತಿ ಅಭಾವವಾಗುವುದು, ಅನಾಸಕ್ತರಾಗಿ ಸಂಸಾರದಲ್ಲಿ ನಿರ್ವಹಣೆ ಮಾಡುವುದು. ಇದು ತನು ಮಾನಸವಾಗಿದೆ. ಇದರಲ್ಲಿ ಮನಸ್ಸು ಶುದ್ಧವಾಗಿ ಸೂಕ್ಷ್ಮತೆಯನ್ನು ಹೊಂದುವುದು. ಆದುದರಿಂದ ಇದಕ್ಕೆ ತನು ಮಾನಸ ಎಂದು ಕರೆಯುವರು. ಕಾಮನೆ, ಆಸಕ್ತಿ, ಮಮತೆ ಇವುಗಳ ಅಭಾವದಿಂದ, ಸತ್ಪುರುಷ ಸಂಘದಿಂದ ಮತ್ತು ಸತ್ಶಾಸ್ತ್ರಗಳ ಅಭ್ಯಾಸದಿಂದ ಹಾಗೂ ವಿವೇಕ ವೈರಾಗ್ಯಪೂರ್ವಕ ಧ್ಯಾನ ಸಾಧನೆಯಿಂದ ಸಾಧಕನ ಬುದ್ಧಿಯು ತೀಕ್ಷ್ಣವಾಗುವುದು. ಅವನ ಮನವು ಶುದ್ಧವೂ ನಿರ್ಮಲವೂ ಸೂಕ್ಷ್ಮವೂ ಏಕಾಗ್ರವೂ ಆಗುವುದು. ಆದುದರಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಪರಮಾತ್ಮ ತತ್ವವನ್ನು ಗ್ರಹಣ ಮಾಡುವ ಯೋಗ್ಯತೆಯು ಅನಾಯಾಸವಾಗಿ ಪ್ರಾಪ್ತವಾಗುವುದು. ಇದಕ್ಕೆ ತನುಮಾನಸ ಭೂಮಿಕೆ ಎಂದು ಕರೆಯುವರು. ಸಚ್ಚಿದಾನಂದಗಣ ಪರಬ್ರಹ್ಮ ಪರಮಾತ್ಮನ ಚಿಂತನೆಯನ್ನು ಮಾಡುತ್ತಾ ಆ ಪರಮಾತ್ಮನಲ್ಲಿ ತನ್ಮಯವಾಗುವುದು ತನುಮಾನಸ ಎಂಬ ಹೆಸರಿನ ಮೂರನೆಯ ಭೂಮಿಕೆಯು. ಇದಕ್ಕೆ ನಿಧಿಧ್ಯಾಸನ ಭೂಮಿಕೆ ಎಂದೂ ಹೇಳುವುದುಂಟು. ಈ ಮೂರನೆಯ ಭೂಮಿಕೆಯು ಸಾಧನ ರೂಪವಾಗಿರುವುದು. ಇದರಲ್ಲಿ ಸಂಸಾರದ ಅಲ್ಪ ಸಂಬಂಧ ಇರುವುದು. ಆದುದರಿಂದ ಇಲ್ಲಿಯವರೆಗೆ ಸಾಧಕನ ಜಾಗೃತ ಅವಸ್ಥಾ ತಿಳಿಯಲ್ಪಟ್ಟಿರುವುದು. ಶ್ರವಣ, ವಿಚಾರಣ, ಮನನ ಮತ್ತು ತನುಮಾನಸ ನಿಧಿಧ್ಯಾಸನ ಭೂಮಿಕೆಗಳಲ್ಲಿ ಅಭ್ಯಾಸದಿಂದ ಅತ್ಯಂತ ವಿರಕ್ತನಾದ ಬಳಿಕ ಅದರ ಪ್ರಭಾವದಿಂದ ಶುದ್ಧ ಹಾಗೂ ನಿತ್ಯ ಸ್ವರೂಪ ಪರಮಾತ್ಮನಲ್ಲಿ ತದ್ರೂಪವಾಗುವುದೇ ಸತ್ವಾಪತ್ತಿ ಎಂಬ ಹೆಸರಿನ ನಾಲ್ಕನೆಯ ಭೂಮಿಕೆ. ಉಪಯುಕ್ತ ಶ್ರವಣ, ಮನನ, ನಿಧಿಧ್ಯಾಸನಗಳ ತೀವ್ರ ಅಭ್ಯಾಸದಿಂದ ಸಾಧಕನು ಸಚ್ಚಿದಾನಂದಗಣ ಪರಮಾತ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುವನು. ಈ ಜ್ಞಾನ ಭೂಮಿಕೆಗೆ ಸತ್ವಾಪತ್ತಿ ಎಂದು ಕರೆಯುವರು. ಇದಕ್ಕೆ ಗೀತೆಯಲ್ಲಿ ನಿರ್ವಾಣ ಬ್ರಹ್ಮನ ಪ್ರಾಪ್ತಿ ಎಂದು ಹೇಳಿರುವರು. ಯೋ ಅಂತ ಸುಖೋ ಅಂತರಾರಾಮ್ ಅಂತ ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ. ಯಾವ ಪುರುಷನು ಆತ್ಮನಲ್ಲಿ ಶುಚಿಯಾಗಿರುವನು, ಆತ್ಮನಲ್ಲಿ ರಮಮಾನನಾಗಿರುವನು ಹಾಗೂ ಯಾವನು ಆತ್ಮನಲ್ಲಿ ಜ್ಞಾನಿಯಾಗಿರುವನು ಅವನು ಸಚ್ಚಿದಾನಂದಗಣ ಪರಬ್ರಹ್ಮ ಪರಮಾತ್ಮನೊಡನೆ ಏಕೀಭಾವದ ಅನುಭವ ಹೊಂದುವ ಜ್ಞಾನ ಯೋಗಿ ಶಾಂತ ಬ್ರಹ್ಮನನ್ನು ಪ್ರಾಪ್ತ ಮಾಡಿಕೊಳ್ಳುವ. ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳಿರುವನು, ಬ್ರಹ್ಮಭೂತಃ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಂ ಭಕ್ತ್ವಾ ಮಾಮಭಿಜಾನಾತಿ ಯಾವಾನ್ನಾಶ್ಚಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ
ವಿಶತೆ ತದನಂತರಂ. ನಾನು ಬ್ರಹ್ಮನಿರುವೆನು ಎಂಬ ಅನುಭವದಿಂದ ಸಚ್ಚಿದಾನಂದಗನ ಬ್ರಹ್ಮನಲ್ಲಿ ಏಕಭಾವದಿಂದ ಸ್ಥಿತನಾದ ಪ್ರಸನ್ನ ಮನಸ್ಸಿನ ಜ್ಞಾನಯೋಗಿಯು ಯಾರ ಬಗ್ಗೆಯೂ ಶೋಕ ಮಾಡುವುದಿಲ್ಲ, ಯಾರ ಬಗ್ಗೆಯೂ ಆಕಾಂಕ್ಷೆ ಹೊಂದುವುದಿಲ್ಲ. ಇಂಥ ಸಮಸ್ತ ಪ್ರಾಣಿಗಳಲ್ಲಿ ಸಮಭಾವವುಳ್ಳ ಯೋಗಿಯು ತನ್ನ ವಿಷಯವಾಗಿ ಪರಾಭಕ್ತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವುದು. ಆ ಜ್ಞಾನ ನಿಷ್ಠಾರೂಪ ಪರಾಭಕ್ತಿಯಿಂದ ಆ ಪರಬ್ರಹ್ಮ ಪರಮಾತ್ಮನೇ ನಾನು ಇರುವೆನು ಎಂಬ ತತ್ವವನ್ನು ತಿಳಿಯುವುದು ಹಾಗೂ ಆ ಜ್ಞಾನ ನಿಷ್ಠೆಯಿಂದ ತತ್ಕಾಲ ತನ್ನಲ್ಲಿ ಆ ಭಾವವು ಭಾವದಲ್ಲಿ ಪ್ರವಿಷ್ಠಿತನಾಗುವುದು. ಸಾಧಕನಿಗೆ ಯಾವಾಗ ಪರಬ್ರಹ್ಮನ ಯಥಾರ್ಥ ಜ್ಞಾನವಾಗುವುದು ಆಗ ಅವನು ಬ್ರಹ್ಮನೇ ಆಗುವುದು. ಸ ಯೋ ಹ ವೈ ತತ್ ಪರಂ ಬ್ರಹ್ಮವೇತ್ ಬ್ರಹ್ಮೈವ ಭವತಿ. ತಿರುಗಿ ಅವನಿಗೆ ಈ ಶರೀರದ ಹಾಗೂ ಸಂಸಾರದ ಸಂಬಂಧ ಉಳಿಯುವುದಿಲ್ಲ. ಬ್ರಹ್ಮವೇತ್ತ ಪುರುಷನ ಅಂತಃಕರಣದಲ್ಲಿ ಶರೀರ ಮತ್ತು ಅಂತಃಕರಣ ಸಹಿತವಾದ ಈ ಸಂಸಾರವು ಸ್ವಪ್ನದಂತೆ ಪ್ರತೀತವಾಗುವುದು. ಸ್ವಪ್ನದಿಂದ ಜಾಗೃತನಾದ ಪುರುಷನು ಸ್ವಪ್ನದ ಘಟನೆಗಳ ಬಗ್ಗೆ ಮನಸ್ಸಿನ ಕಲ್ಪನೆಗಳಾಗುವಂತೆ ಆ ಬ್ರಹ್ಮವೇತ್ತಾನ ಅಂತಃಕರಣದಲ್ಲಿ ಈ ಸಂಸಾರದ ಕಲ್ಪನೆ ಮಾತ್ರವಾಗಿ ಪ್ರತೀತವಾಗುವುದು. ಅರ್ಥಾತ್ ಈ ಸಂಸಾರದ ಕಾಲ್ಪನಿಕ ಸತ್ಯ ಪ್ರತೀತವಾಗುವುದು. ಸ್ವಪ್ನಕ್ಕೂ ಇದಕ್ಕೂ ಅಂತರವಿರುವುದು. ಸ್ವಪ್ನದ ಸಮಯವು ಭೂತಕಾಲದ ಕಾಲವಿರುವುದು. ಸಂಸಾರದ ಸ್ವಪ್ನವತ್ ಪ್ರತೀತಿಯ ಸಮಯವು ವರ್ತಮಾನ ಕಾಲವಾಗಿದೆ. ಸ್ವಪ್ನದಲ್ಲಿ ಯಾವ ಮನ ಬುದ್ಧಿಗಳಿದ್ದವು ಅವುಗಳು ವರ್ತಮಾನ ಕಾಲದಲ್ಲಾದರೂ ಆ ಜೀವಾತ್ಮನೊಡನೆ ಸಂಬಂಧವಾಗಿರುವವು. ಆದರೆ ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಂಡಾಗ ಅವನ ಮನವು ಬುದ್ಧಿಯು ಈ ಶರೀರದಲ್ಲಿ ಉಳಿಯುವು. ಆ ಬ್ರಹ್ಮವೇತ್ತಾನೊಡನೆ ಬ್ರಹ್ಮನಿಗೆ ಸಂಬಂಧವಾಗುವುದಿಲ್ಲ. ಆದುದರಿಂದ ಬ್ರಹ್ಮನ ದೃಷ್ಟಿಯಿಂದ ಈ ಸಂಸಾರದ ಅತ್ಯಂತ ಭಾವವಾಗಿರುವ ವಾಸ್ತವವಾಗಿ ಬ್ರಹ್ಮನಿಗೆ ಯಾವ ದೃಷ್ಟಿಯೂ ಇರುವುದಿಲ್ಲ. ಕೇವಲ ತಿಳುವಳಿಕೆಗಾಗಿ ಅವನಲ್ಲಿ ದೃಷ್ಟಿಯ ಆರೋಪವು ಮಾಡಲ್ಪಟ್ಟಿದೆ. ಬ್ರಹ್ಮನ ದೃಷ್ಟಿಯಲ್ಲಿ ಅವನು ಕೇವಲ ಒಬ್ಬ ಬ್ರಹ್ಮನೇ ಆಗಿರುವನು. ಅವನ ಹೊರತು ಬೇರೆ ಏನೂ ಇರುವುದಿಲ್ಲ. ಬ್ರಹ್ಮವೇತ್ತಾನ ಶರೀರದ ಅಂತಃಕರಣದಲ್ಲಿ ಈ ಸಂಸಾರದ ಅತ್ಯಂತ ಅಭಾವವು ಸಚ್ಚಿದಾನಂದ ಘನ ಪರಬ್ರಹ್ಮನ ಭಾವವು ಪ್ರತ್ಯಕ್ಷವಾಗಿರುವುದು. ಈ ಬಗೆಯಾಗಿ ಬ್ರಹ್ಮವೇತ್ತಾನ ಅನುಭವವಿರುವುದು. ಇದೇ ಅನುಭವದ ಬಲದಿಂದ ಒಬ್ಬ ಸಚ್ಚಿದಾನಂದ ಘನ ಬ್ರಹ್ಮನ ಹೊರತು ಮತ್ತೇನೂ ಇಲ್ಲವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಬ್ರಹ್ಮನನ್ನು ಪ್ರಾಪ್ತ ಮಾಡಿಕೊಂಡವನು ಬ್ರಹ್ಮನೇ ಆಗುವನು. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಅವನು ಬ್ರಹ್ಮನೇ ಆಗಿ ಬ್ರಹ್ಮನನ್ನೇ ಹೊಂದುವನು. ಆದುದರಿಂದ ಅವನು ಮರಳಿ ಬರುವುದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ತಿರುಗಿ ಅವನು ಎಂದೂ ಮರಳುವುದಿಲ್ಲ. ತಿರುಗಿ ಅವನು ಎಂದೂ ಮರಳುವುದಿಲ್ಲ. ಬ್ರಹ್ಮನ ದೃಷ್ಟಿಯಲ್ಲಿ ಸೃಷ್ಟಿ ಅತ್ಯಂತ ಅಭಾವವಿದ್ದ ಮೇಲೆ ಯಾರು ಹೇಗೆ ಎಲ್ಲಿಂದ ಬರುವರು? ಗೀತೆಯಲ್ಲಿ ಹೇಳುವುದೇನೆಂದರೆ, ಯಾರ ಮನವು ತದ್ರೂಪವಾಗಿರುವುದು, ಯಾರ ಬುದ್ಧಿಯು ತದ್ರೂಪವಾಗಿರುವುದು ಮತ್ತು ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ನಿರಂತರ ಭಾವದಿಂದ ಯಾರು ಸ್ಥಿತರಾಗಿರುವರು ಅಂಥ ತತ್ಪರಾಯಣ ಪುರುಷರು ಜ್ಞಾನದಿಂದ ಪಾಪರಹಿತರಾಗಿ ಅಪುನರಾವೃತ್ತಿ ಪರಮಗತಿಯನ್ನು ಹೊಂದುವರು. ಅವನ ಮನವು ತದ್ರೂಪ ಬ್ರಹ್ಮವಾಗಿ ಹೋಗಿರುವುದು. ಪೂರ್ಣ ಆನಂದ, ಅಪಾರ ಆನಂದ, ಶಾಂತ ಆನಂದ, ಘನಾನಂದ, ಅಚಲಾನಂದ, ಧ್ರುವಾನಂದ, ನಿತ್ಯಾನಂದ, ಬೋಧ ಸ್ವರೂಪಾನಂದ, ಜ್ಞಾನ ಸ್ವರೂಪಾನಂದ, ಪರಮಾನಂದ, ಮಹಾನ್ ಆನಂದ, ಏಕ ಆನಂದವೇ ಆನಂದ ಪೂರ್ಣವಾಗಿರುವುದು. ಒಂದು ಆನಂದದ ವ್ಯತಿರಿಕ್ತವಾಗಿ ಮತ್ತೇನೂ ಇರುವುದಿಲ್ಲ. ಈ ಪ್ರಕಾರ ಯಾವ ಮನವು ತನ್ಮಯ ಬ್ರಹ್ಮ ಸದಾತ್ಮ ಎಂದೆನ್ನುವುದು. ಬ್ರಹ್ಮನ ವಿಶೇಷ ಸ್ವರೂಪದ ಬುದ್ಧಿಯಲ್ಲಿ ಅನುಭವ ಆಗುವುದು. ಆಗ ಬುದ್ಧಿಯ ದ್ವಾರದಿಂದ ಅನುಭವ ಹೊಂದಿದ ಆ ಬ್ರಹ್ಮನ ವಿಶೇಷ ಸ್ವರೂಪವನ್ನು ಲಕ್ಷಿಸಿ ಜೀವಾತ್ಮನು ಆ ಬ್ರಹ್ಮನ ಧ್ಯಾನವನ್ನು ಮಾಡುವನು. ಅಲ್ಲಿ ಬ್ರಹ್ಮನು ಧ್ಯೇಯನಾಗಿರುವನು. ಧ್ಯಾನ ಮಾಡುವ ಸಾಧಕನು ಧ್ಯಾತನಾಗಿರುವನು. ಬುದ್ಧಿಯ ವೃತ್ತಿಯು ಧ್ಯಾನವಾಗಿರುವುದು. ಈ ಪ್ರಕಾರ ಧ್ಯಾನ ಮಾಡುತ್ತಾ ಮಾಡುತ್ತಾ ಬುದ್ಧಿಯು
ಆ ಬ್ರಹ್ಮದಲ್ಲಿ ವಿಲೀನವಾದಾಗಿ ಅದಕ್ಕೆ ಸದ್ಬುದ್ಧಿ ಎಂದೆನ್ನುವರು. ತರುವಾಯ ಧ್ಯಾತ ಧ್ಯಾನ ಧ್ಯೇಯರೂಪಿ ತ್ರಿಪುಟಿಗಳು ಉಳಿಯದೆ ಸಾಧಕನು ಬ್ರಹ್ಮನ ಸ್ವರೂಪದಲ್ಲಿ ಅಭಿನ್ನ ಸ್ಥಿತಿಯಲ್ಲಿ ಉಳಿಯುವುದು. ಆಗ ಅವನಿಗೆ ತನ್ನಿಷ್ಠ ಎಂದೆನ್ನುವರು. ಈ ಸ್ಥಿತಿಯಲ್ಲಿ ಬ್ರಹ್ಮನ ನಾಮ ಉಳಿಯುವುದರಿಂದ ಅದು ಇದರಲ್ಲಿ ಶಬ್ದ, ಅರ್ಥ, ಜ್ಞಾನ ಈ ಮೂರರ ವಿಕಲ್ಪನೆಗಳಿಂದ ಕೂಡಿದ ಸಮಾಧಿಯು ಸವಿತರ್ಕವಾಗಿದೆ. ಈ ಪ್ರಕಾರ ಸವಿಕಲ್ಪ ಸಮಾಧಿಯಾದ ಬಳಿಕ ಯಾವಾಗ ಸಾಧಕನ ನಿರ್ವಿಕಲ್ಪ ಸಮಾಧಿಯಾಗುವುದು, ಆಗ ಬ್ರಹ್ಮನ ನಾಮ ರೂಪ ಜ್ಞಾನ ಈ ಮೂರೂ ವಿಕಲ್ಪಗಳು ಶಬ್ದ ಮತ್ತು ಪ್ರತೀತಿಯ ನತಿಯು ಚೆನ್ನಾಗಿ ಲುಪ್ತವಾದ ಮೇಲೆ ತನ್ನ ಸ್ವರೂಪದಿಂದ ಶೂನ್ಯವಾದ ಕೇವಲ ಧ್ಯೇಯ ಮಾತ್ರ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವ ನಿರ್ವಿತರ್ಕ ಸಮಾಧಿಯಾಗಿದೆ. ಇದರಲ್ಲಿ ಸಾಧಕನು ಸ್ವಯಂ ಬ್ರಹ್ಮರೂಪನಾಗುವನು. ಆದುದರಿಂದ ಅವನಿಗೆ ತತ್ಪರಾಯಣನೆನ್ನುವರು. ಈ ನಿರ್ವಿಕಲ್ಪ ನಿರ್ಬೀಜ ಅಸಂಪ್ರಜ್ಞಾತ ಯೋಗವಾಗಿದೆ. ಇದನ್ನು ತಲುಪಿದ ಪುರುಷನು ಬ್ರಹ್ಮವೇತ್ತ ಎಂದೆನಿಸಿಕೊಳ್ಳುವರು. ಇದರಲ್ಲಿ ಸಂಸಾರವು ಆ ಜ್ಞಾನಿ ಮಹಾತ್ಮನ ಅಂತಃಕರಣದಲ್ಲಿ ಸ್ವಪ್ನದಂತೆ ಭಾಷಿತವಾಗುವುದು. ಆದುದರಿಂದ ಇದು ಅವನ ಅಂತಃಕರಣದ ಸ್ವಪ್ನಾವಸ್ಥಾ ಎಂದು ತಿಳಿಯಲ್ಪಡುವುದು. ಶ್ರೀ ಯಾಜ್ಞವಲ್ಕರು, ರಾಜ ಅಶ್ವಪತಿಯು, ಜನಕಾದಿಗಳು ಈ ನಾಲ್ಕನೆಯ ಭೂಮಿಗೆ ಸಲ್ಲಿಸುವುದು. ಈ ಯೋಗ ವಾಸಿಷ್ಠದಲ್ಲಿ ಬ್ರಹ್ಮಪ್ರಾಪ್ತ ಪುರುಷನ 4ನೆಯ, 5ನೆಯ, 6ನೆಯ, 7ನೆಯ ಭೂಮಿಕೆಗಳ ರೂಪದಿಂದ 4 ಭೇದಗಳು ಹೇಳಲ್ಪಟ್ಟಿರುವು. ಈ ಭೇದಗಳು ಗೀತಾ, ರಾಮಾಯಣ, ಭಾಗವತ ಮೊದಲಾದ ಗ್ರಂಥಗಳಲ್ಲಿ ದೊರೆಯುವುದಿಲ್ಲ. ಪರಮಾತ್ಮ ಸ್ವರೂಪವನ್ನು ಪ್ರಾಪ್ತಿಯಾದ ಬಳಿಕ ಸಂಬಂಧವೂ ಉಳಿಯುವುದಿಲ್ಲ. ಅವನು ದೇಹಾಭಿಮಾನದಿಂದ ಸರ್ವತಾ ರಹಿತನಾಗಿ ಬ್ರಹ್ಮನಲ್ಲಿ ತಲ್ಲೀನನಾಗಿರುವನು. ಆದುದರಿಂದ ಈ ಯೋಗ ವಾಸಿಷ್ಠದಲ್ಲಿ ಹೇಳಿದ ಈ ಭೇದಗಳು ಬ್ರಹ್ಮ ಪ್ರಾಪ್ತಿ ಪುರುಷನ ಭೇದಗಳೆಂದು ತಿಳಿಯದೆ ಅವನ ಅಂತಃಕರಣದ ಭೇದಗಳೆಂದು ತಿಳಿಯಬೇಕು. ಶುಭೇಚ್ಛಾ, ವಿಚಾರಣಾ, ತನುಮಾನಸ, ಸತ್ವಾಪತ್ತಿ ಎಂಬ 4 ಭೂಮಿಕೆಗಳು ಸಿದ್ಧವಾದ ಚಿತ್ತದ ಅಸಂಗ ಸಂಬಂಧವಾದ ಮೇಲೆ ಅಂತಃಕರಣದ ಸಮಾಧಿಯಲ್ಲಿ ಆರೂಢ ಸ್ಥಿತವಾಗುವುದೇ ಅಸಂಸಕ್ತಿ ಎಂಬ 5ನೆಯ ಭೂಮಿಕೆಯು. ಈ 5ನೆಯ ಭೂಮಿಕೆಗೆ ಇಂಥ ಇಲ್ಲವೇ ಮಾಡದಿರುವ ಆ ಮಹಾಪುರುಷನಿಗೆ ಈ ವಿಶ್ವದಲ್ಲಿ ಕರ್ಮ ಮಾಡುವುದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಕರ್ಮ ಮಾಡದಿರುವುದರಿಂದಲೂ ಏನೂ ಪ್ರಯೋಜನವಿಲ್ಲ. ಸಮಗ್ರ ಪ್ರಾಣಿಗಳಲ್ಲಿಯೂ ಅವನಿಗೆ ಕಿಂಚಿನ್ ಮಾತ್ರ ಸಂಬಂಧವೇ ಇರುವುದಿಲ್ಲ. ತಿರುಗಿ ಆ ಜ್ಞಾನಿ ಮಹಾತ್ಮನ ಸಂಪೂರ್ಣ ಕರ್ಮಗಳು, ಕಾಮನೆಗಳು ಸಂಕಲ್ಪದಿಂದ ಶೂನ್ಯವಾಗುವು. ಆರಂಭ ಕಾಮ ಸಂಕಲ್ಪ ವಿವರ್ಜಿತ ಜ್ಞಾನಾಗ್ನಿ ಭಕ್ತ ಕರ್ಮಾಣಂ ಸಮಾಹು. ಆದುದರಿಂದ ಇಂತಹ ಪುರುಷನಿಗೆ ಸನ್ಮಾನಕ್ಕಾಗಿ ಬ್ರಹ್ಮ ವಿದ್ವರ ಎನ್ನುವರು.
ಇಂಥ ಮಹಾಪುರುಷನು ಸಮಾಧಿ ಅವಸ್ಥೆಯಲ್ಲಿದ್ದಾಗ ಸುಷುಪ್ತಿ ಅವಸ್ಥೆಯಂತೆ ಸಂಸಾರದ ಭಾಣವಿಲ್ಲದವನಾಗಿರುವನು. ಉತ್ಥಾನ ಅವಸ್ಥೆಯಲ್ಲಿ ಅವನಿಂದ ವ್ಯವಹಾರ ಕಾಲದಲ್ಲಿ ಪೂರ್ವ ಅಭ್ಯಾಸದಿಂದ ಸತ್ತ, ಆಸಕ್ತಿ, ಕಾಮನ, ಸಂಕಲ್ಪ, ಕರ್ತೃತ್ವದ ಅಭಿಮಾನವಿಲ್ಲದೆ ಎಲ್ಲ ವಿಹಿತವಾಗಿರುವವು. ಉತ್ಥಾನ ಅವಸ್ಥೆಯೂ ಇರುವ ಯಾರ ಪ್ರಯತ್ನವಿಲ್ಲದೆ ಸ್ವಯಂ ನೆರವೇರುವುದು. ಆದರೆ ವಾಸ್ತವವಾಗಿ ಸಂಸಾರದ ಅಭಾವದ ನಿಶ್ಚಯವು ಆಗುವ ಕಾರಣದಿಂದ ಅವನ ಉತ್ಥಾನವು ಸಮಾಧಿ ತುಲ್ಯವಾಗಿರುವುದು. ಈ ಕಾರಣದಿಂದ ಅವನ ಅವಸ್ಥೆಗೆ ಸುಷುಪ್ತಿ ಅವಸ್ಥೆ ಎಂದು ಹೇಳುವುದು. ಜಡಭರತನು ಈ 5ನೆಯ ಭೂಮಿಕೆಯಲ್ಲಿ ಸ್ಥಿತನಾದವನೆಂದು ಮಂಡಿಸಲಾಗಿದೆ. ಉಪಯುಕ್ತ 5 ಭೂಮಿಕೆಗಳು ಸಿದ್ಧವಾದ ಮೇಲೆ ಸ್ವಾಭಾವಿಕ ಅಭ್ಯಾಸದಿಂದ ಆ ಜ್ಞಾನಿ ಮಹಾತ್ಮನ ಆತ್ಮಾರಾಮತೆಯ ಪ್ರಭಾವದಿಂದ ಅವನ ಅಂತಃಕರಣದಲ್ಲಿ ಸಂಸಾರ ಪದಾರ್ಥಗಳ ಅತ್ಯಂತ ಅಭಾವವಾಗುವುದು. ಅವನಿಗೆ ಸ್ವಯಂ ಒಳಗಿನ ಹೊರಗಿನ ಪದಾರ್ಥಗಳ ಭಾನವು 2ನೆಯವರಿಂದ ಪ್ರಯತ್ನಪೂರ್ವಕವಾಗಿ ಚಿರಕಾಲದ ಪ್ರೇರಣೆಯಿಂದ ಆಗುವುದು. ಆದುದರಿಂದ ಅವನ ಅಂತಃಕರಣದ ಪದಾರ್ಥಾಭಾವನ ನಾಮಕ 6ನೆಯ ಭೂಮಿಕೆಯಾಗುವುದು. 5ನೆಯ ಭೂಮಿಕೆಯ ತರುವಾಯ ಬ್ರಹ್ಮ ಪ್ರಾಪ್ತ ಪುರುಷನು 6ನೇ ಭೂಮಿಕೆಯಲ್ಲಿ ಪ್ರವೇಶ ಮಾಡುವುದು. ಸಮಾಧಿಯು ಪ್ರಾಪ್ತವಾಗುವುದು. ಯಾಕೆಂದರೆ ಪದಾರ್ಥಗಳ ಸಂಪೂರ್ಣ ಅಭಾವವಾಗುವುದು. ಆದುದರಿಂದ ಈ ಭೂಮಿಕೆಗೆ ಪದಾರ್ಥಾಭಾವನ ಎನ್ನುವುದು. ಗಾಢ ನಿದ್ರೆಯಲ್ಲಿರುವ ಪುರುಷನಿಗೆ ಒಳ ಹೊರಗಿನ ಪದಾರ್ಥಗಳ ಜ್ಞಾನವು ಹೇಗೆ ಆಗುವುದಿಲ್ಲವೋ ಹಾಗೆ ಈ ಭೂಮಿಕೆಯ ಪುರುಷನ ಅವಸ್ಥೆಯಾಗುವುದು. ಆದುದರಿಂದ ಈ ಅವಸ್ಥೆಗೆ ಗಾಢ ಸುಷುಪ್ತ ಅವಸ್ಥಾ ಎಂದು ಕರೆಯುವುದು. ಗಾಢ ಸುಷುಪ್ತಿಯಲ್ಲಿದ್ದ ಪುರುಷನ ಮನ ಬುದ್ಧಿಗಳು ಅಜ್ಞಾನದ ಕಾರಣದಿಂದ ಮಾಯೆಯಲ್ಲಿ ವಿಲೀನವಾಗುವು. ಆದ್ದರಿಂದ ಅವನ ಸ್ಥಿತಿಯು ತಮೋಗುಣಮಯವಾಗಿರುವುದು. ಜ್ಞಾನಿಯಾದ ಪುರುಷನ ಮನಬುದ್ಧಿಗಳು ಬ್ರಹ್ಮನಲ್ಲಿ. ಆದ್ದರಿಂದ ಈ ಅವಸ್ಥೆಯು ಗುಣಾತೀತವಾಗಿದೆ. ಇದು ಗಾಢ ಸುಷುಪ್ತಿಗಿಂತ ವಿಲಕ್ಷಣವಾಗಿರುವುದು. ಗಾಢ ಸುಷುಪ್ತಿಯಲ್ಲಿ ಸ್ಥಿತನಾದ ಪುರುಷನು ನಿದ್ರೆಯ ಪರಿಪಕ್ವವಾಗಿ, ಆದರೆ ಸಮಾಧಿಸ್ಥ ಜ್ಞಾನಿ ಮಹಾತ್ಮನ ಉತ್ಥಾನ ಅವಸ್ಥೆಯು ಬೇರೆಯವರ ಪ್ರಯತ್ನದಿಂದ ಆಗುವುದು, ಇಲ್ಲವೇ ತನ್ನಿಂದ ತಾನೇ ಪ್ರಯತ್ನದಿಂದ. ಇಲ್ಲಿ ಏರ್ತಾ ಇರೋ ಕಾಲಕ್ಕೆ ಪರದಿಂದ ಇನ್ನೊಬ್ಬರಿಂದ ಎಚ್ಚರ ಆಗಬಹುದು. ಗಾಢ ಸ್ಥಿತಿ ಆದ ನಂತರ ಯಾರ ಹೆಸರು ಹೇಳೋದಿಲ್ಲ. ತನ್ನಿಂ ಪರರಿಂದಂತವನು ಮುಂದಿನ ಪರಿಯೋಳು ವ್ಯವಹರಿಸುವನು ಅಂತ. ಇದಪ್ಪ ಅವರು ನಮ್ಮಲ್ಲಿ ಉಳಿವಿನಿ ದಿವಸ ಈಗ ಹೇಳ್ತಾ ಸಮಾಜ 10 ಹಂಗ ನಿಂತು ಬಿಡ್ತೀವಿ. ಒಂದು 10-15 ನಿಮಿಷ ಇದ್ರಾಗೆ ಜೈಘೋಷ ಮಾಡಕ್ ಹತ್ತಿ ಬಿಟ್ರೆ ಕೆಲವರು ಗೊತ್ತಿದ್ದವ್ರು ಇದ್ರಲ್ಲಿ ಅಪ್ಪ ಅವ್ರಿನ್ನ ಅವಸ್ಥೆಗೆ ಹೋದ್ರೆ ಇದಾಕತಿ ಜೈಘೋಷ ಮಾಡ್ರಿ ಎಬ್ಸುನ್ ಅಂತೇಳಿ ಜೈಘೋಷ ಮಾಡಿ ಬಹಳ ಹೊತ್ತಿಗೆ ಉತ್ಥಾನ ಆತ್ರಿ. ಮತ್ತೆ ಹೇಳ್ತಾ ರೊತ್ತಿ ನಿಂತು ಬಿಡ್ತೀವಿ. ಮತ್ತೆಲ್ಲರೂ ಜೈಘೋಷ ಮಾಡಿ ಎಬ್ಸಿ ಬಿಟ್ರಿ. ಅದು ಗಾಢ ಆತಂದ್ರ ಯಾರು ಎಬ್ಸಿರು ಹೇಳುದಿಲ್ಲ. ಬ್ರಹ್ಮ ವಿಷಯಕ ತತ್ವ ರಹಸ್ಯವನ್ನು ಹೇಳಲಾಗುವುದು. ಇಂಥ ಪುರುಷನಿಗೆ ಬ್ರಹ್ಮವಿತ್ತರಿಯಾನ್ ಎನ್ನುವರು. ಋಷಭದೇವನು 6ನೇ ಭೂಮಿಕೆಯಲ್ಲಿ ಸ್ಥಿತನಾದವನೆಂದು ಹೇಳಲ್ಪಟ್ಟಿರುವ ಉಪಯುಕ್ತ ಈ 6 ಭೂಮಿಕೆಗಳು ಸಿದ್ಧವಾದ ಮೇಲೆ ಸ್ವಾಭಾವಿಕವಾಗಿ ಚಿರಕಾಲದವರೆಗೂ ಅಭ್ಯಾಸವಾಗುವುದರಿಂದ ಯಾವ ಅವಸ್ಥೆಯಲ್ಲಿ 2ನೇವರಿಂದ ಪ್ರೇರೇಪಿಸಿದ ಮೇಲೆಯೂ ಭೇದ ರೂಪ ಸಂಸಾರದ ಸತ್ತಾಸ್ಫೂರ್ತಿ ಉಪಲಬ್ಧವಾಗದೆ ತನ್ನ ಆತ್ಮಭಾವದಲ್ಲಿ ಸ್ವಾಭಾವಿಕ ನಿಷ್ಠೆಯು 6ನೇ ಭೂಮಿಕೆಯು ತಾನೇ ಸಿದ್ಧವಾಗುವುದು. ಆ ಬ್ರಹ್ಮವೇತ್ತ ಜ್ಞಾನಿ ಮಹಾತ್ಮನ ಹೃದಯದಲ್ಲಿ ಸಂಸಾರದ ಮತ್ತು ಶರೀರದ ಒಳಹೊರಗಿನ ಲೌಕಿಕ ಜ್ಞಾನವು ಅತ್ಯಂತ ಅಭಾವವಾಗಿ ಹೋಗುವುದು. ಯಾಕೆಂದರೆ ಅವನ ಮನ ಬುದ್ಧಿಗಳು ಬ್ರಹ್ಮದಲ್ಲಿ ತದ್ರೂಪವಾಗುವು.
ಆ ಕಾರಣದಿಂದ ಅವನ ಉತ್ಥಾನ ಅವಸ್ಥೆಯು ತನ್ನಿಂದ ತಾನೇ ಆಗುವುದಿಲ್ಲ, ಎರಡನೆಯವರ ಪ್ರಯತ್ನದಿಂದಲೂ ಆಗುವುದಿಲ್ಲ. ಅವನು ಶವ ಸಮಾನನಾಗುವನು. ತುರ್ಯಾತೀತ ಅವಸ್ಥೆಯಲ್ಲಿ ಅಂತರವೇನೆಂದರೆ ಶವದಲ್ಲಿ ಪ್ರಾಣವಿರುವುದಿಲ್ಲ, ಇವನಲ್ಲಿ ಪ್ರಾಣ ಇರುವುದು. ಶ್ವಾಸೋಚ್ಛ್ವಾಸವು ಯಥಾಸ್ಥಿತವಾಗಿರುವುದು. ಸಂಸಾರದಲ್ಲಿ ಇಂಥ ಪುರುಷನ ಜೀವನ ನಿರ್ವಾಹವು ಬೇರೆ ಜನರಿಂದ ಕೇವಲ ಅವನ ಪ್ರಾರಬ್ಧ ಸಂಸ್ಕಾರಗಳ ಕಾರಣದಿಂದ ಪ್ರಕೃತಿಯು ಅದರ ಕಾರ್ಯವು ಸತ್ವ ರಜ ತಮ ಗುಣಗಳಿಂದ ಮತ್ತು ಜಾಗೃತ ಸ್ವಪ್ನ ಸುಷುಪ್ತ ಅತೀತವಾಗಿ ಅವನು ಬ್ರಹ್ಮದಲ್ಲಿ ಲೀನನಾಗುವನು. ಇದಕ್ಕಾಗಿ ಅವನ ಅಂತಃಕರಣ ಅವಸ್ಥೆಗೆ ಸೂರ್ಯಗ ಅವಸ್ಥೆ ಎಂದು ಕರೆಯುವನು. ಈ ಸ್ಥಿತಿಯೊಳಗೆ ಅವರ ಸೇವೆಯನ್ನ ಯಾರು ಮಾಡಿರ್ತಾರ ಅವರ ಇಚ್ಛೆಗನುಸಾರವಾಗಿ ಫಲಗಳು ದೊರೀತಾವ್ ನೋಡಪ್ಪ ಅಂತ ಅಪ್ಪ ಅವ್ರು ಹೇಳ್ತಿದ್ರು. ಸೂರ್ಯಾಸ್ಥಿತಿ ಒಳಗಿದ್ದಾಗ ಮಹಾತ್ಮರ ಶರೀರವನ್ನು ಯಾರ ಸೇವಾ ಮಾಡ್ತಿರ್ತಾರೆ ಒಂದು ಸಣ್ಣ ಮಗುವಿಗಿಂತ ಹೆಚ್ಚು ಅದನ್ನ ಕಾಳಜಿಯಿಂದ ಜೋಪಾನ ಮಾಡ್ಬೇಕಾಕೈತಿ. ಹಂಗಿದ್ರೆ ಯಾರು ನಿಂದ್ರದಲ್ಲಿ ನೀವು ಅಂತ ಹೇಳ್ತಿದ್ರಿ ಅಪ್ಪ. ಅವಸ್ಥೆ ಬಂತಂದ್ರೆ ಒಬ್ರು ನಿಂದ್ರದಲ್ಲಿ ನೀವು ಬ್ರಹ್ಮನ ದೃಷ್ಟಿಯಲ್ಲಿ ಸಂಸ್ಥಾ ಉಪಯುಕ್ತ ಮಹಾತ್ಮನಾದ ಪುರುಷನು ಆ ಸಚ್ಚಿದಾನಂದ ಗಣ ಪರಬ್ರಹ್ಮನ ನಿತ್ಯ ಪ್ರಾಪ್ತಿ ಹೊಂದಿದವನಾಗಿರುವನು. ಅವನ ಮನ ಬುದ್ಧಿಯಲ್ಲಿಯೂ ಶರೀರ ಹಾಗೂ ಸಂಸಾರದ ಅತ್ಯಂತ ಭಾವವಿರುವನು. ಅದಕ್ಕಾಗಿ ಇಂತಹ ಪುರುಷನಿಗೆ ಬ್ರಹ್ಮವಿದ್ ವರಿಷ್ಠನೆನ್ನುವರು. ಇಂತಹ ಬ್ರಹ್ಮವಿದ್ ವರಿಷ್ಠ ಮಹಾಪುರುಷರೊಡನೆ ವಾರ್ತಾಲಾಪಗಳು ನಡೆಯದಿದ್ದರೂ ಅವನ ದರ್ಶನ ಚಿಂತನೆಗಳಿಂದ ಮನುಷ್ಯನ ಚಿತ್ತ ನಾಶವಾಗುವುದರಿಂದ ಅವನ ವೃತ್ತಿಯು ಪರಮಾತ್ಮವಾಗುವುದು. ಅವಸ್ಥೆಯು ಜೀವನ್ಮುಕ್ತ ಪುರುಷನಲ್ಲಿ ವಿದ್ಯಮಾನವಾಗಿ ಇರುವುದು. ಈ ದೇಹದ ಅಂತವಾದ ಬಳಿಕ ವಿದೇಹ ಮುಕ್ತಿಯು ವಿಷಯವು ಸಾಕ್ಷಾತ್ ತುರ್ಯಾತೀತ ಬ್ರಹ್ಮವೇ ಆಗುವುದು. ಶ್ರೀರಾಮ ಯಾವ ಮಹಾಭಾಗನು 7ನೆಯ ಭೂಮಿಕೆಯಲ್ಲಿ ಪ್ರವೇಶಿಸಿರುವನು ಅವನು ಆತ್ಮಾರಾಮನು, ಮಹತ್ತತ್ವವನ್ನು ಪ್ರಾಪ್ತ ಮಾಡಿಕೊಂಡವನು, ಜೀವನ್ಮುಕ್ತ ಪುರುಷನು. ಅವನು ಸುಖ ದುಃಖಗಳಲ್ಲಿ ಆಸಕ್ತನಾಗುವುದಿಲ್ಲ. ಕೇವಲ ದೇಹ ಯಾತ್ರೆಗಾಗಿ 6ನೇ ಭೂಮಿಕೆಯಲ್ಲಿ ಕೇವಲ ಕಾರ್ಯಗಳನ್ನು ಮಾಡುವುದು. ಮಹಾತ್ಮರು ಪಾರ್ಶ್ವವರ್ತಿ ಪುರುಷರಿಂದ ಬೋಧಿತರಾಗಿ ಪ್ರಾಪ್ತವಾದ ಸಂಪೂರ್ಣ ಸದಾಚಾರಗಳನ್ನು ಸಾವಧಾನದಿಂದ ಪಾಲನೆ ಮಾಡುತ್ತಿರುವರು. ಅವರ ಈ ಆಚಾರ ಫಲಗಳು ಕಾಮನೆ ಮತ್ತು ಆಸಕ್ತಿ ಮೊದಲಾದ ದೋಷಗಳಿಂದ ರಹಿತವಾಗಿರುವವು. ಅವರು ತಮ್ಮ ಆತ್ಮನಲ್ಲಿ ರಮಮಾನವಾಗಿರುವುದರಿಂದ ಮರಗಿದ ವಿಷಯಗಳಿಂದ ವಿರತರಾಗುವರು. ಆದುದರಿಂದ ಅವರಿಗೆ ಜಗತ್ತಿನ ವ್ಯವಹಾರಗಳು ಅದರಂತೆ ಸುಖ ಕೊಡುವುದಿಲ್ಲ. ಗಾಢ ನಿದ್ರೆಯಲ್ಲಿ ಇರುವ ಪುರುಷನಿಗೆ ದರ್ಶನೀಯ ರೂಪ ಸೌಂದರ್ಯಗಳಿಂದ ಸುಶೋಭಿತ ಸ್ತ್ರೀಯರು ಸುಖವನ್ನು ಕೊಡಲಾರರು. ಜ್ಞಾನದ ಈ 7 ಭೂಮಿಕೆಗಳು ವಿವೇಕಿ ಪುರುಷನಿಗೆ ಪ್ರಾಪ್ತವಾಗುವು. ಈ ಜ್ಞಾನ ದಶೆಯನ್ನು ಹೊಂದಿದ ಹನುಮಾನ್, ನಂದಿ, ಸಂತಜ, ಧರ್ಮವ್ಯಾದ, ಗುಹ, ಬಿಲ್ಲ, ಶಬರಿ ಮೊದಲಾದವರು ಸಂದೇಹ ಇಲ್ಲದೆ ವಿದೇಹ ಜೀವನ್ಮುಕ್ತರಿರುವರು. ಚೇತನ ಮತ್ತು ಜಡದ ಗ್ರಂಥಿ ವಿಚ್ಛೇದವೇ ಜ್ಞಾನವು. ಅದು ಪ್ರಾಪ್ತವಾದ ಬಳಿಕ ಮುಕ್ತಿಯಾಗುವುದು. ಯಾಕೆಂದರೆ ಮೃಗಜಲದಲ್ಲಿ ಜಲಬುದ್ಧಿಯು ಅಥವಾ ರಜ್ಜುವಿನಲ್ಲಿ ಸರ್ಪಬುದ್ಧಿಯು ಹೇಗಿರುವುದೋ ಹಾಗೆ ಚೇತನ ಜಡ ಗ್ರಂಥಿಗಳ ವಿಚ್ಛೇದನವಾಗದಿರುವುದು ಬಾಧೆಯಾಗುವುದು. ಕೆಲವು ಜನರು ಒಂದೇ ಜನ್ಮದಲ್ಲಿ 7 ಭೂಮಿಕೆಗಳನ್ನು, ಕೆಲವರು 1, 2, 3 ಭೂಮಿಕೆಗಳನ್ನು ಹೊಂದುವರು, ಕೆಲವರು 6 ಭೂಮಿಕೆಗಳನ್ನು ಹೊಂದುವರು, ಕೆಲವರು ಏಕಮಾತ್ರ 7ನೇ ಭೂಮಿಕೆಯಲ್ಲಿ ಸ್ಥಿತರಾಗುವರು, ಕೆಲವರು 7ರಲ್ಲಿ ಕೆಲವನ್ನೇ ಹೊಂದುವರು. ಆ ಮಹಾತ್ಮರು ವಂದನೀಯರಿರುವರು. ಅವರು ಪರಮಪದವನ್ನು ಹೊಂದುವರು. ರಘುನಂದನ ಜಲದಲ್ಲಿ 2 ಭ್ರಮೆಯಲ್ಲಿ 2 ಚಂದ್ರಗಳ ಭ್ರಮೆಯಲ್ಲಿ ಮತ್ತು ಶರೀರ ಮೊದಲಾದ ಅಹಂತಾ ಮಾಯೆಯ ರೂಪ ಪರಿಲಕ್ಷಿತವಾಗುವುದು. ಅದನ್ನು ವಿಚಾರಪೂರ್ವಕವಾಗಿ ನೋಡಿದಾಗ ಹಾಗೆ ದೃಷ್ಟಿಗೋಚರವಾಗುವುದಿಲ್ಲ. ಅದೇ ಪ್ರಕಾರವಾಗಿ ಸುವರ್ಣದಲ್ಲಿ ಕಂಕಣ, ಕುಂಡಲ, ಉಂಗರ ಮೊದಲಾದ ಭಾವಭ್ರಾಂತಿಯಾಗುವುದು. ಅದು ಅಸತ್ ಸ್ವರೂಪದ ಮಾಯೆಯಾಗುವುದು.
ಶ್ರೀರಾಮ, ವಾಸನಾಯುಕ್ತ ಚಿತ್ತವು ಯಾವ ವಸ್ತುವಿನ ಪರ್ಯಾಪ್ತ ರೂಪದಿಂದ ಭಾವನೆಯಾಗುವುದು ಅದೇ ರೂಪದಿಂದ ಪ್ರತೀತವಾಗುವುದು. ಯಾಕೆಂದರೆ ಅಹಮ್ಮತಾದಿ ಭಾವನೆಗಳಿಂದ ಯುಕ್ತವಾದ ಯಾವುದಾದರೂ ಅವಿದ್ಯೆಯು ಅಭ್ಯುದಯವಾದರೆ ಅದರಿಂದ ರಹಿತವಾದ ಬಹಳ ವ್ಯಕ್ತಿಗಳ ಮನಕಲ್ಪಿತ ವಚನಗಳಾದರೂ ಕೇವಲ ದೇಶ ಕಾಲ ಕ್ರಿಯೆಗಳೂ ಸಹ ಒಂದೇ ಆಗಿ ಗೋಚರವಾಗುವು. ಆದರೆ ಆ ವ್ಯವಹಾರ ಸತ್ಯವು ಅಜ್ಞಾನದಿಂದ ಪ್ರತೀತವಾಗುವುದು. ಶ್ರೀರಾಮ, ಶಿಲೆಯಲ್ಲಿ ಜಲವೂ ಜಲದಲ್ಲಿ ಶಿಲೆಯೂ ಇರುವುದಿಲ್ಲ. ಅದರಂತೆ ಜೀವನ್ಮುಕ್ತನಲ್ಲಿ ಚಿತ್ತವೂ ಇರುವುದಿಲ್ಲ. ಅದು ಪರಮಾತ್ಮನಲ್ಲಿ ಹೇಗೆ ಬರುವುದು? ವಿಚಾರಪೂರ್ವಕವಾಗಿ ನೋಡಿದರೆ ಅವನು ತಾನಾಗಿ ಏನೂ ಅಲ್ಲ. ಇಂಥವನಿಂದ ಎಲ್ಲಿ ಏನಾಗುವುದು? ಅವನು ಕರ್ತನೆನಿಸಿಕೊಳ್ಳುವುದಿಲ್ಲ. ಯಾವ ಮೂರ್ಖನು ಅಸತ್ಯ ಸ್ವರೂಪ ಚಿತ್ತದ ಅನುವರ್ತನೆ ಮಾಡುವನು ಅವನಿಗೆ ಧಿಕ್ಕಾರ. ಯಾಕೆಂದರೆ ಅವನು ಆಕಾಶ ತಾಡನಾರೂಪ ಕರ್ಮದಲ್ಲಿ ವ್ಯರ್ಥ ಸಮಯವನ್ನು ಕಳೆಯುವವನಾಗಿರುವನು. ಈ ಪ್ರಕಾರ ಭೂತಳದ ಮೇಲೆ ಜನಿಸಿದ ಪುರುಷನ ಬುದ್ಧಿಯು ಸ್ವಲ್ಪ ವಿಕಸಿತವಾಯಿತೆಂದರೆ ಅವನು ಸತ್ಸಂಗ ಪರಾಯಣನಾಗಬೇಕು. ಯಾಕೆಂದರೆ ಅನವರತ ಪ್ರವಾಹಿತವಾಗುತ್ತಿರುವ ಅವಿದ್ಯಾರೂಪಿಯಾದ ಆದರೆ ಶಾಸ್ತ್ರಗಳ ಹಾಗೂ ಸತ್ಸಂಗದ ಸಹಾಯವು ಬೇಕೇ ಬೇಕು. ಸತ್ಸಂಗದಿಂದ ತ್ಯಾಜ್ಯ ಯಾವುದು, ಗ್ರಾಹ್ಯ ಯಾವುದು ಎಂಬ ವಿಚಾರವು ಉತ್ಪನ್ನವಾಗುವುದು. ಆಗ ಈ ಶುಭೇಚ್ಛಾ ನಾಮಕ ಜ್ಞಾನ ಭೂಮಿಕೆಯಲ್ಲಿ ಅದು ಅವತೀರ್ಣವಾಗುವುದು. ತರುವಾಯ ವಿವೇಕವಶ ವಿಚಾರಣ ನಾಮಕ ಜ್ಞಾನ ಭೂಮಿಕೆಯಲ್ಲಿ ಬರುವುದು. ಅಲ್ಲಿ ಯಥಾರ್ಥ ಜ್ಞಾನದ ಪ್ರಾಪ್ತಿಯಾಗುವುದು. ಅದರಿಂದ ಮಿಥ್ಯಾವಾಸನೆಯ ಪರಿತ್ಯಾಗ ಮಾಡುವ ಪುರುಷನ ಮನಸ್ಸು ವಾಸನೆಗಳಿಂದ ರಹಿತವಾಗಿ ತನುತೆ ಅಂದರೆ ಸೂಕ್ಷ್ಮತೆಯನ್ನು ಹೊಂದುವುದು. ಈ ಕಾರಣದಿಂದ ಅದು ತನುಮಾನಸ ಎಂಬ ಜ್ಞಾನ ಭೂಮಿಕೆಯಲ್ಲಿ ಅವತೀರ್ಣವಾಗುವುದು. ತಿರುಗಿ ಯೋಗಿಯು ಯಥಾರ್ಥ ಜ್ಞಾನದ ಉದಯವಾಗುವುದರಿಂದ ಪರಮಾತ್ಮನಲ್ಲಿ ತದ್ರೂಪನಾಗುವನು. ಆಗ ಅವನಿಗೆ ಸತ್ವಾಪತ್ತಿ ಜ್ಞಾನ ಭೂಮಿಕೆಯು ಪ್ರಾಪ್ತವಾಗುವುದು. ಆಗ ವಾಸನೆಗಳು ವಿನಾಶವಾಗಿ ಹೋಗುವುದರಿಂದ ಅಸಂಸಕ್ತನೆನಿಸಿಕೊಳ್ಳುವನು. ಆಗ ಅವನು ಕರ್ಮಫಲದ ಬಂಧನದಿಂದ ಮುಕ್ತನಾಗುವನು. ತರುವಾಯದಿಂದ ಸ್ವಾಭಾವಿಕ ಮಾಡದೇ ಹೋದರೂ ಸಂಸಾರದ ಅಸತ್ಯ ವಸ್ತುಗಳಲ್ಲಿ ಸ್ಥಿತನಾಗಿದ್ದರೂ ಆತ್ಮನಲ್ಲಿ ಮನವು ಕ್ಷೀಣವಾಗುವುದರಿಂದ ಬಾಹ್ಯ ವಸ್ತುಗಳನ್ನು ಅವನು ನೋಡುವುದಿಲ್ಲ. ಅವುಗಳ ಸೇವೆಯನ್ನೂ ಮಾಡುವುದಿಲ್ಲ, ಸ್ಮರಣೆಯನ್ನೂ ಮಾಡುವುದಿಲ್ಲ. ಅರ್ಧ ಸುಪ್ತ ಅರ್ಧ ಜಾಗೃತ ಪುರುಷನಂತೆ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಲಿರುವನು. ಆಗ ಯೋಗಿಗೆ ಪದಾರ್ಥ ಭಾವನಾ ನಾಮಕ ಯೋಗ ಭೂಮಿಕೆಯು ಪ್ರಾಪ್ತವಾಗುವುದು. ಈ ಪ್ರಕಾರ ಯಾವನ ಚಿತ್ತವು ಬ್ರಹ್ಮದಲ್ಲಿ ಲೀನವಾಗಿರುವುದೋ, ಯಾವ ಯೋಗಿಯು ಕೇವಲ ಕೆಲವು ವರ್ಷಗಳವರೆಗೆ ಇಂಥ ಸ್ವಾಭಾವಿಕ ಅಭ್ಯಾಸದಿಂದ ಬಾಹ್ಯ ಪದಾರ್ಥಗಳ ವ್ಯವಹಾರವನ್ನು ಮಾಡುತ್ತಿದ್ದರೂ ಭಾವನೆಯಿಂದ ರಹಿತನಾದ ಅವನು ಸ್ವಯಂ ಸೂರ್ಯಾತ್ಮನಾಗುವನು. ಆಗ ಅವನಿಗೆ ಜೀವನ್ಮುಕ್ತನೆಂದು ಕರೆಯುವರು. ಜೀವನ್ಮುಕ್ತ ಪುರುಷನು ಪ್ರಾಪ್ತವಾದ ವಸ್ತುಗಳನ್ನು ಅಭಿನಂದಿಸುವುದಿಲ್ಲ, ಅಪ್ರಾಪ್ತ ವಸ್ತುವಿಗಾಗಿ ಚಿಂತಿಸುವುದಿಲ್ಲ. ಯಾವ ವಸ್ತು ಎದುರಿಗೆ ಉಪಸ್ಥಿತವಾಗಿರುವುದೋ ಅದನ್ನು ನಿಶ್ಶಂಕೆಯಿಂದ ಅನುವರ್ತನೆ ಮಾಡುವುದು. ರಘುನಂದನ, ನೀನು ಸಂಪೂರ್ಣ ಕಾರ್ಯಗಳ ವಾಸನೆಯಿಂದ ರಹಿತನಾಗಿರುವೆ. ಆದುದರಿಂದ ನೀನು ಎಲ್ಲದರಲ್ಲಿಯೂ ಸ್ಥಿತನಾಗಿರುವ ಸಚ್ಚಿದಾನಂದ ಬ್ರಹ್ಮದಲ್ಲಿ ಸ್ಥಿತನಾಗು. ನೀನು ಸಂಸಾರದ ಕಲ್ಯಾಣಕ್ಕಾಗಿ ಶಾಸ್ತ್ರವಿಹಿತ ಕರ್ಮಗಳನ್ನು ಮಾಡುತ್ತಿರು. ಇಚ್ಛೆಯಾದರೆ ಏಕಾಂತದಲ್ಲಿ ಧ್ಯಾನ ಸಮಾಧಿಯಲ್ಲಿ ಸ್ಥಿತನಾಗು. ಆತ್ಮವು ಪ್ರಕಟವಾಗುವುದಿಲ್ಲ, ವಿಲೀನವಾಗುವುದಿಲ್ಲ. ಘಟವು ಒಡೆಯುವುದರಿಂದ ಘಟಾಕಾಶವು ನಾಶವಾಗುವುದಿಲ್ಲ. ಅದರಂತೆ ಶರೀರವು ನಾಶವಾಗುವುದರಿಂದ ಆತ್ಮವು ವಿನಾಶ ಹೊಂದುವುದಿಲ್ಲ. ಆತ್ಮವು ಅದ್ವಿತೀಯವಾಗಿರುವುದು. ಯಾವುದಾದರೂ ಬೇರೆಯಾದ ಅಂಥ ವಸ್ತು ಇದ್ದರೆ ಅದು ಅಭಿಲಾಷೆ ಮಾಡುವುದು. ಜಗತ್ತಿನಲ್ಲಿ ಶ್ರವಣ ಯೋಗ್ಯ, ಸ್ಪರ್ಶ ಯೋಗ್ಯ, ದೃಷ್ಟಿಯೋಗ್ಯ, ಅಗ್ರಾಹ್ಯ ಯೋಗ್ಯ ವಸ್ತುಗಳು ಆತ್ಮನಿಂದ ಪೃಥಕ್ಕವಾಗಿ ಇರುವುದಿಲ್ಲ. ಆ ಆತ್ಮನು ಸರ್ವಶಕ್ತಿವಂತನೂ ವಿಸ್ತೃತನೂ ವ್ಯಕ್ತನೂ ಆಗಿರುವುದು. ವಾಸನಾಕ್ಷಯ ರೂಪ ಮನೋನಾಶವು ಆದ ಬಳಿಕ ಮಾಯೆಯು ಸಂಸ್ಕಾರ ರೂಪದಿಂದ ಯಾವನ ಕರ್ಮ ಅದು ಅತ್ಯಂತ ಎಲ್ಲಿಲ್ಲವೋ ಅಲ್ಲಿಯವರೆಗೆ ಅದು ದೊಡ್ಡ ದೊಡ್ಡ ಮೋಹದಲ್ಲಿ ಕೆಡವುವುದು. ಮಾಯೆಯ ಹೊರತು ಪ್ರತೀತವಾಗುತ್ತಿರುವುದೆಂಬ ಜ್ಞಾನವು ಉಂಟಾದ ಬಳಿಕ
ಉಂಟಾದಾಗ ಬ್ರಹ್ಮನ ಪ್ರಾಪ್ತಿಯಾಗುವುದು. ಅದು ಬ್ರಹ್ಮನಿಂದ ಉತ್ಪನ್ನವಾಗಿರುವುದು ಮತ್ತು ಸಂಸಾರದ ಲೀಲೆಗಳನ್ನು ನೆರವೇರಿಸಿ ಬ್ರಹ್ಮದಲ್ಲಿ ವಿಲೀನವಾಗುವುದು. ಮನುಷ್ಯನ ಸಿದ್ಧಾಂತದ ಮನುಷ್ಯರು ಬೇರೆಂದ್ರೆ ಏನು ಮಾಡಲಿರ್ತದೆ, ವಿಷಯ ಅದನ್ನ ಅದು ಸುಳ್ಳು, ಅದರಿಂದ ಉಪಯೋಗ ತಿಳಿದು ಮತ್ತೆ ತಿಳಿದು ಅದು ಬಿಟ್ಕೊಂಡು ಹೋಗುದು ಏನಾಯ್ತು ಗೊತ್ತಾಗ್ತದೆ. ಬಿಟ್ಟು ತನ್ನ ನೀರು ಆದರ್ಶ ತೆಗೆಯುವುದು ವ್ಯವಹಾರ ತಿಳಿದು ವ್ಯವಹಾರ ಮಾಡೋದ್ರಿಂದ ನನಗೇನೋ ಸಂಬಂಧ ಇದೆ ಸಾಕ್ಷಿ ಬರೋದು. ಆ ಸಾಕ್ಷಿ ಬರೋದು ಗಟ್ಟಿ ಹಾಕೊಂಡು ಇರಬೇಕು. ಏನು ಮಾತು ಶಬ್ದ ಬೆಳೆಸಿ ನನಗೆ ಸಮಾಧಾನ ಏನು ಸಿಕ್ಕತ್ತೆ? ಸಮಾಧಾನ ಬೇಕಾಗಿದೆ, ಸುಖ ಬೇಕಾಗಿದೆ. ಜಗತ್ಕರೆನ ಸುಳ್ಳು ಅದು ಸುಳ್ಳು ಬರ್ತದೆ, ಅದು ಕರೆ ಬರ್ತದೆ. ನಾವು ತಿಳ್ಕೊಳ್ತೀವಿ, ನಾವು ಬೇಕಾಗ್ತೇನ ಸಮಾಧಾನ ಇರ್ತೈತಿ, ಸಮಾಧಾನ ಎದುರಾಗೈತಿ. ಸರಳ ಸಮಾಧಾನ ತೋರಿಕೆ ಸಮಾಧಾನ ಬೇಕಾಗೈತಿ. ತೋರಿಕೆ ಸಮಾಧಾನ ಬೇಕಾಗಿ ಸಮಾಧಾನ ಸಿಕ್ಕೈತೇನ? ಸಮಾಧಾನ ಯಾವಾಗ ಆಗೈತಿ? ಸಮಾಧಾನ ಸ್ಥಿತಿ ಯಾವಾಗ ಹೋಗ್ಬೋದೈತಿ? ನೋಡ್ಕೊಳ್ಳೋದು ಶುರುವಾಗ್ತದೆ. ಸಮಾಧಾನ ಒಂದೊಂದು ಉರಿ ಐತೆ ಎಲ್ಲರಿಗೂ, ಜ್ಞಾನಿಗಳಿಗೆ ಜ್ಞಾನಿ. ಸಮಾಧಾನ ಅನ್ನೋದು ಎಲ್ಲರಿಗೂ. ಅದು ಸಮಾಧಾನ ಯಾವಾಗ ಸಿಗ್ತೈತಿ? ಸಮಾಧಾನ ಒಂದು ಸಲಗಿದ್ದ ಎಲ್ಲ ವಿಷಯ ಇಂದ್ರಿಯಗಳ ವ್ಯವಹಾರ, ಮನಬುದ್ಧಿಯಾದಿಗಳ ವ್ಯವಹಾರ ನಡ್ಕೊಂಡು ಮನಬುದ್ಧಿಯಾದಿಗಳ ಮುಖಾಂತರ ಇಂದ್ರಿಯಗಳ ಮುಖಾಂತರ ಸುಖ ಬಂದಕ್ಕೆ ಪ್ರಯತ್ನ ಮಾಡೇ ಮಾಡಬೇಕು. ಇದು 24 ಲಕ್ಷ ಜೀವರಾಶಿಗಳಾಗ ಪ್ರಯತ್ನ ಮಾಡ್ತೀವಿ. ನಾನು ಸಿಕ್ಕಿದ್ದನ ಸಮಾಧಾನ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ? ವಿಚಾರ ಮಾಡಿಲ್ಲ. ವಿಚಾರ ಮಾಡಕ್ ಶುರು ಮಾಡೋದು ಮತ್ತೆ ಶುರು ಮಾಡಿದ್ರೆ ನಾವು ಯಾವ ವಿಚಾರ ಮಾಡ್ತಾನೆ ವಿಚಾರ ಮಾಡಕ್ ಶುರು ಮಾಡಿದ್ರು ಸಾಧನ ಶುರುವಾಯ್ತು. ವಿಷಯ ಸುಖ ಸಿಕ್ಕೊಂಡಿದ್ವಿ, ಸುಖ ಸಿಕ್ಕಂತಿದ್ದು ಪ್ರಮಾಣ ಸಿಕ್ಕಂತಿದ್ದು, ಎಷ್ಟು ವೇಳೆ ಎಷ್ಟು ಪ್ರಮಾಣ ಸುಖ ಸಿಕ್ಕೈತಿ. ಅತಿ ಮಾಡಿ ಸುಖ ಇಲ್ಲ ಬಿಡುವುದು ಒಂದೊಂದು ಹಿಂದೆ ಹೋಗುವುದು, ಪ್ರತಿಯೊಂದು ಹಿಂದೆ ಹೋಗುವುದನ್ನು ಸುಖ ಸಿಕ್ಕಬೇಕು. ನೋಡುವುದು ಸಿಕ್ಕಿದ ಮೇಲೆ ಸಿಕ್ಕಂಗೆ ಕೃತಿ ಮತ್ತೆ ಇಲ್ಲಂಗೆ ಆಯ್ತು. ಸುಖ ಸಿಕ್ಕಂಗೆ ಕೃತಿ ಮತ್ತೆ ಇಲ್ಲಂಗೆ ಆಯ್ತು. ಮತ್ತೆ ಸುಖದ ಬೇಡಿ ತಪ್ಪೇ ಇಲ್ಲ. ಸುಖದ ಬೇಡಿ ಪೂರ ಮುಗಿತ, ಸುಖದ ಬೇಡಿ ಮತ್ತೆ ತಿರುಗಿ ಸುಖದ ಬೇಡಿಕೆ ಹೊರತಾಗಲಾರ್ದಂಗೆ ಇರೋದು ಸಮಾಪ್ತಿ. ನಾವು ಬೇಡೋದಿಲ್ಲ ಸುಖ. ಆ ಸುಖದ ಬೇಡಿ ಮತ್ತೊಂದು ಬೇಡಿ ಬರುವರು. ಬೇಡಿಕೆ ಅಂತಂದ್ರೆ ಸುಖ ಸಿಕ್ಕಿಲ್ಲ ಅಂತ ಅರ್ಥ. ಸುಖ ಸಿಕ್ಕಿದ್ರೆ ಬೇಡೋದಿಲ್ಲ. ಬೇಡಕ್ಕಿಂತ ಬೇಡೋದಾಗಿರೋದು ಸುಖ ಸಿಕ್ಕಿಲ್ಲ. ಆ ಸುಖ ಪೂರ್ಣ ಸಿಗ್ಬೇಕಾದ್ರೆ ಸುಖ ನಿಜವಾಗಿ ಹುಡ್ಕೋಬೇಕಲ್ಲ. ಎಲ್ಲಿ ಹುಡ್ಕೊಂಡ್ರೆ ಸುಖ ವಿಷಯ ಸಂಪರ್ಕವಾಗಿರ್ತಾನೆ. ವಿಷಯದ ಸಂಪರ್ಕ ಸುಖ ಇರ್ತದೆ. ಆ ವಿಷಯಗಳ ಸಂಪರ್ಕ ಮಾಡುವ ಸಾಕಂತ ಕೊಡ್ತೀವಿ. ಪ್ರತಿಯೊಂದು ವಿಷಯ ಹೋಗ ಸಾಕಂತ ಬಿಟ್ಟು ಬಂದ್ಬಿಡ್ತೀವಿ. ಅವು ಬೇಕಂತ ಹುಡುಕ್ತೀವಿ. ಸಿಕ್ಕಂಗೆ ಅರ್ಥನೆ ಸಿಕ್ಕಂತೆ ಒಂದು ಕ್ಷಣ ಮಾತ್ರ ಸಮಾಜಕ್ಕೆ ಉಳಿತೀವಿ. ಮತ್ತೆ ಬೇಡ್ತೀವಿ. ಯಾಕೆ ಅದು ಪೂರ್ಣ ಸಿಗಲಿಲ್ಲ. ತೋರಿಸ್ತೀವಿ ಅಳಿತೀವಿ.
ಇಷ್ಟೊಂದಿದ್ರೆ ಸುಖ ತೋರಿಸ್ತದೆ. ಅದಕ್ಕೆ ಕಾಯಂ ಸುಖ ಸಿಕ್ಕಿಲ್ಲ. ಕಾಯಂ ಸುಖ ಸಿಕ್ಕ ಸಮಸ್ಯೆ ಓದಿಲ್ಲ ಮನಸ್ಸು ಕಾಯಂ ಸುಖ ಉಳಿಯುವುದು ಸುಖ ಸಿಕ್ಕಲ್ಲ. ಕಾಯಂ ಸುಖ ಸಿಕ್ಕಿ ಉಳಿದ ಮೇಲೆ ಸುಖ ಸಿಕ್ಕಿಲ್ಲ. ಸುಖ ಸಿಕ್ಕಿಲ್ಲ ಅದರ ಸುಖ ಹೊಂದಕ್ಕೆ ಪ್ರಯತ್ನ ಮಾಡೋದು ಜ್ಞಾನಿ ಕೆಲಸನ ಅಲ್ಲ. ಆ ಜ್ಞಾನಿ ಅಲ್ಲವ ಸುಖ ಇಲ್ಲಂತೆ ಇದರಿಂದ ಕಡಿಮೆ ಮಾಡ್ತಾನೆ. ನಾಲಿಗೆ ರುಚಿ ಗುಣ ಬಿಡ್ತಾನೆ. ಗುಣ ಬೇರೆ ಜೀವನ, ಅದು ಉಪಜೀವನ ಜೀವನ ಅಲ್ಲ. ಅದಕ್ಕಾಗಿಂತ ಸುಖ ಹೊಂದಕ್ಕೆ ಪ್ರಯತ್ನ ಮಾಡುವುದು ಜೀವನ. ಶಬ್ದ ಸ್ಪರ್ಶ ರೂಪ ರಸಗಳನ್ನು ಉಪಯೋಗ ಮಾಡುವುದು ಸೇರಿ ಸಿದ್ಧಾರ್ಥಕ್ಕಾಗಿ, ತನಗಾಗಿ ಅಲ್ಲ. ತನಗಾಗಿ ಅವನು ಮಾಡ್ತಿರೋದು ತಪ್ಪು ಕೆಲಸ. ತನಗಾಗಿ ನಮಗಾಗಿ ನಮ್ಮ ಸುಖ ಹೊಂದಕ್ಕೆ ಅವನು ಮಾಡ್ತೀವಿ, ಅವನ್ನ ಉಪಯೋಗ ಮಾಡ್ತೀವಿ, ಅದಕ್ಕಾಗಿ ಪ್ರಯತ್ನ ಮುಖಾಂತರ ಪ್ರಯತ್ನ ಮಾಡ್ತೀವಿ ಅನ್ನೋದು ಅಜ್ಞಾನ ಕೆಲಸ. ಅದರ ಸುಖ ಇರುವ ಸಮಾಧಾನ ಅವನ ಸಾಧನ ಆ ಸಮಾಧಾನ ಸಾಧನ ಶರೀರಕ್ಕೆ ಚೈತಾರ್ಥಕ್ಕೆ ಸಂಬಂಧ ಅಂತೇಳಿ ಆ ಶರೀರಕ್ಕೆ ಸಾಂಪ್ರದಾಯಿಕ ಕಷ್ಟ ಹಾಕೊಂಡು ತನ್ನ ಸ್ವರೂಪದಿಂದ ಮಾಡ್ಕೊಳ್ತಾರೆ. ಸಾಕಷ್ಟು ಬಿಟ್ಕೋತ ಅದರ ಸ್ವರೂಪದಿಂದ ಮಾಡ್ಕೊಂಡದ್ದು ಅದರ ಸಾಧಕ ತನ್ನವಾಗ ಸುಖ ತಂದು ಖಾತ್ರಿ ಮಾಡ್ಕೊಂಡವ ಖಾತ್ರಿ ಮಾಡ್ಕೊಂಡವ ಮನನ ಮಾಡೋದು. ಖಾತ್ರಿ ಮಾಡ್ಕೊಂಡು ನಡೆಯುವ ಅದರ್ಶತೆಗಿರಕ್ಕೆ ನಿಂತಿದ್ದಾರೆ. ತಿಳುವಳಿಕೆ ಗಟ್ಟಿಯಾಗತ್ತೆ, ಅನುಭವ ಗಟ್ಟಿಯಾಗತ್ತೆ. ಅನುಭವ ಗಟ್ಟಿ ಮಾಡ್ಕೊಂಡು ತನ್ನ ಮುಡ್ಕೊಂಡವ ಪರಿಪೂರ್ಣ. ಸೂರ್ಯ 4 ದಿನ ಸಿದ್ಧಿವಂತ, 5 ದಿನ ಸಿದ್ಧಿವಂತ. ತನ್ನ ಮನಸ್ಸು ಆ ಸ್ಥಿತಿಯಾಗಿ ಉಳ್ಕೊಂಡ್ಬಿಡ್ತದೆ. ಅದು ಆ ರೀತಿ ಉಳ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ಬೇಕಲ್ಲ, ಅದು ಜ್ಞಾನ ಇರ್ತದೆ. ನಾವು ಮಾಡಿದ್ದೇನು ಇದ್ರಾಗ ಸುಖ ಐತಿ ಇಲ್ಲ ಅನ್ನೋ ನಿಶ್ಚಿತ ಜ್ಞಾನ ನಮ್ಗೆ ಆಗಿಲ್ಲ. ಇದ್ರಾಗ ಸುಖ ಐತಿ ಇಲ್ಲ ನಿಶ್ಚಿತ ಜ್ಞಾನ ಮಾಡಿಕೊಳ್ತಾ ಮತ್ತೆ ಕೆಲಸ ಇದು ಆತಂತಂದ್ರೆ ಸುಖ ಇಲ್ಲ ಅನ್ನೋ ಖಾತ್ರಿ ಆತಂದ್ರೆ ತಾನೇ ಬಿಡ್ತದೆ. ಮೊದಲ ಸುಖ ಇಲ್ಲ ಖಾತ್ರಿ ಆಗಿಲ್ಲ ನಮ್ಗೆ. ಯಾಕಾಗಿಲ್ಲ ನಿಂತದೆ. ಅದರ ಸುಖ ಸಿಕ್ಕಿಲ್ಲ, ಸುಖ ಸಮಾಧಾನ ಸಿಕ್ಕುತ್ತೆ ಎಷ್ಟು ಮಟ್ಟಿಗೆ ಎಂದು ವಿಚಾರ ಮಾಡಿಲ್ಲ. ನಾವು ವ್ಯಾಪಾರ ಮಾಡಕತ್ತಿ, ಜೀವನದಿಗೆ ವ್ಯಾಪಾರದಾಗ ಲಾಭ ಆಗತ್ತೆ ಖುಷಿಯನ್ನು ಸಬ್ಸಿಡಿ ತೆಗೆದಿಲ್ಲ. ಸಬ್ಸಿಡಿ ತೆಗಿಲಾರ್ದಕ್ಕೆ ನಮಗೆ ಏನು ಜ್ಞಾನ ಆಗಿದೆ. ಆ ಸಬ್ಸಿಡಿ ತೆಗೆದ ಜ್ಞಾನಿ ಆದ ಸಬ್ಸಿಡಿ ತೆಗೆದು ವ್ಯವಹಾರ ಕಡಿಮೆ ಮಾಡಿಕೊಟ್ಟು ವ್ಯವಹಾರ ಕಡಿಮೆ ಮಾಡಿ ತನ್ನ ಸ್ವರೂಪ ಸಿಂಧುದಾಗ ಬೇರೆ ಕಡಿಮೆ ಅವಾಗ ಮುಕ್ತ. ಅವತ್ತು ನಾವು ಕೆಲಸ ಮಾಡಬೇಕಿಲ್ಲ, ನಾವು ಪೂರ್ಣ ಸುಖ ಹೊಂದಬೇಕಲ್ಲ, ಸಮಸ್ಥಿತಿ ಹೊಂದಬೇಕಲ್ಲ. ನಾವು ಸಮಸ್ಥಿತಿ ಎಲ್ಲಿ ಹೋಗ್ಬೇಕಂತೀವಿ. ಸಮ ಇರೋದು ಒಂದರ ಸಮಾಧಾನ ಯಾವ ಇಂದ್ರಿಯೂ ಸಮನಾಗಿಲ್ಲ, ಯಾವ ವಿಷಯನೂ ಸಮನಾಗಿಲ್ಲ. ಎಲ್ಲ ವಿಷಮಲ್ಲ, ಒಂದೇ ಅರ್ಥಾಗಿಲ್ಲ, ಒಂದೇ ಆಕಾರದಾಗಿಲ್ಲ, ಒಂದೇ ಸ್ಥಿತಿಯಾಗಿಲ್ಲ. ವಿಚಾರ ಹಾಕೊಂಡು ಬದಲಾವಣೆ ಇಲ್ಲ. ಒಮ್ಮೆ ನೋಡುವುದು ನಮ್ಮನೆ ಹಾಕು, ಮತ್ತೊಂದು ನೋಡುವುದು ನಾವು ಭಿನ್ನ ಅವನ್ನ ಕಲೆ ಅಂತ ತಿಳ್ಕೊಂಡು ಬಂದಿದ್ದೀವಿ. ತಪ್ಪು ಅನ್ನೋದು ಅರ್ಥ ಆಗ್ತದೆ. ಜ್ಞಾನ ಆಯ್ತು ಅಂತಂದ್ರೆ ತನ ಒಳಗೆ ಇದು ಇಲ್ಲ ಅನ್ನೋ ಸಲುವಾಗಿ ನಮ್ಗೆ ಏನಾದ್ರು ಗೊತ್ತಿರಲೇ ಇಲ್ಲ. ಯಾರಿಂದ ವಿಷಯ ಸಂಪರ್ಕದವರು ಎಷ್ಟು ಸುಖ ಸಮಾಧಾನ ಸಿಗ್ತದೆ ವಿಚಾರ ಮಾಡಕ್ಕೆ ಯಾಕಿಲ್ಲ ಅವಕಾಶ ಇಲ್ಲ. ಈಗ ಒಂದ್ರ ನಂತರ ಮತ್ತೊಂದು ತೋರ್ತದೆ, ಮತ್ತೊಂದು ತೋರ್ತದೆ. ಅವು 5 ಹಂಗೆ ಚಕ್ರಕ್ಕ ತಿರುಗ್ತಾವೆ. ತೋರಿಕೆ ಕಡೆ ನಾವು ಲಕ್ಷ್ಯ, ತೋರಿಕೆ ಕಡೆ ಲಕ್ಷ್ಯ ನಿಂತು ನೋಡೋ ವಿಚಾರ ಮಾಡೋ ಸಾಮರ್ಥ್ಯ ನಮ್ಗೆ. ಯಾಕಂದ್ರೆ ನಿಂತು ನೋಡೋ ಸಾಮರ್ಥ್ಯ ಕಳ್ಕೊಂಡು ಸುಖದ ಆಚರಿಸ್ತರು ಸುಖ ಹೊಂದಬೇಕನ್ನ ಆಚಾರ ಉತ್ಕಟ ಆಚೆ ಐತಿ. ಆದರೆ ಎಲ್ಲೈತಿ ಹುಡುಕಾಕ ಎಳೆ ಇಲ್ಲ. ಕಂಡದ್ದು ಸಿಕ್ಕದ್ದು ಸುಖ, ಅದಾಗ ಸುಖ ಸಿಕ್ಕದಾಗ ಸುಖ ಹೊಂದಬೇಕು ಬಂದಿದೆ. ಅದು ವಿಚಾರ ಮಾಡೋ ಸಾಮರ್ಥ್ಯ ಬೇಕು ನಾವು.
ಯಾವ ವಿಚಾರ ಮಾಡೋ ಸಾಮರ್ಥ್ಯ ಮಾಡ್ತಾರೆ ಮನಸ್ಸಿಗೆ ಹೆಚ್ಚಿಟ್ಟಂತಂದು ಬುದ್ಧಿಯಿಂದ ಮನಸ್ಸಿನ ಮೇಲೆ ಅನುಕರಿಸೋದು ಅಂದ್ಬಿಟ್ಟು ಮನಸ್ಸಿಗೆ ಯಾಕೆ ಮನಸ್ಸ ಹುಡುಕಕ್ಕೆ ಹಚ್ಚಿದ್ರು ಸುಗಾನ ಆ ಮನಸ್ಸಿಗೆ ನಾವು ವಿಚಾರದಿಂದ ಉಳಿಯಿರ್ತಾರೆ ಮನಸ್ಸಿಗೆ ಬುದ್ಧಿ ಹೇಳಿ ಮನಸ್ಸನ್ನು ನಿಂದಿಸಬೇಕಿರ್ತದೆ ನಿಯಂತ್ರಣ ಮಾಡಬೇಕಿರ್ತದೆ ಭೋಗಕ್ಕೆ ಓಡೋಗ್ಬಿಡ್ತಿದೆ ಭೋಗ ಮಾಡಿದ ಪ್ರತಿಯೊಂದು ಭೋಗದಲ್ಲಿ ಏನಾದ್ರು ನಿಂತು ವಿಚಾರ ಮಾಡಕ್ಕೆ ಹೆಚ್ಚಿದ್ರೆ ಅಲ್ಲಿ ತಾನ ತ್ಯಾಗ ಬುದ್ಧಿ ಬರ್ತದೆ ನಾವು ನಿಂತು ವಿಚಾರ ಮಾಡೋದಿಲ್ಲ ಹಂಗೆ ಒಂದರಂತ ಕಂಡಂಗೆ ನೀವು ಬೆನ್ನರ್ತೀವಿ ಅದರಿಂದ ಪರಿಣಾಮ ನೋಡಕ್ಕಿರ್ತದೆ ಅಲ್ಲ ಪರಿಣಾಮ ನೋಡೋದು ಸಾಧಕನ ಕೆಲಸ ಪರಿಣಾಮ ವಿಚಾರ ಮಾಡಿದ್ನಂದ್ರೆ ಅವಾಗ ತ್ಯಾಗ ಬುದ್ಧಿ ತ್ಯಾಗ ಬುದ್ಧಿ ಬಂದ ಬರೆಯಕ್ಕೆ ಹೆಚ್ಚಂದ್ರೆ ಊರ್ಲ ಬಿಟ್ಟಿರಕ್ಕೆ ಬಂದರು ವಿಚಾರ ಮಾಡೋದೇ ಇರೋದು ಅದಕ್ಕೆ ಹೆಂಗಾಗಿ ವಿಚಾರ ಮಾಡಕ್ಕೆ ನಾವು ಏನು ಬೇಕಾಗಿಲ್ಲ ದೇವರು ತಿಳಿದ್ರು ಬೇಕಾಗಿಲ್ಲ ದೇವ್ರ ಬೇಕಾಗಿಲ್ಲ ದೇವ್ರ ಬೇಕು ಬ್ರಹ್ಮ 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 ಅಲ್ಲ ಬ್ರಹ್ಮನೂರು ಬ್ರಹ್ಮನ ಪರಮಾತ್ಮನೂರು ಬ್ರಹ್ಮನ ಆ ಶಬ್ದನ ಉಪಯೋಗ ಮಾಡ್ಬಾರ್ದು ಆ ಶಬ್ದ ಉಪಯೋಗ ಮಾಡಿ ನಾವು ಕೇಳ್ತೀವಿ ಪರಮಾತ್ಮ ಸಾಕ್ಷಾತ್ಕಾರ ಆಗ್ಬೇಕು ಪರಮಾತ್ಮ ದರ್ಶನ ಆಗ್ಬೇಕು ಪರಮಾತ್ಮ ಅನ್ಬೇಕು ಪರಮಾತ್ಮ ಕೂಡ ಏಕಾಗಬೇಕು ಬೇರೆ ಇದ್ರೆ ಇಲ್ಲ ನಾವು ಬೇರೆ ಇನ್ನೊಬ್ರು ಕೂಡ ಏಕಾಗಲು ಬೇಕಾಗಿಲ್ಲ ಇನ್ನೊಬ್ರು ಒಂದಾಗಲು ಬೇಕಾಗಿಲ್ಲ ಇನ್ನೊಬ್ರು ಬೇರೆ ಬೇಕಾಗಿಲ್ಲ ಇನ್ನೊಬ್ರು ಬಂದು ಬೇಕಾಗಿಲ್ಲ ಯಾರ ದೇವರು ನಾವು ಕರ್ಕಂತೀವಿ ದೇವರು ಹರ್ಕಂತ ಸುಖನ ಹರ್ಕಂತ ಅವಶ್ಯ ದೇವ್ರ ಹರ್ಕಂತೇನೆ ಅವ್ರು ಸುಖ ಕೊಟ್ಟಾಗ ಅಥವಾ ನೀ ವಿಷಯಗಳ ಬಯಸ್ತಿ ಅಲ್ಲೇ ಏನ್ ಬಯಸ್ತಿ ಎಲ್ಲ ದೇವ್ರಿಗೆ ಏನ್ ಬಯಸ್ಕೊಳ್ತೀವಿ ದೇವರ ಸಾಮಾನ ಕೊಟ್ಟು ಸುಖ ಕೊಡಪ್ಪ ದೇವ್ರ ಸಾಮಾನ ಕೊಡೋ ಹೊತ್ತು ಸುಖ ಕೊಡವಲ್ಲ ಸಾಮಾನ ಕೊಟ್ಟು ಸುಖ ಕೊಡ್ತಾರ ಅದಲ್ಲ ನಾವು ಸಾಮಾನ ಕೊಡ್ಲಿಕ್ಕೆ ಆ ದೇವ್ರ ಮೇಲೆ ಮತ್ತೊಂದು ಹೇಳಬೇಕು ದೇವರು ಸ್ವಯಂಕಿಂತದವನು ಇಲ್ಲ ಅದಕ್ಕೆ ದೇವರು ಅಂತ ತಪ್ಪು ಅರ್ಥ ಮಾಡಿದ್ರೆ ಮತ್ತೊಂದಾಗಿರ್ತೀವಿ ದೇವರದ್ದು ಬೇರೆ ಶಬ್ದ ಮಾಡಿ ದೇವರು ಬೇರೆ ಇದನ್ನು ಅಂತ ಹೇಳಿ ಮತ್ತೆ ತಪ್ಪು ಕಲ್ಪದಾಗ ಬದಲಾಯ್ತು ಇದ್ರಿಗೆ ಕಂಡು ದೈವಶೀಲ ಸುಖ ಐತಿ ಸುಖರೂಪ ಅಂತ ತಿಳ್ಕೊ ಮತ್ತೆ ಮೊದಲು ತಪ್ಪು ಕಲ್ಪನೆ ಆಯ್ತು ಆದ್ರೆ ಮತ್ತು ದೇವರು ತಯಾರು ಮಾಡ್ಯಾನ ನಾವು ಬೇಗ ಕೊಟ್ಟು ನಮ್ಗೆ ಕೊಡ್ತಾನೆ ನಾವು ಮತ್ತೆ ಅವ್ನು ಕೊಟ್ಟೋದಾಗ ಸುಖ ಬಂತೀವಿ ಅಂತ ತಿಳ್ಕೊಂಡು ಮತ್ತೊಂದು ತಪ್ಪು ಇದು ದೇವ್ರ ಕಲ್ಪನೆ ಮಾಡ್ಕೊಡ್ತೀವಿ ನೀ ಕಲ್ಪನೆ ಮಾಡಿದ್ರೆ ದೇವರು ನೀ ಕಲ್ಪನೆ ಬಿಟ್ರೆ ದೇವರಲ್ಲವೇ ದೇವ್ರ ಕಲ್ಪನೆ ದೇವ್ರ ಕಲ್ಪನೆ ದೇವರಿಲ್ಲ ನಿನ್ನ ಹೊತ್ತ ದೇವರು ಕಾಯ ಮಾಡ್ತಾರೆ ಕಾಯಮ ಯಾವ್ದು ಹುಡ್ತಿದ್ರು ಹೆಚ್ಚಿದ್ದು ಕಾಯಮ ಯಾವ್ದು ಇರ್ತಿದ್ದು ಕಾಯಮ ಯಾವ್ದು ಎತ್ತರದಾಗಿನ ದೇವರು ಕನಸಿನಾಗಿಲ್ಲ ಕನಸಿನ ದೇವರು ಎತ್ತರದಾಗಿಲ್ಲ ಎರಡೂ ದೇವರು ನಿಜಾಗಿದೆ ನೀವು ಮಾತ್ರ ಮೂರು ಅವಸ್ಥೆಗೆ ಇರ್ತೀವಿ ಇದನ್ನ ವಿಚಾರ ಮಾಡ್ಬೇಕಂತ ಪುಸ್ತಕ ಖಾಲಿ ಬಿಟ್ಟು ಒಳ್ಳೆ ಕೆಲಸ ಬೇಕು ಏನಾದ್ರು ರಾಡಿ ಮಾಡ್ಕೊಂಡ ಏನೇನೋ ಕೆಲಸ ಇಲ್ಲ ಏನು ಕೆಲಸ ಇಲ್ಲ ನಿಜ ಸ್ಥಿತಿ ಯಾವುದು ನಿಜ ಕೆಲಸಕ್ಕೆ ಎತ್ತಿ ನೋಡುವುದು ಕಾಯಂ ಕೆಲಸ ಎತ್ತಿ ನೋಡುವುದು ಅದೆಲ್ಲ ನೋಡ್ತೀವಿ ಅದು ಏನಾಯ್ತು ಇರಬೇಕು ಇದ್ದಾಗ ತೋರಿಸ್ತಂತೆ ತೋರಿಸಿದಾಗ ಕಾಯಂ ಇರ್ತದೆ ಯಾವುದು ಹುಡುಕು ಕಾಯಂ ಇರ್ತದೆ ಯಾವುದು ನೀ ಕಾಯ ಬಂದಿದ್ರೆ ಅವನ್ನೆಲ್ಲ ಹುಡುಕ ನೀ ಕಾಯ ಬಂದಿದ್ರೆ ಅವ್ ನೀವು ಹುಡುಕು ಅವು ಕಾಯ ಬಂದವರು ನೀವು ಹುಡುಕ ಬಂತೀಯಲ್ಲ ಒಂದು ಕಾಯಮದವ ದೇವರು ದೇವ್ರು ಬೇಸಿ ದೇವ್ರು ಬೇಸಿ ಹುಡುಕಾಕ್ಬಿಡ್ತೀವಿ ಒಂದ್ ದೇವ್ರ ಯಾತಂದ್ರೆ ಹುಡುಕ್ತೀವಿ ಇದ್ದೇ ಯಾವ ದೇವರು ಇಲ್ಲ ಹುಡುಕಿ ಕೆಲಸನೂ ಬಂದಿದೆ ನೀವು ಮಾತ್ರ ನೀ ಇಲ್ದಂಗೆ ಏನಿದೆ ನೀವಾದ್ರು ಕಾಯಂ ಇದ್ದ ದೇವರು ಎರುವುದು ಕಾಯಂ ಇದ್ದದ್ದು ಎರುವುದು ಅರಿವಿನಂತ ಮತ್ತೊಂದು ಎಲ್ಲರೂ ಕಾಯಂ ಇದ್ದೇನೆ ಅರಿವಿನಂತ ಮತ್ತೊಂದು ಎಲ್ಲರೂ ಕಾಯಂ ಇದ್ದೇನೆ ಅದು ಎಲ್ಲ ಸತ್ಯವಲ್ಲ ಎಲ್ಲ ಸದ್ರೂಪ ಅದರ ನಿಜವಾಗಿ ಅದಕ್ಕೆ ನೀವು ಪರಮಾತ್ಮ ಅಂದಿ ಅದಕ್ಕೆ ಬ್ರಹ್ಮ ಅಂದಿ ಅದಕ್ಕೆ ವಿಷ್ಣು ಅಂದಿ ನೀನು ಅಂದು ಶಬ್ದ ಇಲ್ಲ ಬಂದ್ರೆ ಮತ್ತು ಬ್ರಹ್ಮದ ಭಾಷೆ ಬಿಡ ಯಾವ ಶಬ್ದ ಹೇಳಕ್ಕೂ ಯಾವ ಶಬ್ದ ಹೇಳಕ್ಕೂ ಕೂಡ
ಶಬ್ದಕ್ಕೂ ರೂಪ ಕಲ್ಪಿಸಿಕೊಂಡು ಕದ್ದು ಬರ್ಕೊಡ್ಬೇಕು ಬಿಡೋದು. ಅವೆಲ್ಲ ಕದ್ದಿ ಅಲ್ಲ ನಿನಗೆ ಕೆಲಸಗದವನು ಒಂದರೆ ಕಾಯಮದವನು. ಆ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದರೆ ಕಾಯಮದವನು, ನಿದ್ದೆಗದವನು ಇಲ್ಲ. ನೀನು ನಿದ್ದೆಗ ನಿನ್ನ ಸ್ವರೂಪದಾಗಿದ್ದರು, ಅದು ನಿನ್ನ ರೂಪದಾಗಿದ್ದರು, ನಿನ್ನದಂತೂ ಇಲ್ಲ ಇಲ್ಲ. ಇವನು ಎಲ್ಲ ಒಂದು ಕಲ್ಪಿಸ್ಕೊಂಡು ಅದಕ್ಕೆ ಕಲ್ಪಿಸ್ಕೊಂಡು ಅವ್ನು ಪ್ರಾರ್ಥನೆ ಮಾಡ್ಬೇಕು, ಸ್ತೋತ್ರ ಮಾಡ್ಬೇಕು, ಅವ್ರ ಪೂಜೆ ಮಾಡ್ಬೇಕು. ನೋಡಿ ಅವರು ನೀವು ಮಾಡಿದ್ರು ದೇವ್ರ ಮೂರ್ತಿ ಹೊತ್ತು ದೇವರಲ್ಲ, ದೇವ್ರ ಮೂರ್ತಿ ಹೊತ್ತು ದೇವರಲ್ಲ. ಅಲ್ಲ ನಿನ್ನ ಫೋಟೋ ನೀ ಅಲ್ಲ, ನಿನ್ನ ಫೋಟೋ ಹೆಂಗ್ ನೀ ಅಲ್ಲ, ದೇವ್ರ ಮೂರ್ತಿ ದೇವರಲ್ಲ. ನಿನ್ನ ಫೋಟೋ ಈ ಸಿದ್ಧಾಂತ ಗಟ್ಟಿರ್ಬೇಕು, ಈ ಅನುಭವ ಗಟ್ಟಿರ್ಬೇಕು. ಈ ಅನುಭವ ಗಟ್ಟಿ ಆದಾಗ 25 ಹುಡುಕಾಡುತ್ತಂತು. ಈ ಅನುಭವ ಗಟ್ಟಿ ಆಗಿಲ್ಲ, ದೇವರು ಬೇರೆ ಅದಂತ ವಿಷಯ ಬೇರೆ ಅದ, ವಿಷಯ ಬೇರೆ ಅದಂತ ಸುಖ ಬೇರೆ ಇತ್ತು. ಈಗ ಬೇರೆ ಬೇರೆ ಬ್ರಹ್ಮಚಿಂತ ಇನ್ನ ಸ್ವಲ್ಪ ಜ್ಞಾನ ಇದೆ, ಸ್ವಲ್ಪ ಜ್ಞಾನ ಇದೆ. ನಿನ್ನ ಜ್ಞಾನ ಮಾಡಿಕೊಳ್ಳೋದು. ನೀ ಯಾರನ್ನು ಹುಡುಕು, ನಾವ್ಯಾರನ್ನು ನೋಡ್ಕೊಂಡಿಲ್ಲ. ನಮಗೆ ಆ ವಿಷಯಗಳ ಸಂಬಂಧವನ್ನು ನೋಡ್ಕೊಂಡಿಲ್ಲ, ವಿಷಯಗಳ ಸಂಪರ್ಕದಿಂದ ಸಮಾಧಾನ ಶಿಕ್ಷೆಯಿಂದ ನೋಡ್ಕೊಂಡಿಲ್ಲ. ಸಮನಾಗಿರುವ ನಾಮದ ವಿಷಯಗಳ ಸಮಾಧಾನಗಳು ದೇವತೆಗಳ ಸಮ ಇಲ್ಲ. ದೇವತೆಗಳಂತೇನೆ ಎಲ್ಲ ದೇವರುಗಳ ಸಮ ಇಲ್ಲ. ಒಂದೊಂದು ನಿಂತು ಮತ್ತೊಂದು ಮತ್ತೊಂದು ಒಂದು 3 ಕಡೆಯೂ ಒಂದು ಸಹಜ ಕಣ್ಣು. ಒಂದು ದೇವರಿಗೆ 2 ಕೈ ಇದ್ದು ಒಂದು ದೇವರಿಗೆ 2 ಕೈ ಇಲ್ಲ. ಅದೆಲ್ಲ ಒಂದು ಮಾಡಿದ್ದಾರೆ. ನೀನು ದೇವರು ಬಂದು ನನಗೆ ಕೈ ಕನ್ನಡ ತೋರಿಸಿದ್ದು ನೀ ಕನ್ಫ್ಯೂಸ್ ಮಾಡಿ. ಶಬ್ದ ಏನದವು, ಶಬ್ದ 27 ಬಾಂಬಿ ತಯಾರು ಮಾಡಿದ್ರು. 28 ಬಾಂಬಿ ಮೇಲೆ ಹಚ್ಚಿ ಕೆಡುತ್ತೀರಿ. 28 ಬಾಂಬಿ ಮೇಲೆ ಸಮಾಧಾನ ಬೇಕಾಗಿದ್ರೆ ತೋರಿಸಿ ಬೆಲೆ ಹಚ್ಚಿ. ಸಮಾಧಾನ ಬೇಕಾಗಿ ತೋರಿಸಿ ಸಮ ಆಯ್ತನ, ತೋರಿಸಿ ಸಮ ಆಯ್ತು, ಸಮಾಧಾನ ಸಮ ಆಯ್ತು. ಸಮಸ್ಥಿತಿಗಳು ಯಾವುದು? ಸುಖ ಸುಖ ಒಂದೇ ಸಮ ಆಯ್ತು, ಅರಿವು ಸಮ ಆಯ್ತು, ಅರಿವು ಸಮ ಆಯ್ತು. ಎಲ್ಲಿನ ತೋರಿಕೆ ವಿಷಮದ ಎಲ್ಲಿನ ತೋರಿಕೆ ಎಲ್ಲರೂ ಬ್ರಹ್ಮಾಂಡ ದೇವತೆಗಳು ತೋರಿಕೆ ಎಲ್ಲಿನ ತೋರಿಸಿಲ್ಲ. ಎಲ್ಲಿನ ತೋರಿದ್ದು ಸಮ ಆಯ್ತು, ಅರಿವು ಸಮ ಆಯ್ತು. ಎಲ್ಲಿನ ತೋರಿ ಅದಕ್ಕೆ ಅವರ ಅನುಭವ ಆ ಅನುಭವಗಳಂತ ಬಗ್ಗೆ ಹೋಗ್ತಿದ್ದಂತ ಸಾಹಿತ್ಯ ಪುಸ್ತಕ ಗೊತ್ತಿದ್ರು. ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರ ನಾನು ಬ್ರಹ್ಮ ದೇವತೆಗಳು ಕಲ್ಪನ ತೆಗೆದಲ್ಲ, ನಿಜ ಕಲ್ಪನೆ ತೆಗೆದು ಎಲ್ಲ ಕಲ್ಪನೆ ಬಿಟ್ಟ ಸುಮ್ಮನೆ ಇರ್ತಿದ್ರು. ದೇವರ ಕಲ್ಪನೆ ಇಟ್ಟು ಸುದ್ದಿ ಆಗ್ತದೆ. ಇಷ್ಟ ಇದರ ಸಿದ್ಧಾಂತ ಇದನ್ನು ಪುನಃ ಸತ್ವ ಪರಿಪೂರ್ಣ ನಾನು ಸತ್ತು ನಿತ್ಯ ಪರಿಪೂರ್ಣ ದುಃಖಮಯ ಇದು ದೊಡ್ಡ ನಾನಲ್ಲ. ಅವೆಲ್ಲವೂ ನಾನು ವಿಕಾರ ಕಲ್ಪೆ ಅದು ನಾನಲ್ಲ, ವಿಕಾರ ಕಲ್ಪೆ ಅದು ನಾನದಲ್ಲ. ವಿಕಾರವನ್ನು ಅರಿತಾ ಇದ್ದಂಥವ್ರು ವಿಕಾರ ಆಗಿರ್ಬೇಕು. ಅರಿವು ವಿಕಾರ ಆಗಿರ್ತಾನೆ, ಅರಿವು ವಿಕಾರ ಆಗಿಲ್ಲ. ಅರಿನ ತೋರಿದ್ದು ದೊಡ್ಡ ವಿಕಾರ ಆಗಿದೆ. ಅದು ಬ್ರಹ್ಮಾದಿ ದೇವತೆಗಳು ವಿಕಾರ ಆಗ್ತವೆ. ಅದು ಎಲ್ಲ ವಿಕಾರ ಆಗ್ತವೆ. ನೀ ಅರಿವು ವಿಕಾರ ಆಗಿಲ್ಲ. ಅವನನ್ನು ತಿಳಿದಂತ ಅರಿವು ಅರಿವನಾನು ತಿಳ್ಕೋಬೇಕು ಹೊತ್ತು ಬ್ರಹ್ಮನಾನು ತಿಳ್ಕೋಬೇಡ. ಬ್ರಹ್ಮನಾನು ತಿಳ್ಕೊಳ್ಳೋ ಭ್ರಮ ಹಾಕಬೇಕು. ಪರಮಾತ್ಮನನ್ನು ತಿಳ್ಕೋಬೇಡ. ಪರಮಾತ್ಮನಿಂದ ಜೀವಾತ್ಮನಿಲ್ಲ. ಪರಮ ಮತ್ತು ಜೀವ ಎರಡು ತೆಗೆದು ಅರಿವು ಇರುತ್ತೆ. ಪರಮ ಮತ್ತು ಜೀವ ಎರಡು ಭಾವನೆ ತಿಳಿದಂತ ಅರಿವು ಇರುತ್ತೆ. ಅದು ಸಾಕ್ಷಿ, ಅದ ನಾನು ಸತ್ತು ಬ್ರಹ್ಮ ಹೇಳಿತು. ಪರಮಾತ್ಮ ಅಂತ ಹೇಳಿಲ್ಲ. ತಪ್ಪು ಸಮಯ ಅರ್ಥದ ತಪ್ಪು ಮಾಡಿದ್ವಿ. ನಾವು ಪರಮಾತ್ಮ ನೀರಿದ್ದಿ ಅಂತ ಅರ್ಥ ಮಾಡಿ ಪರಮಾತ್ಮನಿಂದಲ್ಲ ತತ್ವ ತಮ್ಮಿ 3 ವಸ್ತುಗಳನ್ನು ಅಳಿತಕ್ಕಂಥ ತೋರಿದ್ದನ್ನೆಲ್ಲ ಅಳಿತಕ್ಕಂಥ ಅರಿವಿನಂತೆ ಎಲ್ಲ ಸಾಕ್ಷಿ ಆಗಿದೆ. ಇದು ಇರುತ್ತೆ. ಅದ ನೀತಿ
ಅದನ್ನು ಏಳು ರೀತಿ ಅರ್ಥ ಮಾಡ್ಬೇಕು ಗೊತ್ತಾದ್ರು ಕೆಟ್ಟು ಹೋದ ಪರಮಾತ್ಮ ಅಂತ ಅರ್ಥ ಮಾಡ್ಬೇಕು ತಪ್ಪು. ಅದನ್ನು ಅದು ಮಾಡಿ ಕೆಡಿಸ್ಯಾರ. ವೇದಗಳ ಅರ್ಥನ ಹೀಗೆ ಅಪಾರ್ಥ ಮಾಡಿ ಕೆಡಿಸ್ಯಾರ. ಅನುಭವ ಬರದಾಯ್ತು. ಅದು ಯಾವುದು ಎಲ್ಲವನ್ನು ಅರಿತಕ್ಕಂಥ ಅರಿವು. ಅರಿತಕ್ಕಂಥ ಅರಿವು ಯಾವಾಗ ಇಲ್ದಂಗ ಇರ್ತದೆ, ಅರಿವು ನಾವು ತೋರಿದ್ದಿಲ್ದಂಗ ಆಗತ್ತೆ. ಅರಿವು ಇದ್ದಂಗೆ ಐತಿ. ಅದಕ್ಕೆ ಅಲ್ಲೇ ಅರಿವು ಹೆಂಗೈತಿ? ಸುಖರೂಪ ಐತಿ. ಅರಿವು ಐತಿಲ್ಲ, ನಿಜಕ್ಕೆ ಅರಿವು ಐತಿ, ಆನಂದ ಐತಿ. ಅರಿವು ಐತಿ, ಆನಂದ ಐತಿ. ಅರಿವು ಬಿಟ್ಟು ಆನಂದ ಇಲ್ಲ, ಆನಂದ ಬಿಟ್ಟು ಅರಿವು ಇಲ್ಲ. ಆನಂದ ಬಿಟ್ಟು ಅರಿವು ಐತಲ್ಲ ಇಲ್ಲ. ಅರಿವು ಬಿಟ್ಟು ಆನಂದ ಐತೇನೆ ಇಲ್ಲ. ಅರಿವು ಆನಂದ ಎರಡು ಸತ್ತದ. ಏನು ಯಾವ ವಿಷಯ ನೋಡಿರುತ್ತ, ಯಾವ ವಸ್ತುಗಳನ್ನು ನೋಡಿರುತ್ತ, ಯಾವ ಇಂದ್ರಿಯಗಳ ಮುಖಾಂತರ ನೋಡಿರುತ್ತ, ಅದನ್ನ ನೋಡಕ್ಕೆ ಅರಿವು ಐತಿ, ಆನಂದ. ಅರಿವು ಆನಂದ ಏನು ಖರ್ಚು ಇರ್ತದೆ, ದುಃಖ ಆಗ್ತದೆ. ಅರಿವು ಆನಂದ ಆನಂದ ಉತ್ಪತ್ತಿ, ಆನಂದ ಉತ್ಪತ್ತಿ ಅರಿವನೇ ಅಂತಿ ಅಂತ ನಾನಿದ್ದೆ. ತಿಳ್ಕೊಂಡು ಇದು ಎಷ್ಟೋ ಧ್ಯಾನ, ಇದು ಎಷ್ಟೋ ಚಿಂತೆ. ಈ ತೋರಿಕೆ ಯಾವುದು ಅರಿವು ಇಲ್ಲ. ತೋರಿಕೆ ಅರಿವನ್ನ ಅರ್ಥದ, ಅರಿವು ತೋರಿಕೆ ಅರ್ಥದ. ತೋರಿಕೆ ಅರಿವನ್ನ ಅರ್ಥದ, ಅರಿವು ತೋರಿಕೆ ಅರ್ಥದ. ತೋರಿಕೆ ಅರಿವನ್ನ ಅರ್ಥದ, ತೋರಿಕೆ ಯಾವ್ದು ಅರಿವನ್ನ ಅರ್ಥದ. ಅರಿವು ತೋರಿಕೆನೆಲ್ಲ ಇರ್ತದೆ. ತೋರಿಕೆನೆಲ್ಲ ಇರ್ತದೆ, ತನ್ನೆಲ್ಲ ಇರ್ತದೆ. ಅರಿವು ಅರಿವಾಗಿ, ಅರಿವು ಏನಾಗಿಲ್ಲ. ಅದನ್ನು ವಿಚಾರ ಮಾಡಿ ತಿಳ್ಕೊಂಡು ಸುಮ್ಮನೆ ಅರಿವ ನಾನಿದ್ದೇನೆ ಅದು ನಂಬಿನಿಂದ ಸಚ್ಚಿರ್ಬೋದು. ಹೊರಗೆ ಹುಡುಕಕ್ಕೆ ಹೊರಗೆ ಕೆಡ್ತೀರಿ. ನಿಮ್ಮನ್ನೇ ಹುಡುಕೋದು, ನಿಮ್ಮನ್ನೇ ಹುಡುಕೊಂಡು ನೀವು ಯಾರು ನೋಡ್ಕೊಂಡು ಸುಮ್ಮನೆ ಇರಕ್ಕೆ. ಮತ್ತೆ 28,000 ಇದು ಏನೂ ಇಲ್ಲ. ಅವೆಲ್ಲ ಸುಮ್ಮನೆ ಇಟ್ಕೊಂಡು ಏನಾರ ಹೇಳ್ಕೊಂಡು ಹೋಗ್ಯಾರ. ಅದು ಪುಸ್ತಕ ಬರೋಣ. ಅಹಂಕಾರ ಅಹಂ ಆಕಾರ, ಅಹಂಕಾರ ಶಬ್ದ ಬಿಡಿಸ ಅಹಂ ಆಕಾರ. ಅಹಂ ಆಕಾರ ಆಕಾರ ನಾನಂತ ಆರೋಪ ಮಾಡಿಕೊಂಡು ಅಹಂಕಾರ. ಅಹಂ ಕರೋತಿದ್ವಿ, ಅದು ಶಬ್ದ ಬಿಡಿಸಕ್ಕೆ ಬಂದಿದೆ. ಶಬ್ದ ಕನ್ನಡದಲ್ಲಿ ಬಿಡ್ತದೆ, ಸಂಸ್ಕೃತ ಶಬ್ದ ಕನ್ನಡದಲ್ಲಿ ಬಿಡಿಸಕ್ಕೆ ಭಾಷಾ ಜ್ಞಾನನೇ ಇಲ್ಲ. ಅಹಂ ಆಕಾರ, ಅಹಂ ಆಕಾರ ಅಲ್ಲ, ಅಹಂ ಆಕಾರ ಅಲ್ಲ. ಆಕಾರ ಉಳಿದ ನಾನು ಆರೋಪ ಮಾಡ್ಕೊಳ್ಳೋದು ಅಹಂಕಾರ. ಅಹಂ ಕರೋತಿದ್ವಿ, ನಾನು ಅರುದ್ಧ ನಾನು ಮಾಡ್ಕೊಳ್ಳೋದು ಕರೋತಿದ್ವಿ. ಅದು ಶಬ್ದ ಬಿಡಿಸಿದೆ, ಸತ್ತೋತ್ಪರ್ದ. ಅದು ಅಹಂಕಾರ ನಾಶ ಮಾಡ್ಕೊಂತಾರೆ. ಅಹಂಕಾರ ನಾಶ ಮಾಡಿಕೊಂಡ ಮೋಕ್ಷ ಅಂತ. ಅಹಂಕಾರ ಏನು ನಾಶ ಮಾಡ್ತಾರೆ? ಅಹಂಕಾರ ನಾಶ ಮಾಡ್ಕೊಳ್ಬೋದಲ್ಲ. ಅಹಂಕಾರ ಅರ್ಥ ತಿಳ್ಕೊಂಡು ಆರೋಪ ಮಾಡ್ಕೊಳ್ಬಿಡು. ನೀನು ಅರುದ್ ನೀನಂತ ಆರೋಪ ಮಾಡ್ಕೊಂಡಿದ್ರೆ ಅದಕ್ಕೆ ಅಹಂಕಾರ ಇದೆ. ಅದಕ್ಕೆ ಆರೋಪ ಮಾಡ್ಕೊಳ್ಳೋ ಕೆಲಸಕ್ಕೆ ಅಹಂಕಾರಕ್ಕೆ ಬಂದು ಅರಿವಿಗೆ ಅಹಂಕಾರ ಇಲ್ಲ. ಅರಿವಿಗೆ ಅಹಂಕಾರ ಇಲ್ಲ. ಅರಿವು ಅಹಂಕಾರ ತಾಯಿಲ್ಲ. ಅಕಾರದ ವಿಕಾರಗಳದ್ದು ನಾನು ಅಂತ ಆರೋಪ ಮಾಡ್ಕೊಂಡಿದ್ರೆ ಅಹಂಕಾರ. ನಿನ್ನ ನೀನು ತಿಳ್ಕೊಂಡು ನಾನೊಂದು ನಾನು ಸಂಸ್ಕೃತ ಅನ್ನಿತ್ಯ ಪರಿಪೂರ್ಣದಿಂದ ಅಹಂಕಾರ ಅಲ್ಲ. ನಾನು ಅನ್ನೋದು ಅಂತ ಆರೋಪ ಮಾಡ್ಕೊಂಡ್ರು ಮಾತ್ರ ಅದಕ್ಕೆ ಅಹಂಕಾರ. ಅಹಂಕಾರ ಅಂದ್ರೆ ಏನು? ಇಲ್ಲದ ಆರೋಪ ಮಾಡ್ಕೊಳ್ಳೋದು ಅಹಂಕಾರ. ಅದಕ್ಕೆ ಆರೋಪ ತೆಗಿಬಿಟ್ರೆ ಆರೋಪ ಆಗಿದ್ದಂತೆ ನಾವು ಬಂಧನ ಕೊಡೋಕೆ. ಆರೋಪ ಆಗಿದ್ದಂತೆ ಆರೋಪಿ ಆಗಿ, ಆರೋಪಿ ಅನ್ನೋದಕ್ಕೆ ಆರೋಪ ಮಾಡಿಕೊಂಡಿರ್ತದೆ. ಸುಳ್ಳು ಮಾಡಿದ್ರೆ ಸುಳ್ಳುಗಾಗಿದೆ, ಸುಳ್ಳು ಮಾಡಿ ಸುಳ್ಳುಗಾಕಿದೆ. ಹಾಗೆ ಆರೋಪ ಮಾಡ್ಕೊಂಡಂತ ಬಂಧನಕ್ಕೋಗಿದೆ. ಅದರಿಂದ ಬಂಧನ ಹೋಗ್ತಾರೆ. ಆರೋಪ ಮಾಡ್ಕೊಂಡು ಶರೀರ ನಾನು ಅಂತ ಆರೋಪ ಮಾಡ್ಕೊಂಡು, ಇಂದ್ರಿಯಗಳು ನಾನು ಅಂತ ಆರೋಪ ಮಾಡ್ಕೊಂಡು, ಮನೋಬುದ್ಧಿಯಾದಿಗಳು ನಾನು ಅಂತ ಆರೋಪ ಮಾಡ್ಕೊಂಡು, ಅವುಗಳ ಮುಖಾಂತರ ಸುಖ ಬಂದ್ಬೇಕು ಅಂತ ಹೊಂತೀವಿ ಅಂತ ತಿಳ್ಕೊಂಡು ತಪ್ಪು ತಿಳ್ಬೇಕು. ಈ ತಪ್ಪು ತಿಳುವಳಿಕೆ ಬಯದಷ್ಟು ಕತ್ತರಿಸು. ತಪ್ಪು ತಿಳುವಳಿಕೆ ಬಯದಷ್ಟು ಕತ್ತರಿಸಿ ಎಲ್ಲ ತಪ್ಪು ತಿಳುವಳಿಕೆಗೆ ಆಧಾರವಾದಂಥ ಅರಿವು ಏನಕ್ಕೆ ಆಧಾರ ಆಗುತ್ತೆ. ತಪ್ಪು ತಿಳುವಳಿಕೆಗೆ ಸರಿಯಾದ ತಿಳುವಳಿಕೆ, ಎರಡು ತಿಳುವಳಿಕೆಗೆ ಆಧಾರವಾದ ಅರಿವು ಏನಕ್ಕೆ ಅರಿವಿನ ಆಧಾರ ಬಗ್ಗೆ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ತಾನಾಗಿರೋದು ಅರಿವಿನ ಆಧಾರವಾಗಿ ಆಗಿತ್ತು. ಅರಿವಿನ ಆಧಾರ ಮತ್ತು ತಪ್ಪು ತಿಳುವಳಿಕೆ ಆಗಿತ್ತು.
ಅರಿವಿನ ಆಧಾರವಾಗಿ ಯಾವ್ದಾದ್ರು ಪ್ರಸಕ್ತಿಗೊಳಿಸಿ ನಾನೆಲ್ಲ ನನ್ನ ಸಂಬಂಧ ಇದೆ ಅಂತ ಬಿಟ್ಟು ಸರ್ವನಾಮ ತಿಳ್ಕೊಂಡು ಹೋಗ್ಬೋದು ಹೋಗ್ತೀವಿ. ಅರಿವಿನ ಆಧಾರವಾಗಿ ತೋರಿದಂತ ತಪ್ಪಿಗೊಳಿಸಿ ನಾನು ಆರೋಪ ಮಾಡ್ತೀವಿ, ದುಃಖ ಅದಲ್ಲ ಅರಿವನಾಮದ ಆರೋಪ ಮಾಡ್ತೀವಿ ಬಿಡು. ಅರಿವನಾಮ ತಿರುವು ಅರಿವಿನ ತೋರಿದ್ದು ನಾನು ತಪ್ಪಿಡು, ಅರಿವಿನ ತೋರಿದ್ದು ಅದಲ್ಲ, ಅರಿವಿನ ತೋರಿದ್ದು ಶಿವ ವಿಷ್ಣು ಮಹೇಶ್ವರ ಎಲ್ಲ ಅರಿವಿನ ತೋರಿದ್ದು ಅದಲ್ಲ. ಅವು ನಾನಂದ ತಪ್ಪ, ಅವ್ರು ಹೊಂತೀರ ಅನ್ನೋದು ತಪ್ಪ, ಅವ್ರು ಸಾಕ್ಷಾತ್ಕಾರ ಮಾಡ್ಕೊಂಡ್ರೆ ಅನ್ನೋದು ತಪ್ಪ ಅರಿವಿನ ಕಲಿಕೆ ಹೊರತು ಹರಿಯಲು ಬ್ರಹ್ಮಾದೇವಿಯವರು ನಿನ್ನ ಕಲ್ಪನಾ ತೆರೆಗಳು, ನಿನ್ನ ಕಲ್ಪನಾ ತೆರಿನ ನಾನು ತಿಳ್ಕೊಂಡೆ ತಪ್ಪ. ಎಲ್ಲವೂ ನಿನ್ನ ಕಲ್ಪನಾ ಶರೀರ ಮನ ಬುದ್ಧಿ ಚಿತ್ತು ಅಹಂಕಾರ ಇವೆಲ್ಲವೂ ನಾನು ನನ್ನ ಆರೋಪ ಮಾಡಿಕೊಂಡೆ. ಅದಕ್ಕೆ ದುಃಖಿ. ಯಾಕೆ ಅವು ವಿಷಮದವು, ನೀನು ಸಮಸ್ಯೆ ಸಮ ಇದ್ದವ ವಿಷಮ ಇದ್ದಿದ್ದರೆ ಅಂತ ಆರೋಪ ಮಾಡಿಕೊಂಡೆ. ದುಃಖಿ. ನೀನು ಸಮಸ್ಯೆ ಸಮಯ ಇದ್ದರೆ ಅವು ಯಾವುದು ನನ್ನ ಸಂಬಂಧ ಇರುತ್ತೆ ವಧ ಮಾಡ್ಕೊಂಡು ಸುಮ್ಮನೆ ಇರ್ತಂದ್ರೆ ನಿಮ್ಗೆ ಇನ್ನೂ ಬರ. ಅದಕ್ಕೆ ಬಾಧೆ ತನ್ನ ತೋರಲು ಪರಮಾರ್ಥ ಬೋಧೆ ನೆಲೆಗೊಂಡು ಮತ್ತೇನು ಮಾಡ್ಬೋದು? ಏನೇನು ಮಾಡೋ ಕೆಲಸ ಇಲ್ಲ. ಯಾರು ದೇವ್ರಿಗೆ ಹೋಗೋ ಕೆಲಸ ಇಲ್ಲ, ಯಾರು ಬೇಡಿಕೊಳ್ಳೋ ಕೆಲಸ ಇಲ್ಲ, ಯಾರನ್ನು ಕಾಡೋ ಕೆಲಸ ಇಲ್ಲ, ಏನೇನು ಮಾಡೋ ಕೆಲಸ ಇಲ್ಲ. ನೀ ಹೇಗರಿ ನೋಡ್ತು 3 ವರ್ಷದ ವಿಚಾರ ಮಾಡಿಕೊಂಡ್ರೆ ಅಳುವ ನೀವು ಈ ಶರೀರ ನಾನು ಅಂತಿದ್ದು ನಾನು ಅನ್ನೋದಿಲ್ಲ. ಯಾವಾಗ ನಾನು ಅಂತಿ ಇನ್ನೊಂದನ್ನು ಅವಲಂಬಿಸಿಕೊಂಡೆ ನಾನು ಇದನ್ನು ಅವಲಂಬಿಸಿಕೊಂಡಾಗ ಇದ್ರಾಗ ಏನಾರು ನಂದು ನನ್ನ ಕಾಲಿಗೆ ಆಗೈತಿ, ನನ್ನ ಕೈಗೆ ಐತಿ, ನನ್ನ ಕೈನಿಗೆ ಐತಿ, ನಾನು ಅಂತ ಅನ್ನೋದು ನಾನು ಎರಡು ಭ್ರಮ ಇದ್ದಾರೆ. ಒಂದು ಭ್ರಮ, ಆ ಭ್ರಮಗಳಿಗೆ ಭಾವಕರೇನು, ಆ ಎರಡು ಭಾವನೆ ಅರುಕರೇನು, ಆ ಎರಡು ಭಾವ ಬಂದು ಭಾವನ ನಾನು ನಂದು ಅಂತಕ್ಕಂಥ ಅರಿವು ಇರುತ್ತೆ. ಅಂತಕ್ಕಂಥ ಅರಿವು ಅಂತ ಅರಿವನ ಅವು ನಾನು ಅಲ್ಲ ನಂದು ಅಲ್ಲ. ನಾನು ನಂದಕ್ಕೆ ಎರಡಕ್ಕೂ ಸಾಕ್ಷಿಯಾಗಿದ್ದಂಥ ಅರಿವು ಇರುತ್ತೆ. ಅದು ನಾನು ಅಂತ ತಿಳಿದು ಸೂಕ್ಷ್ಮ ತಿಳ್ಕೊಂಡು ಸತಿ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ನ ಸಾಕ್ಷಾತ್ಕಾರ ಯಾರ ಸಾಕ್ಷಾತ್ಕಾರನೂ ಬೇಕಾಗಿಲ್ಲ, ನಮ್ಮ ಸಾಕ್ಷಾತ್ಕಾರ ಬೇಕಿತ್ತು. ನಾವ್ಯಾರು ನಿಜವಾಗಿ ನಾನು ಯಾರು ನನ್ನ ಈ ಸ್ಥಿತಿಯನ್ನು ತಿಳ್ಕೊಳ್ಳೋದು ನಮ್ಮನ್ನ ತಿಳಿದಕ್ಕೆ ಏನಾದ್ರು ನಾವು ತಿಳ್ಕೊಂಡು ಇರೋದಾಗಿದೆ. ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊ ಬ್ರಹ್ಮ ಬೇಕಾಗಿಲ್ಲ ನಮಗೆ, ಅದು ಬ್ರಹ್ಮದವಾಗ ಶಿವನ ತಿಳ್ಕೊಂಡು ಶಿವನ ಉಪಾಸನೆ ಶಿವನ ನಾವು ಅಗಲಬೇಕಾಗಿಲ್ಲ, ವಿಷ್ಣು ವಿಷ್ಣು ನಾವು ಅಗಲಬೇಕಾಗಿಲ್ಲ, ಇನ್ನು ಎರಡನೇದು ನಾವು ಅಗಲಬೇಕಾಗಿಲ್ಲ. ನಾವು ಏನಲ್ಲಿ ಅದೇ ಸುಮ್ಮನೆ ಇರಬೇಕಾಗಿಲ್ಲ. ನಾವು ಇರುದ್ದು ನಾವು ಹೇಳ್ಕೊಟ್ಟಿವಿ, ನಾವು ಅಲ್ಲದ್ದು ನಾವು ಹೇಳ್ಕೊಟ್ಟಿವಿ. ಈ ವಿಚಾರ ಗಟ್ಟೆಗಳು ಮನಸ್ಸು ಅಂತಂದ್ರೆ ಪರಿಪೂರ್ಣ ಈಗ ಶರೀರ ವ್ಯವಹಾರ ನಡೀಬೇಕು. ಶರೀರ ವ್ಯವಹಾರ ಸಂಬಂಧಿಗಳ ಸಾಕ್ಷಿಯಾಗಿರುವುದು. ಅದು ಶರೀರ ನಾವು ತೋರಿದ್ದು ನಾನಲ್ಲ ಗಟ್ಟಿ ಆಗ್ಬಿಟ್ಟು ವಿಚಾರ ಮಾಡಿ ತಿಳ್ಕೊಂಡು ಆ ಸ್ಥಿತಿಯ ಉಳಿದು ಅದರ ಸ್ಥಿತಿಯ ನಾವು ಪರಿಪೂರ್ಣ ಮನಸ್ಸಿನಿಂದ ಪ್ರಯತ್ನ ಮಾಡೋಕೆ ಅವು ಸಪ್ತ ಭೂಮಿಕೆಗಳನ್ನು ಮನುಷ್ಯನ ಸ್ಥಿತಿಗಳು ಏನೇನು ತಿಳ್ಕೊಂಡು ಅದಾಗುತ್ತೆ. ವಿಷಯ ಶರೀರ ನಾನು ಭಾವದಾಗಿತ್ತು, ಶರೀರದ ವರ್ಣದ ಏನು 40 ಪ್ರಧಾನಂದು ಅಂತದ್ದು ಸರ್ವಗುಣಗಳು. ಇಂದ್ರಿಯಗಳು ನಮ್ಮ ಅಂತಂದ್ರೆ ಇಂದ್ರಿಯಗಳು ಹೋಗದಾಗ ಏನೋ ಅನಿಸ್ತದೆ. ಇಂದ್ರಿಯಗಳು ನಾನು ತಿಳ್ಕೊ ಅದರ ಹೆಚ್ಚು ಕಡಿಮೆ ಆದ ನನಗೆ ಆಗ್ತದೆ. ಮನಬುದ್ಧಿ ಹೆಸರು ವ್ಯವಹಾರ ಏನಾಗ್ತದೆ ಅದು ನನಗೆ ಆಗ್ತದೆ. ಅದು ನಮಗೆ ಆರೋಪ ಮಾಡ್ತದೆ. ನಾಲಿಗೆ ರೀತಿ ನೇರಿಗೆ ಹತ್ತಿರ್ತಾನೆ, ನಾಲಿಗೆ ಹೆಚ್ಚು ರುಚಿ ನೇರಿಗೆ ಹತ್ತೈತಿ. ಕಣ್ಣಿಗೆ ಕಣ್ಣು ಸೇವ್ ನೇರಿಗೆ ಸೇವ್ ಕಾಣುತ್ತಾನೆ, ಕಣ್ಣಿಗೆ ಸೇವ್ ಕಾಣ್ತಿದ್ರೆ ಹಾಕಿ ನಾಲಿಗೆ ರುಚಿ ಇರ್ತಾನೆ ತಿನ್ನಕ್ ಕಾಣ್ತಿ. ಅದು ಮೈಗೆ ಜಾಟ ಕದ್ರೆ ಅದು ಕಾಣ್ತಿ. ಇಂದ್ರಿಯಗಳ ತುರುಕಿ ನಾನು ತುರುಕಿ ಅಂತ ಹೇಳ್ತೀನಿ.
ಇಂದಿಗೆ ತುರ್ಕಿ ನಿನಗೆ ಸಮಾನ. ಇಂದಿಗೆ ತುರ್ಕಿ ಕಡೆ ಲಕ್ಷ ಬಿಟ್ಟು ನಿನ್ನ ಕಡೆ ಲಕ್ಷ ಬಿಟ್ಟರು ಈ ತುರ್ಕಿ ಏನು ಮಾಡೋದು. ಅದರ ಅದ ನಾನು ಆರೋಪ ಮಾಡ್ಕೊಂಡು ಅದಕ್ಕೆ ಅದ್ರಾಗ ತುರ್ಕಿ ಅದ್ರಾಗ ಹಿತ ಕಣ್ಣಾಗಿತ್ತು. ಹಿತ ಕಣ್ಣಾಗಿದ್ರೆ ತೋರಿಸಿ ಭಿನ್ನ ಈ ರೀತಿ ಭಿನ್ನ ಇಲ್ಲ. ಅವನ ಇರ್ತಕ್ಕಂಥ ಅರಿವು ಭಿನ್ನ ಇಲ್ಲ. ಅರಿವು ತೋರಿಸಿ ಭಿನ್ನ ಇಲ್ಲ. ಆ ತೋರಿದ್ದ ಅಂತ ಆರೋಪ ಮಾಡ್ಕೊಂಡಿರ್ತದೆ. ಇದೆಲ್ಲವೂ ಜಗತ್ತು ತಯಾರು ಮಾಡಿದ ದೇವರು ಇವೆಲ್ಲವೂ ನೀನು ತೋರ್ಯವು. ಜಗತ್ತು ನೀನು ತೋರಿದ್ರಿ, ಜಗತ್ತಿನ ತಯಾರು ಮಾಡಿದ ದೇವರು ನಿನಗೆ ತೋರ್ಯವು. ಆ ದೇವರಿಗೆ ನೀ ಕಂಡೆ, ನಿನಗೆ ಆ ದೇವ್ರ ಕಂಡದ. ನೀ ಆ ದೇವ್ರು ತಿಳಿದ್ಯ, ದೇವ್ರು ನಿಂಗೆ ತಿಳಿದತ್ತೆ. ದೇವರು ತಾನು ನೀನು ತಿಳಿದಿದ್ದ ನಿನ್ ತಿಳಿದ ನೀನು ಒಂದು ಬೆಳೆಸ್ಕೊಂಡ್ಬರ್ತಿರ್ತವೆ. ಏತಮ್ಮ ನಂಗೆ ಏನ್ ಬೇಕಾಗಿತ್ತು, ಯಾಕೆ ಬಂದೈತಿ ಅಂತ ಕೇಳಕ್ ಬರ್ತಿತ್ತು. ಬಂದಿತ್ತು ನಾವು ಕೇಳಕ್ಕೆ ನೀನು ಆದದ್ದು ವಿಚಾರದ ದುಃಖ ನನಗಾಗೈತಿ ಅಂತ ಯಾವ ದೇವ್ರಿಗೆ ಬೇಡ್ಕೊಂಡು ಹೋಗ್ತೈತೆ, ಯಾವ್ದಾದ್ರು ಮಾತು ಕೇಳ್ಕೊಂಡು ಬೇಡ್ಕೊಳ್ಕೊಂಡಿ. ಯಾವ ದೇವ್ರಿಗೆ ಬೇಡ್ಕೊಳಕ್ ಹೋಗಲ್ಲ, ಕಾಡಕ್ ಹೋಗಲ್ಲ. ಆ ದೇವ್ರಿಗೆ ಕಾಡಕ್ ದೇವರು ಸುಮ್ಮನೆ ಇರ್ತಾನೆ ಅದಲ್ಲ, ಸುಮ್ಮನೆ ಇರುವ ದೇವರು ಅದಲ್ಲ. ಸುಮ್ಮನೆ ಇರೋ ದೇವ್ರು ಕಾಡಕ್ ಹೋಗಿ ಆ ಪಾಪ ಕಡೆ ಬಂದು ಸುಮ್ಮನೆ ಬಿಡಲ್ಲ. ದೇವ್ರಿಗೆ ಇನ್ನೊಬ್ಬರಿಗೆ ಕಾಣೋದು ಪಾಪ, ದೇವ್ರಿಗೆ ಕಾಣ್ತಿದ್ರೆ ಪಾಪ ಬರ್ತದೆ. ಅದಕ್ಕೆ ನಿಮ್ಮ ದೇವ್ರಿಗೆ ಪೂಜೆ ಮಾಡಕ್ ಹೋಗೋದು ನಾಲ್ಕೇ ಸುಮ್ಮನೆ ಇರೋ ದೇವ್ರ ಕಾಣಕ್ಕೆ ಅವನ್ನೇ ಬೇಡಕ್ ಕೊಡ್ತೀವಿ. ಬೇಡಿದ್ರೆ ಕೊಡ್ತಾವೆ ನಾವು. ದೇವರು ಕೆಡುವ ಜೀವನ ಕೊಡ್ತಾವ, ಕೆಡಾದ ಜೀವನ ಕೊಡ್ತಾವಲ್ಲ. ಒಂದು ಕಾಲಾಗಿದ್ದು ಮತ್ತೊಂದು ಕಾಲಾಗಿಲ್ಲ ಕೊಡ್ತಾರೆ. ಎತ್ತರದ ಕೊಟ್ಟು ದೇವ್ರು ಕೊಟ್ಟು ಸಾಮಾನ್ಯ ಕನಸಾಗಿದೆ, ಕನಸಿನ ಕೊಟ್ಟು ಸಾಮಾನ್ಯ ಎತ್ತದಾಗಿದೆ. ಎರಡು ಸಾಮಾನ್ಯ ನಿದ್ದೆ ಆಗಿದೆ. ನಿನ್ನ 3 ವರ್ಷ ಕಾಯ ಬರ್ತಕ್ಕಂಥದ್ದು ಯಾವುದು? ಅದು ಆ ದೇವ್ರು ಕೊಟ್ಟು ಸಾಮಾನು ಕಾಯ ಬಂದವರು, ದೇವ್ರ ಕಾಯ ಬಂದವರು. ಕಾಯ ಬರೋದು ನೆನಬೇಕು. ಒಂದು ಕ್ಷಣದಾಗ ತೋರಿ ಮತ್ತೊಂದು ಕ್ಷಣದಾಗಿದ್ದಾಗ ಅದು ಬೇಕು. ಯಾವಾಗ ಒಂದೇ ರೀತಿ ಇರ್ಬೇಕಂತ ಕೇಳ ಒಂದು ದುಃಖ ಒಂದು ಸಂಪೂರ್ಣ ಆನಂದ ರೂಪಿಂದ ಸಂತತಮಾಗಿರ್ಪ ಅಂದ ಉಪಾಯವೇ ನೀನೆಂದು ನನಗರಕ್ಕೂ ಸನ್ಮುನಿ ಮುಖ್ಯ. ಎಲ್ಲದಕ್ಕೂ ಆಧಾರ, ದುಃಖಕ್ಕೂ ಸುಖಕ್ಕೂ ಎರಡು ಭಾವಗಳು ಆಧಾರ. ನೀನೆ ಅರಿವಿನ ಆಧಾರ ದುಃಖ ತೋರಿಸಿ, ಅರಿವಿನ ಸುಖ ತೋರಿಸಿ. ಅರಿವಿನ ಆಧಾರ ಬಂದು ಅನುಕೂಲ ಪ್ರತಿಕೂಲ ಅರಿವಿನ ಆಧಾರ ಮಾಡಿ ಅದಲ್ಲ. ಹೇಳ್ತಿ ಅದು ಹೇಗೆ ಬೇಸಂತೆ ತಿಳಿದಂತ ಹೇಳಿದ ಅನುಕೂಲ ಹೋಗ್ತಾರೊಮ್ಮೆ. ಹೇಳ್ತಿ ಭಾವ ಬಂದದ್ದು ಅದ ಹೆಚ್ಚು ವೈರಿ ಆಗ್ತದೆ. ಅದಂತೆ ಅದ ಕಂಡು ವೈರಿ ಆಗ್ತದೆ. ಅದಲ್ಲ ಬಸವಿ ಜೀವ ಬರ್ಬೋದು. ನಾನು ಗಂಡು ನಾಡಬಾರ್ದು ನಾವು ಅದ ಗಂಡು ನಾಡೋಕೆ ಬರ್ತಾನೆ. ಮೊದಲು ಅದ ಗಂಟೆ ಚಲೋ ಆಗುತ್ತೆ, ಅದ ಗಂಟೆ ನಡಬಾರ್ದು. ಅದ ನಿನ್ನ ಭಾವ ಫರ್ಕ್ ಆಗ್ತದೆ. ನಿನ್ನ ಭಾವ ಹೆಂಗೆ ಇರ್ತದೆ, ನಿನ್ನ ಭಾವದ ಬಳಕೆಗೆ ಇಡೀ ಜಗತ್ತು ಬ್ರಹ್ಮಾಂಡ ದೇವತೆಗಳು ನಿನ್ನ ಭಾವದ ಬಳಕೆಗೆ. ಭಾವ ತೆಗೆದ್ರೆ ಇಲ್ಲ ನೀನು ಭಾವ ತೆಗಲಕ್ಕೂ ನಿನ್ನ ಕೂಡ ಇರ್ಬೇಕವು. ನೀ ಹೆಂಗಿದ್ರಿ ಭಾವ ರಹಿತ ಆದಾಗ ನಿದ್ದೆ ಭಾವ ರಹಿತ ಆಕಿ. ಅವಾಗ ನೀ ಭಾವ ರಹಿತ ಆದಾಗ ಕೆಲಸದಾಗ ಸುತ್ತ ಭಾವ ರಹಿತ ಆದಾಗ ಯಾವುದೋ ಭಾವನೆ ಬದಲಾದಾಗ ಒಂದು ಕರ್ಮ ಬಂತು, ಅದು ಹೋಯ್ತು, ಮತ್ತೊಂದು ಕೆಲಸ ಇನ್ನೂ ಉದಯ ಆಗಿಲ್ಲ. ಆವಾಗ ನೀ ಎಲ್ಲಿದೆ ಅಲ್ಲಿ ಮತ್ತೊಂದು ಏನು ರೈತರು ಭಾವ ತೆಗೆದಾಗೂ ಇರ್ಬೇಕು, ಭಾವ ಇದ್ದಾಗೂ ಇರ್ಬೇಕು, ಭಾವ ರಹಿತ ಆದಾಗ ಇರ್ಬೇಕು. ಅಂದ್ರೆ ಅದು ದೇವರು, ಅದು ಹೆಚ್ಚಿದ್ದು, ಅದು ಅರಿವು. ದೇವರ ಶಬ್ದ ಅರ್ಥ ಅರಿವು. ದೇವರನ್ನು ಶಬ್ದಕ್ಕೆ ಗೊಂಬಿ ಮಾಡ್ಯಾರ, ದೇವರನ್ನು ಶಬ್ದಕ್ಕೆ ಗೊಂಬಿ ಮಾಡ್ಯಾರ. ಅದಕ್ಕೆ ದೇವರನ್ನು ಹೆಸರು ಬೇರೆ ಮಾಡ್ಯಾರ, ಹೆಸರು ಶಬ್ದ ಬೇರೆ ಬೇರೆ ಮಾಡಿ ಅದು ಬೇರೆ ಬೇರೆ ಆಕಾರ ಮಾಡ್ಯಾರ. ಅರಿವು ಅಂದ್ರೆ
ಅರಿವು ಒಂದಾಯ್ತು, ಆದ್ರೆ ಆಕಾರ ಅಭಿನಯ ಮಾಡ್ಯಾರ. ಆಕಾರ ಅಭಿನಯ ಮಾಡಿ ದೇವರು ಬೇರೆ ಬೇರೆ ಹೇಳ್ತಿದ್ರು. ಗೊಂಬೆ ಜಾತಿ ಬರೀ ಊರಿಗೆ ಜಾತ್ರೆ ಕುಣಿತಾವ, ಬರೀ ಗೊಂಬೆಗಳು ಅರಿವು ಇಟ್ಕೊಂಡು ಕುಣಿತಾವಲ್ಲ. ಅರಿವು ಇಟ್ಕೊಂಡು ಕುಣಿತಾರೆ, ಅರಿವು ಇದ್ರೆ ಕುಣಿಯಕ್ಕೆ ಬರ್ತದೆ. ಅರಿವು ಅದು ಕುಣಿಯೋದಲ್ಲ, ಇದ್ದಿದ್ದೇವರು ಎಲ್ಲಿನಾಗ ಅನ್ಯ ಕಲ್ಪನೆ ಮಾಡಿ ದೇವಾನ್ ದೇವತೆಗಳು ಹೊತ್ತು ಸುಮ್ಮನೆ ಲೆಕ್ಕ ಬರ್ತದೆ. ನಾವು ಸುಮ್ಮನೆ ಲೆಕ್ಕ ಕಲಿಬೇಕು. ಅರಿವು ಸುಮ್ಮನೆ ಇತ್ತು, ಅರಿವು ಏನ್ ಮಾಡಿತ್ತು? ತೋರಿದ್ದು ಅರಿವು ಅರಿವಾಗೈತೆ. ಅರಿವು ಏನೂ ಆಗಿಲ್ಲ, ಏನೋ ಮಾಡಿದೇ ಇಲ್ಲ. ತೋರಿದ್ದು ತೋರ್ಲದ್ದು ಅಂದ್ಮೇಲೆ ಅರಿವು ಏನಾರು ಮಾಡಬೇಕಾಗ್ತದೆ, ಏನೂ ಮಾಡೇ ಇಲ್ಲ. ಮಾಡೋದೆಲ್ಲ ನಿಷ್ಕ್ರಿಯ ಪ್ರಮೋಚನೆ. ಕ್ರೈಸ್ತ ಯಾರು? ಕ್ರೈಸ್ತ ಯಾರು? ನೀನೇ ಕ್ರೈಸ್ತ. ಅರಿವು ಕ್ರೈಸ್ತ. ಅರಿವು ಕ್ರಿಯಾಸ್ತ. ಅರಿವಿನ ಕ್ರಿಯಾಸ್ತಕ್ಕ. ಅರಿವಿನ ಕ್ರಿಯಾಸ್ತದಾಗ ಅರಿವು ಒಂದೇ ಉಳಿತದೆ. ಅರಿವಿನಾಗ ಎಲ್ಲಿ ಕ್ರಿಯೆ ಬಂತು ಅಂದ್ರೆ ಅರಿವು ಮರೆಯಕ್ಕೆ. ಅರಿವಿನಾಗ ಎಲ್ಲಿ ಕ್ರಿಯೆ ಬಂದ ಜಗತ್ತು ತೋರಿತು. ಭಾವಗಳು ಜಗತ್ತು, ಕ್ರಿಯೆಗಳು ಜಗತ್ತು ತೋರಿತು. ಅರಿವಿನಾಗ ಜಗತ್ತು. ಅರಿವು ಅಂದ್ರೆ ಲಿಂಗ. ಅರಿವು ಅಂದ್ರೆ ಲಿಂಗ. ಲಿಂಗ ಮಧ್ಯೆ ಜಗತ್ತನ್ನು ತಪ್ಪು. ಲಿಂಗ ಮಧ್ಯೆ ಅರಿವಿನ ಜಗತ್ತಿಲ್ಲ ಇಲ್ಲ. ಅರಿವಿನ ಮರೆಯುವ ಜಗತ್ತು, ಜಗತ್ತು ಅರಿವಿನ ಜಗತ್ತಿಲ್ಲ. ತಪ್ಪದು. ಸತ್ಯ ಇರಬೇಕು. ಬಿಜಾಪುರದ ಸಿದ್ದೇಶ್ವರ ಸತ್ಯ ಇರಬೇಕು. ಅರಿವು ಪಟ್ಟದೇವರಿಗೆ ಬಂದಿರ್ತಾರೆ. ಅವನ ಕುದಿಸ್ಕೊಂಡು ಹೇಳಕ್ಕಿಟ್ಟಿದ್ರೆ ನಾವು ಮಾಡಿ ಮಠ ಕೆಲ್ಸಕ್ಕಿಟ್ಟಿದ್ವಿ. ಇದರಲ್ಲಿ ಯಾವ ವಾಕ್ಯ ಬರೀಬೇಕು ಅಂತ ಕೇಳಕ್ ಬಂದಿದ್ದೆ. ದ್ವಾರ ಬಾಲಕ್ಕೆ ನಾವು ಹೋಗುದಕ್ಕೆ ಲಿಂಗ ಜಗತ್ತರ ವಾಕ್ಯ ನಾವು ಮಾಡೋಕೆ ಆಗ್ತದೆ ಅಂತ ಹೇಳಿ ತಪ್ಪು ಬಂದ್ ಮಾಡೋದು ಮತ್ತೆ. ಲಿಂಗ ಮಧ್ಯೆ ಜಗತ್ತರ ಲಿಂಗ ಅಂದ್ರೆ ಏನು ಹೇಳೋದು? ಲಿಂಗ ಅಂದ್ರೆ ಏನು? ಎದಕ್ ಲಿಂಗ ಅಂತೀವಿ? ಅದ ಮಧ್ಯಸ್ಥ, ಲಿಂಗದ ಮಧ್ಯಸ್ಥ ಗುರ್ತ ಹೇಗಿರೋದು ನೀನು? ಲಿಂಗಕ್ಕೆ ಬಂದೆ ಆದಿ ಅಂತ ಇದ್ದ ಮಧ್ಯೆ, ಆದಿ ಅಂತ ಇಲ್ಲ ಮಧ್ಯೆ ಅಂತ ಹೆಂಗ್ ಬರ್ತದೆ? ಆದಿ ಅಂತ ಐತದಲ್ಲ, ಆದಿ ಅಂತ ಇಲ್ಲ ಲಿಂಗ ನಾಶಕ ಅದಲ್ಲ. ನಾಶದ ಮಧ್ಯತ್ವ ಹೆಂಗ್ ಬರ್ತದೆ? ಅವಿನಾಶ ಅಂದ್ರೆ ಮಧ್ಯತ್ವ. ಅವಿನಾಶ ಅಂದ್ರೆ ಮಧ್ಯತ್ವ ಹೆಂಗ್ ಬರ್ತದೆ? ಗೊತ್ತಾಗ್ತದೆ. ಅವಿನಾಶ ಅಂದ್ರೆ ಅದು ಅನಂತ ಐತಿ. ಅದು ಅನಂತ ಐತಿ. ಅವಿನಾಶ ಇದ್ರೆ ಅನಂತ ಐತಿ. ಅನಂತ ಇದ್ರೆ ಮಧ್ಯತ್ವ ಹೆಂಗಿದೆ? ಅಂತ್ಯ ಇದ್ರೆ ಮಧ್ಯ, ಅಂತ್ಯ ಏನಂದ್ರೆ ಆದಿನೂ ಇಲ್ಲ. ಮಧ್ಯತ್ವ ಹೆಂಗೆ ಇರ್ತದೆ? ಈ ತಪ್ಪು ಮಾತು ಏನೋ ಅನ್ನಕ್ಕೆ ಚಂದ ಬರ್ಕೊತಾರೆ. ಎಲ್ಲರೂ ತಪ್ಪು ಹೇಳಿಕೆ ಬರುತ್ತೆ. ಬಂದ್ ಮಾಡಿದೆ ಅದ್ರ ಬಂದ್ರೆ ನಿನ್ನ ಮಠನ ಬಂದು ಕೆಳಗೆ ಹೋಗ್ತೀನಿ ಅಂತ ಹೇಳಿ ನಾವು ತೊಗೊಳ್ಕೊತೀವಿ. ಮಠನ ಜಾಸ್ತಿ ಕಷ್ಟ ಬಂದು ಒಡದು ಎಲ್ಲೆಲ್ಲಿ ಬರೋದ್ರಿಂದ ಒಟ್ಟು ಕೆಳಗೆ ಹೋಗ್ತೀನಿ ಅಂತ ತೊರಿವು ಕೊಟ್ಟದ್ದು. ಅದ್ರ ಬರ್ತಂತೆ ಲಿಂಗ ಲಿಂಗ ಅಂದ್ರೆ ಹೇಳೋದು. ಲಿಂಗ ಚೈತನ್ಯ ಅರಿವು, ಅರಿವಿನ ಮಧ್ಯದೊಳಗೆ ಜಗತ್ತಿರುತ್ತೆ. ಅರಿವಿನ ಮಧ್ಯದೊಳಗೆ ಜಗತ್ತು, ಅರಿವಿನ ಮರ್ಯಾದೆ ಜಗತ್ತಿರುತ್ತೆ. ದಪ್ಪ ಉತ್ತರ ಕೂಡ ಬರಲಿಲ್ಲ. ಹಂಗೆ ಬೇಕು ಅನುಭವಕ್ಕೆ. ಯಾರಿಂದಲೂ ಬಾಧ ಬರ್ಬಾರ್ದು. ಅನುಭವ ಗಟ್ಟಿರ್ಬೇಕು, ವೈರಾಟ್ ಬರ್ಬಾರ್ದು. ಯಾರು ಒಂದು ಅಭಿಲಾಷಕ್ಕೆ ಬಂದಿರ್ಬಾರ್ದು. ಊಟ ಬಡಿಬೇಕು. ಊಟ ಬಂದು ಹೆಂಗ್ ಬಡಿಬೇಕು? ಎಲ್ಲಿಗೆ ಯಾವ ಹೇಳಕ್ ಬಂದಿರ್ಬೋದು, ಕೇಳಕ್ ಬಂದಿರ್ಬೋದು. ಅದಕ್ಕೆ ನಮ್ಮ ತಿಳುವಳಿಕೆ ಅನುಭವಕ್ಕೆ ಶುದ್ಧಿ ಬರಬಾರ್ದು. ಯಾವಾಗಲೂ ಅನುಭವಕ್ಕೆ ಶುದ್ಧಿ ಬಂತಂದ್ರೆ ನಾಶ ಆಕೈತಿ. ಯಾವ್ದಕ್ಕೆ ಶುದ್ಧಿ ಬರ್ತದೆ ಯಾವ್ದು ಎಂತ ಐತಿ ಯಾವ್ದಕ್ಕೆ ನಾಶ ಆಗ್ತೈತಿ. ಅದಲ್ಲ ನಮ್ಮ ಅನುಭವ ನಾಶ. ಅರಿವಿಗೆ ನಾಶ ಅಂತ ಬರ್ತದೆ. ಯಾಕೆ ಮರೆಯೋದು ಅರಿವು, ಮರಿವಿನೂ ಅರಿತೈತೆ, ಅರಿವುನೂ ಅರಿತೈತೆ. ಎರಡೂ ಅರಿವಪ್ಪನೆ ಎಷ್ಟು ಗಟ್ಟಿ ಅನುಭವ ಇಟ್ಟ ನಿಜಗುಣಿ. ಆ ರೀತಿ ಗಟ್ಟಿ ಅನುಭವ ಯಾವ್ದ್ರಲ್ಲೂ ಇಲ್ಲ. ಅದು ನಿಜಗುಣಿಗಂತ 6 ತಿಂಗಳು ಅಭ್ಯಾಸ ಮಾಡಿದ್ರೆ ಸಮಾಜ ಇರ್ತದೆ. ಯೋಗನೇ ಬದುಕಿ ತಾನ ಬರ್ತದೆ. ಅದಕ್ಕೆ ಯಥಾರ್ಥ ಮತ್ತೇನು ಮಾಡಕ್ ಹೋಗ್ಬೇಡ್ರಿ. ಯಾವ್ದು ಗಂಟೆ ಬೇಡ, ಧೂಪಾತ್ ಬೇಡ, ಪೂಜೆ ಬೇಡ, ಪುನಸ್ಕಾರ ಬೇಡ, ಬಂದಿ ಬೇಡ, ಕುಂಕು ಬೇಡ, ಮುದಿನ ಕಡಿ ಬೇಡ, ಏನು ಬೇಡ. ಎಲ್ಲ ಹೊರಗೆ ತೋರಿಕೆಗೆ ಮಾಡ್ಯಾರ.
ಅದನ್ನು ತೆಂಗಿನಕಾಯಿ ದುಬ್ಬು ತೆಲುಗು ಕೂದೋದು ಅಂತ ಅದು ಹೊಡ್ಕೊತ ತೆಂಗಿನಕಾಯಿ ಕಾಯಿ ಹೊಡಿ ಅಂತ ಹೇಳಿ ಕಾಯಿ ಅಂದ್ರೆ ಶರೀರ ಕಾಯಿನ ಶರೀರ ಈ ಶರೀರವಾಗಿ ಅಭಿಮಾನ ಬಿಡುವುದು. ದೊಡ್ಡಕಾಯಿ ಹೊಡಿ ಅಂದ್ರೇನು ಎತ್ತರ ಕನಸು ಎರಡೂ ಅಭಿಮಾನ ಬಿಡುವುದು. ನಿಜಕ್ಕಂತೂ ಅಭಿಮಾನ ಇಡುವುದು ಎಲ್ಲ ಅದು ಎತ್ತರ ಕನಸು ಎರಡೂ ಶರೀರದ ಅಭಿಮಾನ ಬಿಡುವುದು. ದೊಡ್ಡಕಾಯಿ ಹೊಡಿ ಗಿಡದ ಕಾಯಿ ತಂದು ಬರೋದು ಕಾಯ ಅಲ್ಲ ಕಾಯ ಅಲ್ಲ ಕಾಯ ಹೊಡಿ ಶರೀರದ ಮೇಲೆ ಅಭಿಮಾನ ಬಿಡುವುದು. ಅಭಿಷೇಕ ಮಾಡು ಪಂಚಾಮೃತ ಸತ್ತು ಚಿತ್ತ ಆನಂದಿತ ಪರಿಪೂರ್ಣ ಪರಮ ಅರುರೂಪ ನಿರ್ವಾಹನಿರುವಂತ ಅನುಭವವನ್ನು ಮನಸ್ಸು ಅದು ಅಭಿಷೇಕ. ಕೆಟ್ಟೊಂದು ದಿವಸಕ್ಕೆ ಅಮೃತ ಕದಿರುವುದು ಅದಕ್ಕೆ ಅದರ ಕದಿರುವ ಕಡಿಮೆ ಸುತ್ತ ನಾವು ಅಭಿಷೇಕ ಮಾಡ್ತೀವಿ, ರುದ್ರಾಭಿಷೇಕ ಮಾಡ್ತೀವಿ. ಏನು ಮಾಡ್ತೀವಿ? ಹೇರುವುತ್ತಿ ಕಲಿಸಿ ತಂದು ಹೇರುವುತ್ತಿ ಕಲಿಸಿ ಮಾಡ್ತೀವಿ. ಮನುಷ್ಯರು ಹೇರುವುತ್ತಿ ಕಲಿಸಿ ಬಡಿಬೇಕು. ಈಗ ಮನುಷ್ಯರೇನು ಶ್ರೇಷ್ಠ ಅಲ್ಲ, ಧರ್ಮಕ್ಕಿಂತ ಮನುಷ್ಯರು ಶ್ರೇಷ್ಠ ಇದ್ದಿಲ್ಲ. ಮನುಷ್ಯರು ಹೇರುವುತ್ತಿ ಕಲಿಸಿ ಬಡಿ ನೋಡು. ಯಾರು ಹೊರತು ಕಲಿತೀವಿ? ಏನು ಸಂತೋಷ ಕೊಡುತ್ತ ದೇವರು ಪ್ರತ್ಯರ್ಥವಾಗಿ ಮಾಡ್ತಾನೆ ಅಭಿಷೇಕ. ಅರಿವಿನ ಪ್ರತ್ಯರ್ಥವಾಗಿ ಮಾಡ್ತೇವೆ, ಕಲ್ಲಿನ ಪ್ರತ್ಯರ್ಥವಾಗಿ ಮಾಡ್ತೇವೆ. ಕಲ್ಲು ಅರಿವು ಇರ್ತೀರ, ಜಲ ಅರಿವಿಲ್ಲ, ಜಲ ಅಂತ ಬಿಡಬೇಕು. ಯಾವುದಕ್ಕೆ ಅರಿವು ಸ್ವಯಂ ಪ್ರಯತ್ನ ಯಶನಾಶಂ ಸ್ವಯಂ ಪ್ರಯತ್ನ ಸಸ್ಯಶಾಸ್ತ್ರ ಬರುತ್ತೀವಿ. ಏನ ಶಾಸ್ತ್ರ ನಿಮ್ಮ ವಿಧಿವಿಧಾನ ಮಾಡೋ ಕೆಲಸ ಇಲ್ಲ, ಅರಿವು ಇದೆ. ಯಾವ್ದಕ್ಕೆ ಅರಿವಿಲ್ಲ ಅದಕ್ಕೆ ವಿಧಿವಿಧಾನ ಮಾಡೋ ಕೆಲಸ ಇಲ್ಲ. ಯಾವ ವಿಧಾನ ಮಾಡಿದ್ರೆ ಅದಕ್ಕೆ ಅರಿವೇ ಇಲ್ಲ. ನೀವು ಮಾಡಿದ್ರೆ ಅರಿವು ಅದಕ್ಕೆ ಇದು ಮಾಡಪ್ಪ ನೀನು ಬಲಿ ಬಂದು ಹೇಳಿತ್ತು ಅಂದ್ರೆ ಏನ ಸುಮ್ಮನೆ ಬಳಸ್ಕೊಂಡು ಹೊಂಟಿರಿ, ಖಾಲಿ ಬೇರೆ ತೆಗಿತೀರಿ. ಸುಮ್ಮನೆ ಕಾಲ ಕಳೆದು ಸತ್ಯ ಉತ್ತಮನೆ ಸುಮ್ಮನೆ ಕಾಲ ಕಳೆದು ಬಿಟ್ಟಿದ್ದೇವೆ. ಸುಮ್ಮನೆ ಕಾಲ ಕಳಿತೀರಿ. ಅದಕ್ಕೆ ನೆಮ್ಮೆ ನಿಜವನ್ನು ನೋಡಿ ನಿಜ ಸ್ಥಿತಿ ಯಾವುದು ಅಂತ ಹೇಳಿಲ್ಲ. ನಿಜವಾದದ್ದು ಯಾವ್ದು ವಿಚಾರ ಮಾಡಿದ್ರೆ ಅವ್ರು ಸುಳ್ಳು ಅಭಿಷೇಕ ಮಾಡಿ ರುದ್ರಾಭಿಷೇಕ ಅಂದ್ರೆ ಮಾಡಿದ್ವಿ, ಯಜ್ಞ ಅಂದ್ರೆ ಮಾಡಿದ್ವಿ, ಹೋಮ ಅಂದ್ರೆ ಮಾಡಿದ್ವಿ. ಏನ್ ಮಾಡಿದ್ವಿ? ಯಾವತ್ತು ಕಡಿಮೆ ಕೂಡಿ ಅದಕ್ಕೆ ತುಪ್ಪ ಹಾಕಿ ಕೂಡಿ ಹಚ್ಬಿಟ್ರೆ ಯಜ್ಞ ಆಗ್ತದೆ. ಅದನ್ನ ಒಟ್ಟ ಅಂದ್ಬಿಟ್ರೆ ಹೋಮ ಆಗ್ತದೆ. ಅದು ಯಾರಿಗಾಗ್ತದೆ? ಏನಾಗ್ತದೆ? ವಿಷಯ ಶಾಂತಿ ಸರ್ವಜನ ಮಾಡ್ತೀವಿ. ಯಾವ್ದಲ್ಲ ವಿಷಯ ಶಾಂತಿ ಆಗ್ತದೆ. ವಿಷಯ ಶಾಂತಿ ಇಲ್ಲ. ವಿಷಯ ಶಾಂತಿ ಮಾಡಿದಾಗ ಜಪಾನ್ ನಿಮ್ಗೆ ಯಾಕೆ ಹಾಕಿತ್ತು? ಜಪಾನ್ ವಿಷಯ ಬಿಟ್ಟೈತೆ ಅದು ಯಾವತ್ತೂ ಇತ್ತು ಮಾಡ್ತಿತ್ತು. ಸುಮ್ಮನೆ ದುಡ್ಡು ನಿಮ್ ಪರಿಶ್ರಮ, ಸಾಮಾನ್ಯ ಜನರ ಪರಿಶ್ರಮ ಇಲ್ಲ ಮಾಡ್ತೀವಿ. ಪುಣ್ಯ ನಿಮ್ಗೆ ಗೊತ್ತಿರಿಸಿ ದುಡ್ಡು ಕೂಡಿಸಿ ಅದನ್ನು ಸುಟ್ಟು ದುಡ್ಡು ಕಟ್ಕೊಂಡು ಮನೆಗೆ 6 ವರ್ಷದ ಗಂಜಿ 6 ತಿಂಗಳ ಗಂಜಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂತ ಹೇಳಕ್ ಮಾಡಿದ್ದು. ಏನಾಗಿತ್ತು? ಎಲ್ಲಾರು ಮನೆ ಹೊಸ ಮನೆ ಕಟ್ಟಿ ಓಪನಿಂಗ್ ಮಾಡುವಾಗ ಹೋಮ ಮಾಡ್ತೀವಿ. ಅದಲ್ಲ ಮಾಡ್ತಿರ್ಲಿಲ್ಲ. ಮನೇಲಿ ಪಿಸಾಚ್ ಹಾಕ್ಬಿಟ್ಟು ಹೋಗಿರ್ತದ, ಅದೇ ಹಾಕಿರ್ತಾರೆ. ಅದೇ ಹಾಕಿರ್ತಾರೆ. ಒಳ್ಳೆ ಕಾಲದಲ್ಲಿ ಯಜ್ಞ ಮಾಡಿದ್ರಿ, ಹೋಮ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ನಮ್ಮ ಕಾರ್ಯಕ್ರಮ ತಪ್ಪು ಅಷ್ಟು ಹೋಗದೆ ಅಲ್ಲೇ ಲಕ್ಷ ಎಷ್ಟು ಖರ್ಚು ಮಾಡಿ ಮಾಡ್ಕೊಬರ್ತೀವಿ. ಕ್ರಿಕೆಟ್ ಬಂದು ಹೋಗುತ್ತೆ. ಅದು ಏನು ಉಪಯೋಗ? ಎಣ್ಣೆ ಅದು ದ್ರಾಕ್ಷಿ ಅಂತೀವಿ, ಗಿಡದ ಬೀಜ ವಿಭೂತಿ ಅಂತೀವಿ. ವಿಭೂತಿ ಅಂದ್ರೆ ಏನು ಅದಕ್ಕೆ ಗೊತ್ತಿಲ್ಲ. ಜನರಿಗೆ ಹೇಳ್ಬಿಟ್ರೆ ಕೂಡಿಸ್ಬಿಟ್ಟು ಕೂದಿನ ವಿಭೂತಿ ಅಂತ ಹೇಳಿ ಅವ್ರದ್ದೇ ವಿಭೂತಿ ಕಲಿಸಿದ್ದ ಬರುತ್ತೆ ಅಂತ ಹೇಳ್ಬಿಟ್ರೆ ನಿಮಗೆ ಸಾಹಸ ಹೇಳ್ತದೆ. ಅಷ್ಟು ಸುಳ್ಳ ಗಾಂಧಕ್ಕೂ ಸಂತೋಷ ಬಿಡುತ್ತೆ. ಸಾಧನ
ಅಪರೂಪಕ್ಕೆ ಸಂತೋಷವನ್ನು ಕಲ್ ಸಂತೋಷ ಸಾಕೋಬೇಕು ಅಂತಂದ್ರೆ ಏನ್ ಹಾಕ್ತಿದ್ರು ಸುಮ್ಮನೆ ಇರ್ತದೆ. ಗರ್ವಾಗಿರೋದು ಅದ ದೇವರನ್ನು ಅಭಿಷೇಕ ಮಾಡಿ ವಟ ತಂದು ರೈತಾಂಗ ಕುಳಿದಾಡಬೇಕು. ನೀವು ಮುಂದೆ ಬಾರಿಂದ ಮಂಗ್ಯ ಬಂದರೆ ಹೇಳ್ತದೆ, ನಾಯ ಬಂದರೆ ಚೂರು ಕಣಕ ಬಿಟ್ಟು ಬಂದರೆ ಹೇಳ್ತದೆ. ನೀನು ಅಭಿಷೇಕ ಯಾಕೋ ಕೇಳ್ತದೆ. ತಿಳ್ಕೊರಿ, ನೀವ್ಯಾರಂತ ತಿಳ್ಕೊರಿ. ನೀವ್ಯಾರಂತ ವಿಚಾರ ಮಾಡಿದ್ರೆ 3 ಅವತ್ತು ಹೇಳಿದ್ರೆ ತೋರ್ತಕ್ಕಂಥ ಯಾವುದು ನೀವಲ್ಲ. ಆ 3 ಅವತ್ತುಗಳಿಗೂ ವಿಚಾರನ್ನೆಲ್ಲ ತಿಳಿತಾರೆ. ಬೇರೆ ಇರ್ತಕ್ಕಂಥ ಅರಿವು ಏನಿದೆ ಅದ ನಾವು ತಿಳ್ಕೊಂಡು ಅಂತ ಅರಿವು ಎಲ್ಲಾ ಜೀವಿಗಳಲ್ಲಿ ಐತಿ. ಆ ಜೀವಿಗಳಿಗೆ ನೋವು ಮಾಡಿದ್ರೆ ಪೀಡ ಕೊಟ್ಟರೆ ಅದು ಅದಕ್ಕೆ ಕೊಟ್ಟಂತ ಪೀಡ ನಮ್ಗ ಬರ್ತದೆ. ಅದಕ್ಕೆ ಇನ್ನೊಬ್ರಿಗೆ ಪೀಡ ಕೊಡೋದು ಬೇಡ, ಹೊರಗೆ ಪೀಡ ಕೊಡೋದು ಬೇಡ ಅಂತ ಶರೀರದಿಂದ ಮಾತಿನಿಂದ ಇನ್ನೊಬ್ರಿಗೆ ನೋವು ಆಗುತ್ತಂಗೆ ನಡ್ಕೋದು. ಹೊರಗಿನ ದೇವ್ರ ಪೂಜೆ ಒಳಗ ಆ ಎಲ್ಲರೂ ಎಲ್ಲ ಬೇಕಾದ್ರೆ ಇಡೀ ಜಗತ್ ವಿಶ್ವದ ತೋರಿಸಿ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂಥ ಅರಿವು ಏನಂತೆ, ಎಲ್ಲವೊಂದು ತಿಳಿತ ಅರಿವು ಇರ್ತಂತ ಅರಿವು ಏನಂತೆ, ಅರಿವ ನಾನಂತೆ ಅಂತ ಒಳಗೆ ತಿಳಿಸ್ಬಿಡ್ತೇವೆ. ಅರಿವನಲ್ಲಿ ಎಲ್ಲರಲ್ಲಿ ಇರ್ತಕ್ಕ ಅರಿವ ನಾನು, ಎಲ್ಲರಲ್ಲಿ ಅರಿವ ನಾನು, ಎಲ್ಲರೂ ಅರಿವು ರೂಪಿನೇ ಅದಾರೆ. ಆಕಾರ ಅವರಲ್ಲ, ಆ ವಿಚಾರ ಅವರಲ್ಲ. ಆ ಆಕಾರ ವಿಚಾರಕ್ಕೆ ಆಧಾರವಾಗಿ ಅರಿವು ಏನಂತೆ ಅದ ಅಲ್ಲಿದ್ದರು ಅಂತ ಇಲ್ಲಿದ್ದರು ಅಂತ ಎರಡು ಒಂದು ಬೆನ್ನ ಪಾತ್ರೆ ಬೆನ್ನಾದ್ರು ಆ ಪಾತ್ರೆ ಇಲ್ಲಂತವರು ಒಂದಾಯ್ತು. ಆಭರಣ ಬೆನ್ನಾದ್ರು ಎಲ್ಲ ಆಭರಣ ಬಂಗಾರನೇ. ನೀವು ಎಲ್ಲರೂ ಆಭರಣ ನೋಡ್ತೀರಿ, ಪತ್ತಾರ ಆಭರಣ ನೋಡ್ಬೋದು, ಬಂಗಾರ ಹೋದಲ್ಲ ನೋಡ್ತೀರಿ. ಬಂಗಾರ ವರಿಗೆ ಹತ್ತಾರ, ಆಭರಣ ವರಿಗೆ ಹತ್ತುದಿಲ್ಲ. ಹಂಗೆ ಜ್ಞಾನಿ ತೋರಿಸಿ ಏನಾಗ್ತದಲ್ಲ, ಐದು ತಿಳಿದಂತ ಅದು ವಿಚಾರಬೇಕು. ಆ ವಿಚಾರದಿಂದ ನಾವು ಗಟ್ಟಿ ಹಾಕೊಂಡು ಸಮಸ್ಥಿತಿಯನ್ನು ಅನುಭವಿಸ್ಕೊಂಡು ಅದರ ಸಮಸ್ಥಿತಿಯೊಳಗೆ ಮನಸ್ಸು ವಿಭೂತಿಯನ್ನು ಪಂಚಮಹಾಭೂತಗಳ ವಿಚಾರ, ಪಂಚಮಹಾಭೂತಗಳ ವಿಚಾರ ಇಲ್ಲಂತ ಸ್ಥಿತಿ ಏನಿದೆ, ನಿರ್ವಿಚಾರ ಸ್ಥಿತಿ, ನಿರ್ವಿಕಲ್ಪ ಸ್ಥಿತಿ, ಅದು ನಾನು ಅರಿವು. ಆ ಎಲ್ಲ ಕಲ್ಪನೆಗಳಿಗೆ ಆಧಾರವಾಗಿರ್ತದೆ ಅರಿವು ನಾನು. ಆ ವಿಚಾರ ಬುದ್ಧಿಯೊಳಗೆ ಬರ್ತಾವ ತಿಳ್ಕೊಂಡು, ಹಿರಿಯಾಗಿ ಬರ್ತಾವ ತಿಳ್ಕೊಂಡು ಉದಯ ಮಾಡಿಬಿಟ್ರೆ ಅದು ಹುಳು ಸುಟ್ಟು ಬುದ್ಧಿ ಹಣೆಗೆ ಹೆಚ್ಚಿರೋ ಮೋಕ್ಷ. ಹಣೆಗೇನ ಹಣೆಗೇನಲ್ಲ, ಹಣೆಯಾಗಿದ್ದ ಬುದ್ಧಿನೂ ನೀನಲ್ಲ. ಆ ಬುದ್ಧಿ ಎಲ್ಲವೊಂದು ಬುದ್ಧಿ ಅನುಕೂಲ ಇರ್ತಕ್ಕಂಥ ಅರಿವ ನಾನು, ಅರಿವ ನೀನು. ಆ ಅರಿವು ಹೆಚ್ಚು ಅರಿವು ರೂಪಾಯಿ ಉಳಿದಿ, ಅರಿವು ಮರಿ ರೂಪಾಯಿ ತೋರಿತನ ಅಂತ ಆರೋಪ ಮಾಡ್ಕೊಂಡು ಬಿಡು. ಇದು ಕೆಲಸ, ಇದು ನಮ್ಮ ಕೆಲಸ. ಹೊರಗೆ ಅರಿವು ಇರುವಲ್ಲಿ ಹೋಗಿದ್ರು ಯಾವುದು ನಾನಲ್ಲ ಅಂತ ಸಾಕ್ಷಿ ಆಗಿರುವುದು. ಒಳಗೆ ಹೊರಗೆ ಎಲ್ಲರಲ್ಲಿ ಇರ್ತಕ್ಕಂಥ ಅರಿವನಾಗಿದ್ದೀನಿ. ಅಲ್ಲಿ ನೋವು ಮಾಡಿದ್ರೆ ನನಗೆ ನೋವು ಆಗ್ತೈತಿ, ಅಲ್ಲಿ ಪೀಡ ಕೊಟ್ಟರೆ ನನಗೆ ಪೀಡ ಕೊಡಿ. ಅಲ್ಲಿ ಎಲ್ಲರಿಗೂ ಸಮದೃಷ್ಟಿಯಲ್ಲಿ ಯಾರಿಗೂ ಪೀಡ ಕೊಡೋದು ಸೇರಿ ಕೆಟ್ಟಾಗ್ತದೆ, ಸೇರಿ ಕೆಟ್ಟಾಗ್ತದೆ. ಎಲ್ಲಕ್ಕೂ ಅರಿವನಾಗಿದ್ದೆ ಅಂತ ಒಳಗೆ ತಿಳ್ಕೊಂಡು ಸುಮ್ಮನೆ ಇದನ್ನು ಬಿಟ್ಟು 27 ಪುರಾಣ ಖಾಲಿ ಎಲ್ಲ ಖಾಲಿ ಭಾಷೆ. ಖಾಲಿ ಕುಂತು ಹೊಡಿದೆ ಮಗನ ಮುಖ್ಯ ಅಂತೇಳಿ ಹೆಂಗೆ ಖಾಲಿ ಕುಂದ್ಬಿಟ್ಟು ಏನಾರು ಬರ್ಕೊಂಡು ಏನಾರು ಮಾಡಿ ಏನಾರು ಹೇಳಕ್ಕೂ ಏನಾರು ಮಾಡಿ ಏನೂ ಬೇಕಾಗಿಲ್ಲ. ಹೊರಗೆ ಬಂದ್ರೆ ಎಲ್ಲವೂ ನಾನು, ಎಲ್ಲರೂ ಅರಿವ ನಾನು. ಅಲ್ಲಿ ನೋವು ಮಾಡಿದ್ರೆ ನನಗೆ ನೋವು ಆಗ್ತೈತಿ ಅಂತ ತಿಳ್ಕೊಂಡು ಯಾರಿಗೂ ನೋವು ಆಗಲ್ಲ. ಹೊರಗಿರೋದು ಒಳಗೆ ಅವರು ಎಲ್ಲಕ್ಕೂ ಸಾಕ್ಷಿ ಆದ ಅರಿವನ ಅಂತೀನಿ. ಹೊರಗೆ ಸುಖ ಸಮಾಧಾನ ಹುಡುಕಬೇಕು. ನನ್ನೊಳಗೆ ಸುಖ ಐತೆ, ನನ್ನ ಸುಖ ರೂಪಿಲ್ಲ, ಸುಖ ಸುಮ್ಮನೆ. ನಮ್ಮೊಳಗೆ ಸುಖ ಐತೆ ಅಂದ್ರೆ ಸುಖ ಹುಡುಕು ಕೆಲ್ಸಿಲ್ಲ. ಹೊರಗೆ ಸುಖ ಐತೆ ಹುಡುಕಕ್ಕೆ ಹೋಗ್ಬೇಕು. ಹೊರಗೆ ಸುಖ ಐತಿ, ಇನ್ನೊಬ್ಬರಿಂದ ಸುಖ ಐತಿ, ಇನ್ನೊಂದು ಎರಡನೇದ್ರಿಂದ ಸುಖ ಹೊಂದ್ಬೇಕಾದ್ರೆ ಬೇಡೋ ಕೆಲಸ. ಎರಡನೇದ್ರಾಗ ಸುಖ ಇಲ್ಲ, ನನ್ನೊಳಗೆ ಸುಖ ಐತೆ, ಬೇಡೋ ಕೆಲಸ ಇಲ್ಲ. ಸಾಮರ್ಥ್ಯ ಸ್ಥಿತಿಯನ್ನು ಹೊಂದೋದು. ಹೊರಗೆ ಬಂದ್ರೆ ಎಲ್ಲವೂ ನಾನು, ನನ್ನೊಳಗೆ ಎಲ್ಲರಿಗಿಂತ ನನಗೆ ಸಮದೃಷ್ಟಿ ಇರಬೇಕು.
ಇದು ಎಲ್ಲ ಕೆಲಸ 28 ಕಥೆ, 28 ಪುರಾಣ, 28 ಸಾಮಾನ್ಯನೂ ಬೇಕು. ವಿವೇಕನ್ನು ಹೊಂದಬೇಕು, ವಿಚಾರವನ್ನು ಹೊಂದಬೇಕು. ವಿಚಾರದಿಂದ ಅವಿಚಾರಿಕೆಲ್ಲ ಜಗತ್ತು ಅವಿಚಾರಕ್ಕೆ ಅವಿಚಾರ ಕೆಲಸ ಮಾಡ್ತಾರೆ, ಕೆಲವು ಅದಕ್ಕೆ ನೀನಾಗ ಸುಖವಾಣಿ ಒಂದು ಪತ್ರಿಕೆ ಬೆಂಗಳೂರು ಕಟ್ಟತ್ತೆ. ಅವನು ಫೋನ್ ಹಚ್ಚಿದ್ದ, ಶಿವನ ಏನೇನೋ ಬರ್ದಿರಿ, ಶಿವ ಅಂದ್ರೆ ಏನು ಅಂತ ಕೇಳಿ, ಫೋನಿಗೆ ಹೆಂಗೆ ಹೇಳಕ್ಕಾಗತ್ತೆ ಅಂತ. ಬರ್ತೀನಿ ಬಡಿಗೆ ತಗೊಂಡಂತ ಹೇಳಿದ, ಬರ್ತೀನಿ ಬಡಿಗೆ ತಗೊಂಡ ಬರ್ತೀನಿ ಅಂತ ಹೇಳಿದ. ಬರಿ ಬರಿ ಅಂದ ಕ್ಷೇತ್ರ ಜಗತ್ತಿಗೆ ನಾನು ಆ ವಿಷಯದಾಗ, ಈ ವಿಷಯದಲ್ಲಿ ಮುಂದೆ ಕೊಡಕ್ಕೆ ಬಿಡಿ, ಇದಕ್ಕೆ ಬಿಡಿ.